ಮೇಡಮ್ ಸ್ಟಾರ್ಟ್ ಮಾಡ್ಬೇಕು. ಸ್ಟಾರ್ಟ್ ಮಾಡ್ರಿ ಮೇಡಮ್, ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ. ಆಯ್ತು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನೆಲ್ಲದಂತಿರಬೇಕು, ಕೂಡಲ ಸಂಗಮ ದೇವರ ನೆನೆಯುತ್ತಾ ನೆನೆಯುತ್ತಾ ನೆನೆಯದಂತಿರಬೇಕು ಎನ್ನುವ ಬಸವಣ್ಣನವರ ವಚನದಂತೆ ತಮ್ಮ ಬದುಕಿನುದ್ದಕ್ಕೂ ದಾನವನ್ನು ಮಾಡಿ ಎಲೆಮರೆಯ ಕಾಯಿಯಂತೆ ತಮ್ಮ ಬದುಕನ್ನು ಸಾರ್ಥಕಗೊಳಿಸಿದ ಎಲೆ ಮಲ್ಲಪ್ಪ ಶೆಟ್ಟರ್ ಅವರ ಬಗ್ಗೆ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಹಕ್ಕನ ಅರಿವು ಸಂಘಟನೆಗಳಿಂದ ಅಂತರ್ಜಾಲದ ಮೂಲಕ ನಡೆಯುವ ವಿಶೇಷ ಉಪನ್ಯಾಸ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಶರಣು ಶರಣಾರ್ಥಿಗಳು. ಎಂದಿನಂತೆ ಮೊದಲಿಗೆ ವಚನ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕೆಂದು ಶರಣೆ ವಿದ್ಯಾ ಮಗ್ದುಮ್ ಅಕ್ಕನವರಲ್ಲಿ ಕೇಳಿಕೊಳ್ಳುತ್ತೇನೆ. ವಿದ್ಯಾಕ್ಕ. ಓಕೆ ರೀ. ಸರ್ವರಿಗೆ ಅನಂತ ಶರಣು ಶರಣಾರ್ಥಿಗಳು. ಹೊತ್ತಾರೆ ಎದ್ದು, ಹೊತ್ತಾರೆ ಎದ್ದು, ಅಗ್ಗವಣಿ ಪತ್ರೆಯ ತಂದು, ಹೊತ್ತಾರೆ ಎದ್ದು, ಅಗ್ಗವಣಿ ಪತ್ರೆಯ ತಂದು, ಹೊತ್ತು ಹೋಗದ ಮುನ್ನ ಪೂಜಿಸೋ ಲಿಂಗವ, ಹೊತ್ತಾರೆ ಎದ್ದು, ಅಗ್ಗವಣಿ ಪತ್ರೆಯ ತಂದು, ಹೊತ್ತು ಹೋಗದ ಮುನ್ನ ಪೂಜಿಸೋ ಲಿಂಗವ, ಹೊತ್ತಾರೆ ಎದ್ದು, ಹೊತ್ತು ಹೋದ ಬಳಿಕ ನಿನ್ನ ನಾರು ಬಲ್ಲರು, ಹೊತ್ತು ಹೋದ ಬಳಿಕ ನಿನ್ನ ನಾರು ಬಲ್ಲರು, ಹೊತ್ತು ಹೋಗದ ಮುನ್ನ ಮೃತ್ಯು ಒಯ್ಯದ ಮುನ್ನ, ಹೊತ್ತು ಹೋಗದ ಮುನ್ನ ಮೃತ್ಯು ಒಯ್ಯದ ಮುನ್ನ, ಹೊತ್ತು ಹೋದ ಬಳಿಕ ನಿನ್ನ ನಾರು ಬಲ್ಲರು, ಹೊತ್ತು ಹೋಗದ ಮುನ್ನ ಮೃತ್ಯು ಒಯ್ಯದ ಮುನ್ನ, ತೊತ್ತು ಕೆಲಸವ ಮಾಡು ಕೂಡಲ ಸಂಗಮ ದೇವನ, ತೊತ್ತು ಕೆಲಸವ ಮಾಡು ಆ ತೊತ್ತು ಕೆಲಸವ ಮಾಡು ಕೂಡಲ ಸಂಗಮ ದೇವನ, ದೇವನ ದೇವನ, ಕೂಡಲ ಸಂಗಮ ದೇವನ, ಎಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು. ಸುಮಧುರವಾಗಿ ವಚನ ಪ್ರಾರ್ಥನೆಯನ್ನು ನಡೆಸಿಕೊಟ್ಟ ಅಕ್ಕನವರಿಗೆ ಧನ್ಯವಾದಗಳು. ಮುಂದಿನದು ಈ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ನುಡಿಗಳು, ಸ್ವಾಗತ ಹಾಗೂ ಉಪನ್ಯಾಸಕರ ಪರಿಚಯವನ್ನು ಮಾಡಿಕೊಡಬೇಕೆಂದು ಶರಣೆ ಡಾಕ್ಟರ್ ಪ್ರಿಯಂವದ ಉಲಗ್ಬಾಳಿ ಅಕ್ಕನವರಲ್ಲಿ ಕೇಳಿಕೊಳ್ಳುತ್ತೇನೆ. ಮೇಡಮ್. ಶರಣಾರ್ಥಿಗಳು. ಕೇಳಿಸ್ತೈತ್ರಿ? ಕೇಳಿಸ್ತೈತ್ರಿ? ಎಸ್ ಮೇಡಮ್, ಕೇಳಿಸ್ತದ.
ನಾ ಇದು ಬ್ಯಾರೆ join ಆಗಿದ್ದು ಗೊತ್ತು. ಹರಿವ ಹಾವಿನ ಗಂಜೆ ಉರಿಯ ನಾಲಗೆ ಗಂಜೆ ಸುರಗಿಯ ಮೊಣೆ ಗಂಜೆ ಒಂದ ಕಂಜುವೆ ಒಂದ ಕಳಕುವೆ ಪರಧನ ಪರಸತಿ ಎಂಬ ಜೂಬಿಂಗಂಜುವೆ ಮುನ್ನಂಜದ ರಾವಣನೇ ವಿಧಿಯಾದ ಅಂಜುವೆನಯ್ಯ ಕೂಡಲ ಸಂಗಮ ದೇವ ಎಂಬ ಅಪ್ಪ ಬಸವರ ವಚನವನ್ನ ಸ್ಮರಿಸುತ್ತಾ ವಚನ ಅಧ್ಯಯನ ವೇದಿಕೆ ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಭಾಗಿಗಳಾಗಿದ್ದೇವೆ. ಇಂದಿನ ವಿಶೇಷ ಉಪನ್ಯಾಸ ಸಾವಿಲ್ಲದ ಶರಣರು ಮಾಲಿಕೆಯಲ್ಲಿ ಲಿಂಗೈಕ್ಯ ಎಲೆ ಮಲ್ಲಪ್ಪ ಶೆಟ್ಟರ ಕುರಿತಾಗಿ ನಿಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಂದ ನಾವು ಉಪನ್ಯಾಸವನ್ನ ಕೇಳಲಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಬರಮಾಡಿಕೊಳ್ಳುವ ಜವಾಬ್ದಾರಿ ನನ್ನದಾಗಿದೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಉಪನ್ಯಾಸವನ್ನ ನೀಡಿ ನಮ್ಮೆಲ್ಲರನ್ನ ಮತ್ತಷ್ಟು ಶರಣ ಜ್ಞಾನದಲ್ಲಿ ಮುಳುಗಿಸಲಿರ್ತಕ್ಕಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಎಲ್ಲರ ಪರವಾಗಿ ಹಾಗೂ ವೇದಿಕೆಯ ಪರವಾಗಿ ಹೃದಯ ತುಂಬಿದ ಸ್ವಾಗತ ಸುಸ್ವಾಗತ. ಹಾಗೇನೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ವಚನ ಪ್ರಾರ್ಥನೆಯನ್ನ ಹೇಳಿರ್ತಕ್ಕಂಥ ಶರಣೆ ವಿದ್ಯಾ ಮಗ್ದುಮ್ ಅಕ್ಕನವರಿಗೂ ಕೂಡ ನಾನು ಸ್ವಾಗತವನ್ನ ಬಯಸುತ್ತೇನೆ. ಮಾರ್ಗದರ್ಶನದ ನುಡಿಗಳನ್ನಾಡ್ಲಿರ್ತಕ್ಕಂಥ ಅಕ್ಕ ಶರಣೆ ಗೌರಮ್ಮ ನಾಶಿ ಅವರಿಗೂ ಕೂಡ ಹೃದಯ ತುಂಬಿದ ಸ್ವಾಗತ. ಹಾಗೆ ವಚನ ಮಂಗಳವನ್ನ ಹೇಳ್ತಕ್ಕಂಥ ಡಾಕ್ಟರ್ ತಾರಾ BN ಅವರಿಗೂ ಕೂಡ ಸ್ವಾಗತ. ಇನ್ನು ಶರಣು ಸಮರ್ಪಣೆಯನ್ನ ಸಲ್ಲಿಸ್ತಕ್ಕಂಥ ಶರಣೆ ಸುಧಾ ಅಕ್ಕ ಪಾಟೀಲ್ ಅವರು ನಮ್ಮೆಲ್ಲರನ್ನ ಗೂಗಲ್ ಮೀಟ್ನಲ್ಲಿ ಪಾಲ್ಗೊಳ್ಳುವಂತೆ ಪ್ರೇರೇಪಿಸ್ತಾ ಸದಾ ನಮ್ಮೆಲ್ಲರನ್ನೂ ಕೂಡ ಹುರಿದುಂಬಿಸ್ತಕ್ಕಂಥ ಅಕ್ಕ ಸುಧಾ ಅಕ್ಕ ಅವರಿಗೂ ಕೂಡ ನಾನು ಹೃದಯಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ಅಚ್ಚುಕಟ್ಟಾದ ಕಾರ್ಯಕ್ರಮ ನಿರ್ವಹಣೆಯನ್ನ ನಡೆಸಿಕೊಡ್ತಕ್ಕಂಥ ಶರಣೆ ವಿಜಯಲಕ್ಷ್ಮಿ ಕಲಬುರ್ಗಿ ಅವರಿಗೂ ಕೂಡ ಹಾಗೂ ತಾಂತ್ರಿಕ ಸಹಾಯವನ್ನು ನೀಡ್ತಕ್ಕಂಥ ದಾನಮ್ಮಕ್ಕ ಜಳಕಿ ಅವರಿಗೂ ಸಂಯೋಜಕರಾಗಿರ್ತಕ್ಕಂಥ ಶರಣೆ ರತ್ನಕ್ಕ ಕಾದ್ರೋಳಿ ಅವರಿಗೆ, ಡಾಕ್ಟರ್ ವೀಣಾ ಬಿರಾದರ್ ಅವರಿಗೆ, ಶರಣೆ ಅನ್ನಪೂರ್ಣ ಕೆಂಚನಗೌಡರವರಿಗೆ, ಶರಣೆ ಅನಸೂಯ ಸಿದ್ದರಾಮ್ ಅವರಿಗೆ, ಶರಣೆ ಸವಿತಾ ಲಗಳಿ ಅವರಿಗೆ, ಪ್ರೊಫೆಸರ್ ಸುಮಂಗಲಾ ಮೇಟಿ ಅವರಿಗೆ ಎಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ. ಸಂಘಟಕರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಪ್ರೊಫೆಸರ್ ಶಾರದಮ್ಮ ಮೇಟಿ ಪಾಟೀಲ್ ಅವರಿಗೂ ಕೂಡ ನಾನು ಈ ವೇದಿಕೆಗೆ ಹೃದಯಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ. ಅಷ್ಟೇ ಅಲ್ಲದೆ ಈ ಗೂಗಲ್ ಮೀಟ್ನಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸರ್ವರಿಗೂ ಅವರಿವರೆನ್ನದೆ ಸರ್ವರಿಗೂ ಸ್ವಾಗತವನ್ನ ಬಯಸ್ತೇನೆ. ಪ್ರಾಸ್ತಾವಿಕವಾದ ಮಾತುಗಳನ್ನ ಹೇಳಬೇಕು ಅಂತಂದ್ರೆ 12ನೇ ಶತಮಾನದ ಶರಣರ ವಚನಕಾರರ ಪ್ರಭಾವದಿಂದ ಕರ್ನಾಟಕದಲ್ಲಿ ಹೊಸದೊಂದು ಕ್ರಾಂತಿಯೇ ನಡೆಯಿತು. ಆ ಕ್ರಾಂತಿಯ ಕಿಡಿಗಳಾಗಿ ಅನೇಕ ಶರಣ ಪರಂಪರೆಯ ವಾರಸುದಾರರು ಹುಟ್ಟಿಕೊಂಡರು. ಅಂಥವರಲ್ಲಿ ಲಿಂಗೈಕ್ಯ ಎಲೆ ಮಲ್ಲಪ್ಪ ಶೆಟ್ಟರೂ ಕೂಡ ಒಬ್ಬರು. ಈ ಸಾವಿಲ್ಲದ ಶರಣರು ಮಾಲಿಕೆಯಲ್ಲಿ ಅವರ ಪರಿಚಯವನ್ನ ಮಾಡುವ ಉದ್ದೇಶವನ್ನ ಇಟ್ಕೊಂಡು ಅವರ ಕಾರ್ಯಗಳನ್ನ ಸಾಧನೆಗಳನ್ನ ನಮ್ಮೆಲ್ಲರಿಗೂ ಪರಿಚಯಿಸಬೇಕು ಎನ್ನುವ ಆಶಯದಿಂದ ಈ ಒಂದು ಉಪನ್ಯಾಸವನ್ನ ಹಮ್ಮಿಕೊಳ್ಳಲಾಗಿದೆ. ಮುಂಬರುವ ಜನಾಂಗಕ್ಕೆ, ಇಂದಿನ ಯುವ ಜನಾಂಗಕ್ಕೆ ನಮ್ಮ ಶರಣರ ಪರಿಚಯವಾಗಲಿ, ಶರಣ ಸಾಹಿತ್ಯದ ಉಳಿವು ಬೆಳವಣಿಗೆಯಾಗಲಿ ಅನ್ನುವ ಉದ್ದೇಶವೇ ನಮ್ಮ ವೇದಿಕೆಯದಾಗಿದೆ ಎಂದು ಹೇಳುತ್ತೇನೆ. ಇನ್ನು ಪರಿಚಯಕ್ಕೆ ಬಂದಾಗ ಸೂರ್ಯನನ್ನ ಜಗತ್ತಿಗೆ ಪರಿಚಯಿಸಿದಂತೆ ತಮ್ಮೆಲ್ಲರಿಗೂ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರ ಸಂಪೂರ್ಣವಾದ ಪರಿಚಯವಿದೆ. ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆಯ ಸಂಸ್ಥಾಪಕ ಅಧ್ಯಕ್ಷರೆಂಬುದನ್ನೂ ಕೂಡ ನಾವೆಲ್ಲ ಅರಿತಿದ್ದೇವೆ. ವಚನ ಅಧ್ಯಯನ ವೇದಿಕೆ, ಅಕ್ಕನ ಅರಿವು, ಬಸವಾದಿ ಶರಣರ ಚಿಂತನ ಕೂಟ ಮುಂತಾದ ಸಂಸ್ಥೆಗಳಲ್ಲಿ ಅವರು ಮಾರ್ಗದರ್ಶಕರಾಗಿ ನಮ್ಮನ್ನೆಲ್ಲ ಮುನ್ನಡೆಸುತ್ತಿದ್ದಾರೆ. ಮೂಲತಃ ರಾಮದುರ್ಗದಲ್ಲಿ ಜನಿಸಿರ್ತಕ್ಕಂಥ ಶಶಿಕಾಂತ್ ಪಟ್ಟಣ್ ಸರ್ ಅವರು ಸ್ವತಂತ್ರ ಹೋರಾಟಗಾರರ ಕುಟುಂಬದ ವಂಶಸ್ಥರು ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ. ಪ್ರಾಥಮಿಕ ಶಿಕ್ಷಣವನ್ನ ರಾಮದುರ್ಗದಲ್ಲಿ ಹಾಗೂ ವಿಜಯಪುರದ ಸೈನಿಕ ಶಾಲೆಯಲ್ಲಿ ಪ್ರೌಢ ಶಿಕ್ಷಣದವರೆಗಿನ ಹಂತವನ್ನ ಮುಗಿಸಿಕೊಂಡು PUC ಶಿಕ್ಷಣವನ್ನ ಕರ್ನಾಟಕ ಕಾಲೇಜು ಧಾರವಾಡದಲ್ಲಿ ಪೂರೈಸಿದ್ದಾರೆ. ಬೆಳಗಾವಿಯ JN ಮೆಡಿಕಲ್ ಕಾಲೇಜಿನಲ್ಲಿ B.Pharm ಹಾಗೂ M.Pharm ಪದವಿಯನ್ನ ಪಡೆದಿರ್ತಕ್ಕಂಥ ಪಟ್ಟಣ್ ಸರ್ ಅವರು ತಮ್ಮ PhD ಪದವಿಯನ್ನ ರಾಜೀವ್ ಗಾಂಧಿ
ಆರೋಗ್ಯ ವಿಶ್ವವಿದ್ಯಾಲಯ ಬೆಂಗಳೂರಿನಿಂದ ಪಡೆದುಕೊಂಡಿದ್ದಾರೆ. ನೋಡ್ರಿ, ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಎತ್ತ ಸಂಬಂಧವಯ್ಯ ಎನ್ನುತ್ತಾರೆ ಅಲ್ಲಮರು ತಮ್ಮ ವಚನದಲ್ಲಿ. ಹಾಗೇನೆ ಔಷಧ ವಿಜ್ಞಾನದಲ್ಲಿ ಪರಿಣತಿಯನ್ನ ಪಡೆದು ಅದರಲ್ಲಿಯೇ PhD ಪದವಿಯನ್ನ, ಡಾಕ್ಟರೇಟ್ ಪದವಿಯನ್ನ ಪಡೆದಿರ್ತಕ್ಕಂಥ ಪಟ್ಟಣ್ ಸರ್ ಅವರು ವಚನ ಸಾಹಿತ್ಯದ ನಂಟನ್ನ ಅಂಟಿಸಿಕೊಂಡದ್ದು ಬಹು ಜನರಿಗೆ ಆಶ್ಚರ್ಯವನ್ನ ಉಂಟು ಮಾಡಿಸುತ್ತದೆ. ಆದರೆ ಪಟ್ಟಣ್ ಸರ್ ಅವರು ತಮ್ಮ ಔಷಧ ವಿಜ್ಞಾನದಲ್ಲಿಕ್ಕಿಂತಲೂ ವಚನ ಸಾಹಿತ್ಯದಲ್ಲಿ, ಕನ್ನಡ ಸಾಹಿತ್ಯದಲ್ಲಿ ಬಹಳಷ್ಟು ಸಾಧನೆಯನ್ನ ಮಾಡಿರ್ತಕ್ಕಂಥವರು. 53ಕ್ಕೂ ಅಧಿಕ ಕೃತಿಗಳು, ಸಾವಿರಾರು ಪ್ರಶಸ್ತಿಗಳು ಪಟ್ಟಣ್ ಸರ್ ಅವರನ್ನ ಹುಡುಕಿಕೊಂಡು ಬಂದಿವೆ. ವೈಚಾರಿಕ ಪ್ರಜ್ಞೆಯ ಪಟ್ಟಣ್ ಸರ್ ಅವರು ಬಸವಾದಿ ಶರಣರ ವಿಚಾರಧಾರೆಗಳನ್ನ ಪೋಷಿಸುತ್ತಾ, ಬೆಳೆಸುತ್ತಾ, ಎಲ್ಲರಿಗೂ ಅವುಗಳನ್ನು ತಲುಪಿಸುತ್ತಾ ಮುನ್ನಡೆದವರು. ಪಟ್ಟಣ್ ಸರ್ ಅವರ ಬಗ್ಗೆ ಹೇಳಬೇಕು ಅಂತಂದ್ರೆ ಬರೀ ಇದೊಂದು ವೇದಿಕೆಯಲ್ಲಿ ಕೇವಲ 10-15 ನಿಮಿಷಗಳು ಸಾಲವು. ಅವರ ಕುರಿತಾಗಿಯೇ ನಾವು ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಉಪನ್ಯಾಸವನ್ನ ಏರ್ಪಡಿಸಬೇಕಾಗುತ್ತದೆ. ಹಾಗೆ ಮುಂದಿನ ದಿನಮಾನಗಳಲ್ಲಿ ಏರ್ಪಡಿಸೋಣ ಕೂಡ. ದೇವಲೋಕದ ಬಟ್ಟೆ, ಶರಣರ ದಾಂಪತ್ಯ ಧರ್ಮ, ಭೂಮಿ ಉಳಿಸಿ, ಬಯಲ ರೂಪ ಮಾಡಿ ಬಯಲಾದ ಬಸವಣ್ಣ, ಕಾಣಬಾರದ ಲಿಂಗ, ವಚನ ಸಿರಿಭಾಗ, ಕನಸುಗಳೇ ಹೀಗೆ, ನೀನು ಮೌನವಾಗುವ ಮುನ್ನ, ಗಾಂಧಿಗೊಂದು ಪತ್ರ, ಸಿಹಿಯಾಯಿತು ಕಡಲ, ಹೀಗೆ ಅನೇಕ ಕೃತಿಗಳನ್ನ ಪಟ್ಟಣ್ ಸರ್ ಅವರು ಹೇಳಿದ್ನಲ್ಲ, 53ಕ್ಕೂ ಅಧಿಕ ಕೃತಿಗಳನ್ನ ಅವರು ರಚಿಸಿದ್ದಾರೆ ಅಂತಕ್ಕಂಥದ್ದು. ಕನ್ನಡ ಸಾಹಿತ್ಯದ ಕಾವ್ಯಲೋಕದಲ್ಲಿಯೂ ಕೂಡ ಪಟ್ಟಣ್ ಸರ್ ಅವರ ಹೆಸರು ಅಜರಾಮರವಾಗಿ ಅಲ್ಲಿ ಉಳಿದುಕೊಂಡಿದೆ ಅಂತ ಹೇಳ್ಬೋದು. ವಿಮರ್ಶಾಲೋಕದಲ್ಲೂ ಕೂಡ ನಾವು ಪಟ್ಟಣ್ ಸರ್ ಅವರ ಬರಹಗಳನ್ನ ಕಾಣ್ತೀವಿ. ಅಂತಾರಾಷ್ಟ್ರೀಯ ಔಷಧ ವಿಜ್ಞಾನ ಲೇಖಕ ಪ್ರಶಸ್ತಿ, ಭಾರತೀಯ ಔಷಧ ತಯಾರಿಕಾ ಅಸೋಸಿಯೇಷನ್ ಮುಂಬೈ ಇವರಿಂದ ಪ್ರಶಸ್ತಿ, ಅಪ್ಪ ಪ್ರಶಸ್ತಿ, ಪ್ರೊಫೆಸರ್ ವಿಜಯಲಕ್ಷ್ಮಿ ಪುಟ್ಟಿ ಅವರು ನೀಡಿದ ಲಿಂಗೈಕ್ಯ ಮಲ್ಲಪ್ಪ ತಿರ್ಲಾಪುರ್ ಸ್ಮರಣಾರ್ಥ 2021ರ ಪ್ರಶಸ್ತಿ, ಅಷ್ಟೇ ಅಲ್ಲದೆ ಬಸವಶ್ರೀ ಪ್ರಶಸ್ತಿ, ಬಸವಜ್ಯೋತಿ ಪ್ರಶಸ್ತಿ, ಹಾಗೆ ಗಾಂಧಿಗೊಂದು ಪತ್ರಕವನ ಸಂಕಲನಕ್ಕೆ DS ಕರ್ಕಿ ಸಾಹಿತ್ಯ ಪ್ರಶಸ್ತಿ, MM ಕಲಬುರ್ಗಿ ಸಮಗ್ರ ಸಾಹಿತ್ಯ ಪ್ರಶಸ್ತಿ, ಕಲಬುರ್ಗಿ ಫೌಂಡೇಶನ್ ಶಿಂದಗಿ ವಿಜಯಪುರ ಇವರು ನೀಡುವ ಬಸವಶಾಂತಿ ಪ್ರಶಸ್ತಿ, ಹೀಗೆ ಅನೇಕ, ಧಾರವಾಡದ ಬಸವಶಾಂತಿ ಪ್ರಶಸ್ತಿ, ಹೀಗೆ ಅನೇಕ ಪ್ರಶಸ್ತಿಗಳೂ ಕೂಡ ಪಟ್ಟಣ್ ಸರ್ ಅವರ ಮಡಿಲು ಸೇರಿದ್ದು ಅತ್ಯಂತ ಹರ್ಷದ ಸಂಗತಿ. ಅಖಿಲ ಕರ್ನಾಟಕ ಬಸವ ಬಳಗ ಹುಬ್ಬಳ್ಳಿಯವರು ಮೊನ್ನೆ ತಾನೇ ಮೇ 10ರಂದು ನೀಡಿರ್ತಕ್ಕಂಥ ಪ್ರಶಸ್ತಿಯೂ ಕೂಡ ಪಟ್ಟಣ್ ಸರ್ ಪಾಲಾದದ್ದು ನಮ್ಮೆಲ್ಲರಿಗೆ ಅತ್ಯಂತ ಹೆಮ್ಮೆಯ ಸಂಗತಿ. ಹೀಗೆ ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡಿರ್ತಕ್ಕಂಥ ಪಟ್ಟಣ್ ಸರ್ ಅವರು ನಮ್ಮಂತಹ ಎಷ್ಟೋ ಎಲೆಮರೆಯ ಕಾಯಿ ಅಂತಿರ್ತಕ್ಕಂಥ ಜನರನ್ನ ಸಾಹಿತ್ಯ ಲೋಕಕ್ಕೆ ಪರಿಚಯಿಸುವ ಮಹತ್ ಸಾಹಸವನ್ನ ಮಾಡಿದ್ದಾರೆ. ಇನ್ನು ಹೆಜ್ಜೆ ಅಂಬೆಗಾಲನ್ನ ಇಡತಕ್ಕಂಥ ನಾವು ಬರೆಯಬೇಕು, ಕೃತಿಗಳನ್ನ ಹೊರತರಬೇಕು ಎನ್ನುವ ಮಹದಾಸೆಯೂ ಕೂಡ ಅವರದಾಗಿದೆ. ಅಷ್ಟೇ ಅಲ್ಲದೆ ಬಸವ ವಿಚಾರಧಾರೆಗೆ, ಶರಣರ ವಿಚಾರಧಾರೆಗೆ ಏನಾದರೂ ಒಂದಿಷ್ಟು ಅಲ್ಲಿ ಅಪಮಾನವಾಗುವ ವಿಷಯ ಕಂಡು ಬಂದರೆ ಕೆರಳಿ ಕೆಂಡವಾಗುತ್ತಾರೆ. ಅಂತಹ ನೇರ, ನಿರ್ಭಿಡೆಯ, ನಿರ್ದಿಷ್ಟವಾದ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಧೈರ್ಯಶಾಲಿ ಬಸವಾಭಿಮಾನಿ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಎಂದು ಹೇಳಲು ನನಗೆ ಬಹಳ ಹರ್ಷವೆನಿಸುತ್ತದೆ. ಆದರೂ ಕೂಡ ಸಭೆಯ ನಿಯಮಾವಳಿಯಂತೆ ಸಮಯಕ್ಕೆ ಬೆಲೆ ಕೊಟ್ಟು ಕಿರಿದರೋಳ್ ಪಿರಿದ್ ಎನ್ನುವಂತೆ ನನ್ನ 4 ಮಾತುಗಳಲ್ಲಿ ಅವರ ಪರಿಚಯವನ್ನು ತಮ್ಮೆಲ್ಲರಿಗೆ ಮಾಡಿಕೊಟ್ಟು, ಇದಕ್ಕಿಂತಲೂ ಅಗಾಧವಾದ, ಆಕಾಶದೆತ್ತರವಾದ, ಭೂಮಿಯಷ್ಟು ಅಗಲವಾದಂಥ ಒಂದು ಪರಿಚಯ ಅವರದಿದೆ. ನಾವು ಅವರ ಸಾಧನೆಯಿಂದ, ಅವರ ಕಾರ್ಯಗಳಿಂದ, ಅವರ ಕಾಯಕದಿಂದ ಅದೆಲ್ಲವನ್ನ ಅರಿತುಕೊಳ್ಳೋಣ ಅಂತ ಹೇಳ್ತಾ, ನನಗೆ ಈ ಸಂದರ್ಭದಲ್ಲಿ ಪರಿಚಯ ಭಾಷಣವನ್ನ, ಸ್ವಾಗತ ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನು ಹೇಳಲು ಅನುವು ಮಾಡಿಕೊಟ್ಟಿರ್ತಕ್ಕಂಥ ನನ್ನ ವೇದಿಕೆಯ ಎಲ್ಲ ಬಳಗದವರಿಗೂ ನಾನು ಶರಣಾರ್ಥಿಗಳನ್ನು ಸಮರ್ಪಿಸಿ ನನ್ನ ನುಡಿಗೆ ವಿರಾಮವನ್ನು ಇಡುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಬಸವ ಬಂಧುಗಳಿಗೆ ಆತ್ಮೀಯವಾಗಿ ಸ್ವಾಗತಿಸಿ ಉಪನ್ಯಾಸಕರ ಪರಿಚಯವನ್ನು ಚಿಕ್ಕದಾಗಿ ಮತ್ತು ಚೊಕ್ಕವಾಗಿ ತಿಳಿಸಿ ತಮ್ಮ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಶರಣೆ ಡಾಕ್ಟರ್ ಪ್ರಿಯಂವದ ಹುಲಗಬಾಳಿ ಅಕ್ಕನವರಿಗೆ ಧನ್ಯವಾದಗಳು. ಮುಂದಿನ ಘಟ್ಟ ವಿಶೇಷ
ಉಪನ್ಯಾಸ. ಇದನ್ನು ಈ ಸಂಘಟನೆಯ ಮಾರ್ಗದರ್ಶಕರು ನಮ್ಮ ಅಚ್ಚುಮೆಚ್ಚಿನ ಗುರುಗಳಾದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ತಮ್ಮ ಉಪನ್ಯಾಸವನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ವೇದಿಕೆಯ ಪರವಾಗಿ ತಮಗೆ ಆಹ್ವಾನಿಸುತ್ತೇನೆ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು, ಕೂಡಲ ಸಂಗನ ಶರಣರ ನೆನೆಯುತ್ತ ನೆನೆಯದಂತಿರಬೇಕು. ಪ್ರಾರ್ಥಸ್ಮರಣೀಯದ ಬಸವಾದಿ ಪ್ರಮುಖರ ನೆನೆದು ಇವತ್ತಿನ ಉಪನ್ಯಾಸದಲ್ಲಿ ಪಾಲ್ಗೊಂಡಂತ ಎಲ್ಲ ಹಿರಿಯ ಶರಣರಿಗೆ, ತಂದೆ ತಾಯಿಗಳಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಹೇಳ್ತಾ, ನಾವು 4.5 ವರ್ಷ ಈ ಪ್ರಯಾಣವನ್ನ 2020 ಆರಂಭಿಸಿದಂತ ಪ್ರಯಾಣ 4 ವರ್ಷ ಮೇಲೆ 6 ತಿಂಗಳ ಆಯ್ತು. ನಮಗ ಇದೊಂದು ಆರಂಭದ ಹಂತದೊಳಗ ಒಂದು ಕೋವಿಡ್ ಸಂದರ್ಭ, ಆ ಸಂಕ್ರಮಣ ಕಾಲ, ಅವ್ರಿಗೆ ಜನರೊಳಗೆ ಕುಂತು ಬೇಸತ್ತಾಕದ ತಗೊಂಡು ಒಂದು ಆರಂಭ ಮಾಡಿದ್ವಿ. ಅದು ಆರಂಭ ಮಾಡಿದಂತ ಪ್ರಯಾಣ ಇವತ್ತು ಸಾವಿರಾರು ಜನ ಸದಸ್ಯರು ಇದರೊಳಗೆ ಸಕ್ರಿಯವಾಗಿ ಪಾಲ್ಗೊಂಡು ಬೇರೆ ಬೇರೆ ವಿಷಯಗಳನ್ನ, ಹಲವಾರು ವಿಷಯಗಳನ್ನ ಇದರೊಳಗೆ ಚರ್ಚೆ ಮಾಡ್ತಕ್ಕಂಥ ಸಂದರ್ಭಗಳು ಬಂದು ಅಂತಕ್ಕಂಥದ್ದು. ಅದು ಎಲ್ಲರ ಓದು, ಬರಹ, ಅಧ್ಯಯನದ ವಿಸ್ತಾರವನ್ನ ಹೆಚ್ಚುಗೊಳಿಸ್ತಾ ನಮ್ಮೊಳಗಿರ್ತಕ್ಕಂಥ ಕ್ರಿಯಾಶೀಲತೆಯನ್ನ ನಾವೇ ಗುರುತಿಸಿಕೊಂಡು ಅದಕ್ಕೆ ಸಮಾಜಮುಖಿಯಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ನಾವು ಮಾಡಬೇಕು ಅಂತ ತಿಳ್ಕೊಂಡು ಬೇರೆ ಬೇರೆ ಒಂದು ಲೇಖನ ತರಿಸುವುದು, ವಚನ ವಿಶ್ಲೇಷಣೆ, ಹಲವಾರು ಕಾರ್ಯಕ್ರಮಗಳನ್ನ ಹಾಕಿಕೊಂಡು ಒಂದು ಸ್ಥೈರ್ಯವನ್ನ ಒದಗಿಸ್ತಕ್ಕಂಥ ಕೆಲಸ. ವಿಶೇಷವಾಗಿ ಮಹಿಳೆಯರಿಗೆ ಅವ್ರಿಗೊಂದು ಅವಕಾಶ ಇರಲಿಲ್ಲ. ಅವ್ರಿಗೆ ನಾವು ಅವ್ರೊಳಗೆ ಪ್ರತಿಭೆ ಇತ್ತು, ಸಾಕಷ್ಟು ಪ್ರತಿಭೆಗಳು, ಅದರ ಅವಕಾಶಗಳಿರಲಿಲ್ಲ. ನೀವು ಮಾಡಬಲ್ರಿ, ನೀವು ಮಾಡಬಹುದು, ನೀವು ಮಾಡ್ತೀರಿ ಅಂತಕ್ಕಂಥ ಒಂದು ಭರವಸೆ ಕೊಟ್ಟಾಗ ಬಹುಶಃ ಇವತ್ತು ನಮ್ಮ ತಂಡದ, ಅಕ್ಕನ ಅರಿವಿನ ತಂಡದ ಬಹುತೇಕ ಸದಸ್ಯರು 2, 3, 4, 10 ಪುಸ್ತಕಗಳನ್ನು ಕೂಡ ಪ್ರಕಟ ಮಾಡ್ಯಾರ ಅಂತ ತಿಳ್ಕೊಂಡು ಅದ್ರಾಗ ಎಷ್ಟೋ ಜನ ಪ್ರಶಸ್ತಿಗಳನ್ನು ಪಡೆದಾರ. ಅದೆಲ್ಲವೂ ಕೂಡ ಅಕ್ಕನ ಅರಿವಿನ ಹೆಮ್ಮೆ ಅಂತಕ್ಕಂಥ ವಿಷಯವನ್ನ ನಾನು ಹೇಳ್ತಾ, ನಾನೀಗಾಗಲೇ ಹೇಳಿದ ಹಾಗೆ ಸಾವಿಲ್ಲದ ಶರಣರು ಮಾಲಿಕೆ, ಶಿವಯೋಗ ಸಾಧಕರು, ನಾಡ ಕಟ್ಟಿದರು ನಮ್ಮವರು ಅಂತಕ್ಕಂಥ ಶೀರ್ಷಿಕೆಗಳ ಜೊತೆಗೆ ದೇಶಪ್ರೇಮ, ರಾಷ್ಟ್ರಪ್ರೇಮ, ಸಮಾಜ, ಧಾರ್ಮಿಕ, ನೈತಿಕ, ಶೈಕ್ಷಣಿಕ ಎಲ್ಲ ರಂಗದೊಳಗ ಸೇವೆ ಮಾಡ್ತಕ್ಕಂಥ ನಮ್ಮವರ ಒಂದು ಇದು ಗುಣಗ್ರಾಹಿ ಅನ್ನೋಕ್ಕಿಂತ ಅವರ ನೆನಪು. ಬಹಳ ಜನ ಇವತ್ತು ನನಗ ಎಲೆ ಮಲ್ಲಪ್ಪ ಶೆಟ್ಟರ್ ಯಾರು ಸರ್ ಅಂತ ಬಹಳ ಜನ ಇಲ್ಲಿಯವರೆಗೂ ಕೂಡ ಹೇಳಿದ್ದು ಉಂಟು, ಕೇಳ್ತಾರ. ಯಾಕಂದ್ರೆ ಅದು ಸಹಜ. ಅಂದ್ರ ಇವ್ರಿಗೆ ಎಲೆ ಮಲ್ಲಪ್ಪ ಶೆಟ್ಟರ್ ಬಗ್ಗೆನೇ ಗೊತ್ತಿಲ್ಲ ಅಂತಂದ್ರೆ ಹೆಂಗ ಅಂತಕ್ಕಂಥ. ನನಗ ಎಷ್ಟೋ ಸಲ ಎಲೆ ಮಲ್ಲಪ್ಪ ಶೆಟ್ಟರ ಗುಣಗಳು ನಾವ್ ಹೇಳಿದಲ್ಲ, ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ. ಅವ್ರು ಯಾವಾಗ್ಲೂ ಹೇಳ್ತಿದ್ರು, ದಾಸೋಹ ನಾನು ತಂದದ್ದು ನಂದಲ್ಲ, ನನಗ ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅಂತಕ್ಕಂಥ ಒಂದು ತತ್ವವನ್ನ ಹೊಂದಿದ್ರು. ವಿಶೇಷವಾಗಿ ನಾವು ಬೆಂಗಳೂರು ನಿರ್ಮಾಪಕ ಯಾರು ಅಂತ ಹೇಳಿದ್ರೆ ಮೊಟ್ಟ ಮೊದಲಿಗೆ ನಮ್ಮ ಹೆಸರು ಬರುವುದು ನಾಡಪ್ರಭು ಕೆಂಪೇಗೌಡ ಅಂತೀವಿ. ಒಕ್ಕಲಿಗ ಸಮಾಜದ ಅಥವಾ ಲಿಂಗಾಯತ ಒಕ್ಕಲಿಗ ಸಮಾಜದ, ಯಾಕಂದ್ರೆ ಬಹಳ ಜನರಿಗೆ ಗೊತ್ತಿರಲಿ ಎಲ್ಲರಿಗೂ ಅಂತ ತಿಳ್ಕೊಂಡು, ಕೆಂಪೇಗೌಡರು ಲಿಂಗಧಾರಕರಾಗಿದ್ರು. ಒಕ್ಕಲಿಗರೊಳಗ ಅದು ಗಂಗಟಿಕರು, ಆಮೇಲೆ ಅವರೊಳಗಿರ್ತಕ್ಕಂಥ ಅರಳು ಒಕ್ಕಲಿಗರು, ಆಮೇಲೆ ಅವರೊಳಗಿರ್ತಕ್ಕಂಥ ಕುಂಚಟಿಕ ಒಕ್ಕಲಿಗರು, ಇವರೆಲ್ಲರೂ ಕೂಡ ಮೂಲತಃ ಲಿಂಗಾಯತ ಧರ್ಮದಿಂದ ಬಂದವರು. ಯಾವಾಗ ನಂಜನಗೂಡಿನ ಮೆಸಾಕಾರ ಆಗತ್ತಾರ ಅವಾಗಿಂದ ಅವರು ತಮ್ಮನ್ನ ಪ್ರತ್ಯೇಕವಾಗಿ ಆ ಲಿಂಗವನ್ನು ತೆಗೆದು ಬಸವೇಗೌಡ, ಲಿಂಗೇಗೌಡ, ಬಸವೇಗೌಡ, ಶಿವನಗೌಡ, ಶಿವಲಿಂಗೇಗೌಡ, ನೀವೆಲ್ಲ ಉತ್ತರ ಕರ್ನಾಟಕದ, ದಕ್ಷಿಣ ಕರ್ನಾಟಕದ ಬಹುತೇಕ ಒಕ್ಕಲಿಗರು ಇಂಥ ಹೆಸರುಗಳನ್ನ ಇಟ್ಟಿರ್ತಾರ. ಅದು ನಾವು ಬಹಳ ಜನ ಬೆಂಗಳೂರನ್ನ ಯಾರು ಕಟ್ಟಿದ್ರು ಅಂತಕ್ಷಣ ಕೆಂಪೇಗೌಡ ಅಂತೀವಿ. ಆದ್ರ ಇಡೀ ಬೆಂಗಳೂರಿನ ಇವತ್ತಿನ ಬೆಂಗಳೂರಿನ ನಿರ್ಮಾಣಕ್ಕ ಯಾರು ನಿರ್ಮಾಪಕ ಅಂತ ಕೇಳಿದ್ರೆ ನನ್ನ ದೃಷ್ಟಿಯೊಳಗ ಮತ್ತು ಬಹುತೇಕರ ದೃಷ್ಟಿಯೊಳಗ ಅದು ಮತ್ತಾರು ಅಲ್ಲ, ಎಲೆ ಮಲ್ಲಪ್ಪ ಶೆಟ್ಟರು ಅಂತಕ್ಕಂಥದ್ದು. ಯಾರಿವರು ಎಲೆ ಮಲ್ಲಪ್ಪ ಶೆಟ್ಟರು ಅಂತಕ್ಕಂಥ ಇತಿಹಾಸವನ್ನ ನಾವು ನೋಡೋದು. ಚಿಕ್ಕಮಗಳೂರು ಜಿಲ್ಲೆಯ ಒಂದು ನಂದಿಹಳ್ಳಿ ಅಂತಕ್ಕಂಥ ಒಂದು ಗ್ರಾಮ. ಯಾಕಂದ್ರೆ ಉತ್ತರ ಕರ್ನಾಟಕದ ಬಹುತೇಕ ಲಿಂಗಾಯತರ ಅಡ್ರೆಸ್ ಹೆಂಗಿರ್ತಾವ ಅಂದ್ರೆ ತೆಂಗಿನಕಾಯಿ, ಅಕ್ಕಿ, ಮೆಣಸಿನಕಾಯಿ, ಈ ರೀತಿಯ ನಾವು ಅಡ್ರೆಸ್ ಅನ್ನ ಇಟ್ಕೊಂಡಿರ್ತಾರ ಉತ್ತರ ಕನ್ನಡದಾಗ. ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಇವೆಲ್ಲ ಅಂದ್ರೆ ನಮ್ಮ ವ್ಯಾಪಾರ ಮನೋವೃತ್ತಿಯೊಳತಕ್ಕಂಥ ಈ ಜನ ವಿಶೇಷವಾಗಿ ಉತ್ತರ ಕನ್ನಡದಾಗ ಈ ಹೆಸರು, ಕಡ್ಲಿ, ಈ ಎಲ್ಲ ಹೆಸರುಗಳನ್ನ ಇರ್ತಾರ. ಈ ನಂದಿಹಳ್ಳಿ ಎಲೆ ಶೆಟ್ಟರ ಕಾರ್ಯಕ್ರಮ ಹೆಂಗಿತ್ತಂದ್ರ, ಅವ್ರಿಗೆ ಏನಿತ್ತಂದ್ರ ಆವಾಗಿನ ಕಾಲಕ್ಕ
ರಾಜ ಮಹಾರಾಜರಿಗೆ ವಿಳ್ಳೆ ಕೊಡ್ತಿದ್ರು ಮದುವೆ ಆಗೋ ಸಂದರ್ಭದಾಗ. ಅಂದ್ರೆ ಸಕ್ರಿ ಮಾಡೋಂಬರ್ ಸಕ್ರಿ ಕಾರಣ ಅಂತಾರಲ್ಲ, ಸಕ್ರಿ ಎಲ್ಲಿ ಹಾಕಿ ಕೊಡ್ತ ಕಲ್ಯಾಣ ಮಹೋತ್ಸವದೊಳಗ ಬಸ್ಟಿಗೆ ಏನ್ರಿ ಮದುವೆ ನೇಮ ಮಾಡೋದಾಗ್ಲಿ ಆ ಮಾಡ್ತಕ್ಕಂಥ ಕಾರ್ಯದೊಳಗ ಎಲೆ ಮಲ್ಲಪ್ಪ ಶೆಟ್ಟರು ಅವರ ಕುಟುಂಬ ಅಂದ್ರೆ ಅವರ ಪೂರ್ವಜರು ಚಿಕ್ಕಮಗಳೂರು ಜಿಲ್ಲೆ ನಂದಿಹೇಳೊಳಗ ನಿರ್ವಾಣೇಶ್ವರ ಅಂತಕ್ಕಂಥ ದೊಡ್ಡ ದೇವಸ್ಥಾನ, ಆ ದೇವಸ್ಥಾನವನ್ನ ಕಟ್ಟಿ ಅಲ್ಲಿ ಜಾತ್ರೆಗೂ ಕೂಡ ಆ ಮನೆತನದವ್ರು ಮಾಡಿರ್ತಾರೆ. ಅಲ್ಲಿ ಬಹಳಷ್ಟು ಬರಗಾಲ ಇದ್ದಾಗ ಆ ಊರ ಸುತ್ತಮುತ್ತಲು ಇದ್ದಾಗ ಏನು ಇಲ್ಲಿಲ್ಲ ಅಂತಂದಾಗ ಆಗಿನ ಕಾಲಕ್ಕ ಮಲ್ಲಪ್ಪ ಶೆಟ್ಟರ ಮನಿ ಮುಂದ ಒಂದು ಅಡಿಗೆ ವ್ಯವಸ್ಥೆ ನಿರಂತರವಾಗಿ ಮಲ್ಲಪ್ಪ ಶೆಟ್ಟರ ಹಿರಿಯರು ಅಡಿಗೆಯಿಂದ ಅಂದ್ರೆ ದಾಸೋಹ ಪದ್ಧತಿ. ಯಾರೇ ಬಂದರೂ ಕೂಡ ಅಲ್ಲಿ ನಿರ್ವಾಣೇಶ್ವರ ಗುಡಿಗೆ ಹೋಗೋಕ್ಕಿಂತ ಮುಂಚೆ ಇವ್ರ ಮನೆಗೆ ಬಂದು ಪ್ರಸಾದ ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ಸಂಪ್ರದಾಯ ಇತ್ತು. ಬಹಳ ದೊಡ್ಡ ಜಾತ್ರೆ ಆ ನಿರ್ವಾಣೇಶ್ವರ ಅಂತಕ್ಕಂಥ ಬಹಳ ದೊಡ್ಡ ಜಾತ್ರೆಯನ್ನ ಮಾಡ್ತಿರ್ತಾರ. ಅಲ್ಲಿ ಈ ಕುಟುಂಬದ ಒಬ್ಬ ಹುಡುಗಿ ಸುರಸುಂದರಂಗಿ 17-16 ವರ್ಷದ ಹುಡುಗಿ ಜಾತ್ರೆಯೊಳಗೆ ಬಳಿ ತರಕ್ ಹೋಗಿರ್ತಾರ. ಅವರಿನ ರಾಜಾಗ ಬಹಳಷ್ಟು ಜನರ ಮೇಲೆ ಒಬ್ಬ ವಿಶಾಲಪಟ್ಟಣದ ರಾಜ ಬಹಳಷ್ಟು ಮಹಿಳೆಯರನ್ನ ಆಕರ್ಷಿತ ಮಾಡ್ಕೊಂಡು ಅವರ ಲೈಂಗಿಕ ಶೋಷಣೆಯನ್ನು ಮಾಡಿರ್ತಾನೆ. ಆದ್ರೆ ಈ ಶ್ರೀಮಂತ ವರ್ಗದ ಸುರಸುಂದರಿ ಅವನ ಕಣ್ಣಿಗೆ ಬಿದ್ದಿರಂಗಿಲ್ಲ. ಅದ್ರ ಕಣ್ಣಿಗೆ ಬಿದ್ದಾಗ ಆಕಿಗೆ ಬೆನ್ನತ್ತನ ಆ ಹುಡುಗಿ ರಾಜನನ್ನು ತಪ್ಪಿಸ್ಕೊಂಡು ಅಂದ್ರೆ ಅವಳಿಗೆ ಗೊತ್ತಿರ್ತೈತಿ ಗುಡ್ಗಾಡದೊಳಗೆ ಇಳ್ಕೊಂಡು ತಮ್ಮ ಮನೆಗೆ ಹೊಕ್ಕ ನಂದಿಹಳ್ಳಿಗೆ ಹೊಕ್ಕಾಳ. ಹೋಗಿ ಕುಂಡತಳ ಆ ಜಾತ್ರೆಯೊಳಗ ಗೌರಿ ಅಣ್ಣನ ಬರ್ತಾನ. ಗೌರಿ ಅಣ್ಣನ ರಾಜ ಕರೆದು ಕೇಳ್ತಾನ, ಅವ್ರು ಯಾರು? ಇಲ್ಲ ನನ್ನ ತಂಗಿ. ನೀನ್ ಆಕಿನ ತಂದು ಇವತ್ತು ಸಂಜೆ ಮುಂದೆ ನನಗೆ ಒಪ್ಸಿದ್ರ ನಿಮ್ಮ ಮನೆತನ ಉಳಿತೈತಿ, ಇಲ್ಲದ್ರ ಎಲೆ ಮನೆತನ ಅಂತಕ್ಕಂಥದ್ದು ಇಲ್ಲಿ ಇರಕ್ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಹೆದರಿಕೆ ಹಾಕ್ತಾರ. ಅವಾಗ ಗೌರಿನ ಕಟ್ಕೊಂಡು ಅವ್ರ ಹಿರಿಯರು ಎಲ್ಲರೂ ಕುಂತ್ಕೊಂಡು ಅಕ್ಕ ಅಣ್ಣ ತಮ್ಮ ಕುಂತ್ಕೊಂಡು ವಿಚಾರ ಮಾಡ್ತಾರ. ಇಷ್ಟೆಲ್ಲ ದೊಡ್ಡ ಸಾಮ್ರಾಜ್ಯ ಇತ್ತು ನಮ್ದು, ಇಷ್ಟೆಲ್ಲ ಮಂದಿಗೆ ನಾವು ಸಹಾಯ ಮಾಡೀವಿ, ಆದ್ರೆ ಇಂಥ ಒಂದು ಪರಿಸ್ಥಿತಿ ನಮಗೆ ಬಂತಲ್ಲ ಅಂತ ತಿಳ್ಕೊಂಡು ಅವ್ರು ಏನ್ ಮಾಡ್ತಾರಂದ್ರ ನಮ್ಮ ಮನೆತನದ ಘನತೆ ಗೌರವ ಮುಖ್ಯ, ನಾವು ರಾಜನಿಗೆ ಹೋಗಿ ನಮ್ಮ ಮಗಳನ್ನು ಕೊಡೋದು ಬೇಡ ಅಂತ ತಿಳ್ಕೊಂಡು ರಾತ್ರೋರಾತ್ರಿ ಕೈಗೆ ಸಿಕ್ಕಂತ ಕೆಲ ಆಕಾರಗಳನ್ನ ಏನ್ ತಗೊಂಡು ಸಾಮಾನು ತಗೊಂಡು ಅವಾಗಿನ ಕಾಲಕ್ಕೆ ಆ ತುಡುಗ್ಲೆ ಅಂದ್ರೆ ಆ ಮನೆತನದೊಳಗ ಬಿಟ್ಕೊಟ್ಟು ಬೆಂಗಳೂರಿಗೆ ಬಂದು ಸೆಟ್ಲಾಕಾರ. ಬೆಂಗಳೂರೊಳಗ ಅವರು ಒಂದು ಸಣ್ಣ ವೀರನಹಳ್ಳಿ ಅಂತಕ್ಕಂಥ ಒಂದು ಸಣ್ಣ ಹಳ್ಳಿ ಒಳಗ ಬಂದು ಆರಂಭದ ದಿನದೊಳಗ ಇರ್ತಾರ. ನಮ್ಮ ಕಥಾನಾಯಕ ಎಲೆ ಮಲ್ಲಪ್ಪ ಶೆಟ್ಟರು ಅಂತಕ್ಕಂಥವ್ರು ಆ ಒಂದು ಕುಟುಂಬಕ್ಕ ಸೇರಿದಂಥವ್ರು ಅಂತಕ್ಕಂಥದ್ದು ಈಗ ನಾ ಹೇಳ್ತೇನೆ. ಎಲೆ ಮಲ್ಲಪ್ಪ ಶೆಟ್ಟರ ಬಗ್ಗೆ ನಾವು ಯಾವ ವಿಸ್ತಾರದೊಳಗೆ ಹೇಳ್ಬೇಕು, ಹೆಂಗ್ ಹೇಳ್ಬೇಕು ಅಂತಕ್ಕಂಥದ್ದು ನಾನು ಬಹಳ ಸಲ ಅಂದ್ರೆ ಹೌ ಟು ಕನ್ಸೈಸ್ ಇಟ್ ಎಷ್ಟು ಸಣ್ಣ ಮಾಡಿ ಹೇಳ್ಬೇಕು ಅಂತ ಆಸನಾಗ ಅಂತ ತಿಳ್ಕೊಂಡು ಬಹಳ ಕಷ್ಟಪಟ್ಟು ನನಗನಿಸ್ತು ಅದನ್ನ ಹೆಂಗೆ ನಾ ಹೇಳ್ಬೋದು ಅಂತಕ್ಕಂಥದ್ದು. ಎಲೆ ಮಲ್ಲಪ್ಪ ಶೆಟ್ಟರು ಅಂತಕ್ಕಂಥವ್ರು ಮೊಟ್ಟ ಮೊದಲಿಗೆ ಅವರ ಹುಟ್ಟು ಅಂದ್ರ ಅವರ ಮರಿಸಿದ್ದಪ್ಪ ಶೆಟ್ಟರು ಅಂತಕ್ಕಂಥವ್ರು ಅವ್ರ ತಂದೆಯವರು, ತಾಯಿ ಚೆನ್ನಮ್ಮ, ಇವರ 3ನೇ ಮಗ. ಇವರು ಬೆಂಗಳೂರೊಳಗ ಒಂದು ವೀರನಹಳ್ಳಿ ಅಂತಕ್ಕಂಥ ಒಂದು ಊರೊಳಗ ಶರಣ ಪರಂಪರೆಗೆ ಒಂದು ಚರಿತ್ರೆ ಇಳ್ತಕ್ಕಂಥ ಇವರ ಮನೆತನದೊಳಗ ಬಸವಣ್ಣನ ಚರಿತ್ರೆ ಇತಿಹಾಸವನ್ನ ಅರಿತುಕೊಂಡವರು. ಇವರು ವೃತ್ತಿಯಿಂದ ವಿಳ್ಳೆ ಎಲೆಯನ್ನ ಮಾಡ್ತಕ್ಕಂಥವ್ರು. ಆರಂಭದ ದಿನದೊಳಗೆ ಬಹಳ ಕಷ್ಟದ ಕೆಲಸ ಇತ್ತು. ಹಿಂಗಾಗಿ ಮರಿಸಿದ್ದಪ್ಪ ಶೆಟ್ಟರು ಬರೀ ಇದನ್ನ ನಾವು ಮಾಡಿದ್ರೆ ಆಗಂಗಿಲ್ಲ ಅಂತ ತಿಳ್ಕೊಂಡು ಅವಾಗ ಅಬಕಾರಿ ಕಾಂಟ್ರಾಕ್ಟರ್ ಅಂದ್ರೆ ಎಕ್ಸೈಸ್ ಕಾಂಟ್ರಾಕ್ಟರ್ ಅಂತಾರಲ್ಲ ಅದನ್ನ ಸಂಪೂರ್ಣವಾಗಿ ತಗೊಂತಾರ. ನಾವು 3 ಮಂದಿ ಜನರನ್ನ ನಾವು ಹಿಡಿಬೇಕು. ಒಬ್ಬರು ಬಳ್ಳಾರಿ ಸಕ್ರಿ ಕರಡಪ್ಪನವರು, ಇನ್ನೊಬ್ರು ಅಂದ್ರೆ ಎಲೆ ಮಲ್ಲಪ್ಪ ಶೆಟ್ಟರು, ಮತ್ತು ಅವಾಗಿನ ಕಾಲದ ಜಗಜ್ಯೋತಿ ಬಸವಣ್ಣವರು ಅಂತಕ್ಕಂಥವ್ರು. ಅಂದ್ರೆ 12ನೇ ಶತಮಾನದಲ್ಲ, 19ನೇ ಶತಮಾನದ ಇವರು ಸಮಕಾಲೀನರು. ಇವ್ರು ಬಾಲ್ಯದಿಂದಲೇ ಬಹಳಷ್ಟು ಕನಸನ್ನ ಕಂಡವ್ರು. ನಾವು ಏನಾದ್ರೂ ಒಂದು ಮಾಡಬೇಕು, ನನಗೇನಾದ್ರೂ ಒಂದು ಬದುಕಿನೊಳಗ ಕಟ್ಕೋಬೇಕು ಅಂತ ತಿಳ್ಕೊಂಡು ಒಂದು ಗಟ್ಟಿಯಾದ ನಿರ್ಧಾರವನ್ನ ಮಾಡಿದವರು. ಹಿಂಗಾಗಿ ಅವರು ಎಲೆ ಮಲ್ಲಪ್ಪ ಶೆಟ್ಟರು ಅವ್ರಿಗೆ ಅತ್ಯಂತ ಸಣ್ಣ ವಯಸ್ಸಿನೊಳಗೆ ಅವರು ಮದುವೆ ಆಕಾರ. ಶರವಣಮ್ಮ ಅಂತಕ್ಕಂಥ ಒಬ್ಬ ಮಹಿಳೆಯನ್ನು ಮದುವೆ ಆಕಾರ. ಅವರಿಗೆ ನಂಜಮ್ಮ ಮತ್ತು ನಿರ್ವಾಣೇಶ್ವರದ ದೇವಸ್ಥಾನ ಇರ್ತಲ್ಲ ಆ ಒಂದು ಗುಡಿಯ ಹೆಸರಿನೊಳಗ ನಿರ್ವಾಣಮ್ಮ ಅಂತಕ್ಕಂಥ ಇಬ್ರು ಮಹಿಳೆಯರಂತಾರ. ಇನ್ನೊಂದು ಇತಿಹಾಸದೊಳಗ ಅವ್ರಿಗೆ 4 ಮಂದಿ ಇದ್ರು ಅಂತ ಹೇಳ್ತಾರ. ಪತಿ ಶರವಣಮ್ಮ ಸಣ್ಣ ವಯಸ್ಸಿನಾಗ ತಿರ್ಕೊಂಡ್ಬಿಡ್ತಾರ. ನಿರ್ವಾಣಮ್ಮ ಮತ್ತು ನಂಜಮ್ಮ ಒಂದ್ ದಿವ್ಸ ತಂದಿಗೆ ಬಂದು ಜಗಳ ತೆಗಿತಾರ. ಯಾಕಂದ್ರೆ ಸಣ್ಣ ವಯಸ್ಸಿನವರು ಅಡಿಗೆ ಮನೆ ತುಂಬಾ ಅಷ್ಟರಲ್ಲಿ ಇವರು ಬಹಳ ಶ್ರೀಮಂತಿಕೆ ಅಂದ್ರ ಈ ಅಬಕಾರಿ ಕಾಂಟ್ರಾಕ್ಟ್ ಮಾಡಿ ಬೇರೆ ಬೇರೆ ಕೆರೆ ಕಟ್ಟುವ ಕೆಲಸ, PWD ಕೆಲಸ, ಲೋಕೋಪಯೋಗಿ ಮಾಡತಕ್ಕಂಥ ಕೆಲಸ ಎಲ್ಲ ಮಾಡಿ ಬಹಳಷ್ಟು ಶ್ರೀಮಂತರಾಗಿರ್ತಾರ. ಮನೆಯೊಳಗೆ ಅಡಿಗೆ ಮಾಡೋರು ಇರ್ತಾರ. ಅದ್ರ ಮಲ್ಲಪ್ಪ ಶೆಟ್ಟರಿಗೆ ವ್ಯಕ್ತಿಗತವಾಗಿ ಅವರು ಇದ್ರೊಳಗೆ ತೊಡಗಿಸ್ಕೊಂಡಾಗ ಅವ್ರ 2 ಮಕ್ಕಳು ಬಂದು, ಅಪ್ಪ
ನೀನು ಇನ್ನೊಂದು ಮದುವೆ ಆಗು ಅಂತ ತಿಳ್ಕೊಂಡು ತಂದಿಗೆ ಮದುವೆ ಮಾಡ್ತಾರೆ ಮಕ್ಕಳು. ಸಣ್ಣಮ್ಮ ಅಂತಕ್ಕಂಥ ಒಬ್ಬ ಮಹಿಳೆಯನ್ನು ಕರ್ಕೊಂಡು ಬಂದು ಅವರು ನಂಜಮ್ಮ ಮತ್ತು ನಿರ್ವಾಣಮ್ಮ ಮುಂದೆ ನಿಂತುಕೊಂಡು ಅವರು ಕಾರ್ಯವನ್ನ ಅಂದ್ರೆ ಮದುವೆ ಕಾರ್ಯವನ್ನ ಮಾಡಿದ್ದು. ಅಂದ್ರೆ ತಮ್ಮ ತಂದೆಗೆ ಮದುವೆ ಮಾಡ್ತಕ್ಕಂಥ ಕೆಲಸವನ್ನ ಅವರು ಮಾಡ್ತಾರ. ಅದು ಎಷ್ಟು ವಿಚಿತ್ರ ಅಂತಂದ್ರೆ ಅವರ ಎಲೆ ಮಲಪ್ ಶೆಟ್ಟಿ ಹೇಳ್ತಾರೆ, ಬೇಡವ ನನಗೆ ಯಾಕೆ, ನೀವು ಅದಿರಿ, ನೀವು ಆದ್ರೆ ನನಗೆ ಸಾಕು, ನೀವು ನೋಡ್ಕೊಂತಿರಲ್ಲ ಬೇಡ ಅಂತಂದಾಗ ಒತ್ತಾಯ ಪೂರ್ವಕ ಮಾಡಿ ಇಬ್ರು ಹಠ ತಗೋದು ಉಪವಾಸ ಬಿದ್ದು ಅವ್ರ ತಂದೆಯ ಮದುವೆಯನ್ನ ಮಾಡ್ತಾರೆ. ಇಂಥ ಒಂದು ಕುಟುಂಬದೊಳಗ 1815 ನಾ ಹೇಳಿದೆ ಅವ್ರು ಹುಟ್ಟಿದ್ದು. 1815 ಎಲೆ ಮಲಪ್ ಶೆಟ್ರು ಹುಟ್ಟಿದ್ರು. ಅವ್ರ ಶಿಕ್ಷಣ ಬಹಳಷ್ಟು ಏನು ಓದ್ಕೊಂಡವ್ರಲ್ಲ. ಯಾಕಂದ್ರೆ ಅವ್ರ ತಂದೆಯವರು ಸಣ್ಣ ವಯಸ್ಸಿನೊಳಗೆ ತೀರ್ಕೊಂಡ ಮೇಲೆ ಇಡೀ ವ್ಯವಹಾರ ಅಬಕಾರಿ ಇರಲಿ, ಎಲೆ ಮಾರೋದು ಇಡೀ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಮಧ್ಯ ಕರ್ನಾಟಕ ಮತ್ತು ಮೈಸೂರಿಗೆ ಆಗಿನ ಕಾಲದ ವಿಳ್ಯದ ಎಲೆಯನ್ನ ಸರಬರಾಜು ಮಾಡ್ತಕ್ಕಂಥ ಕಾರ್ಯವನ್ನ, ಅಡಿಕೆಯನ್ನ ಸಪ್ಲೈ ಮಾಡ್ತಕ್ಕಂಥ ಸರಬರಾಜು ಮಾಡ್ತಕ್ಕಂಥ ಕಾರ್ಯವನ್ನ ಎಲೆ ಮಲಪ್ ಶೆಟ್ರು ಹೊಂದಿದ ಕಾರಣ ವ್ಯಾಪಾರಕ್ಕೆ ಆದಷ್ಟು ಬೇಗ ತೊಡಗಿಸುವಂತಾರ. ಆದ್ರ ಏನು ಆಕೈತಂದ್ರ 1876-78 ಅತ್ಯಂತ ಭೀಕರ ಬರಗಾಲ. ಎಂತ ಭೀಕರ ಬರಗಾಲ ಅಂತಂದ್ರೆ ಬಹುಶಃ ಆ ಕರ್ನಾಟಕದೊಳಗ ಕೆಲವು ಮನೆತನಗಳ ಮಾತ್ರ ಆ ಬರಗಾಲವನ್ನ ಎದುರಿಸ್ತಕ್ಕಂಥ. ಜನಸಾಮಾನ್ಯರು ಮಧ್ಯಮ ವರ್ಗದವರಿಗೆ ಅನ್ನ ಊಟ ಬಿಡ್ರಿ, ಕುಡಿಯಕ್ಕೆ ನೀರು ಸಹಿತಿರ್ಲಿಲ್ಲ. ಎಲ್ಲ ಕೊಳವೆಗಳು, ಬಾವಿಗಳು, ಹಳ್ಳ, ಕೆರಿ ಎಲ್ಲವೂ ಸಂಪೂರ್ಣವಾಗಿ ಬತ್ತಿ ಹೋಗ್ಬಿಟ್ಟಿದ್ದು. ಮೈಸೂರು ಸರ್ಕಾರ, ಬ್ರಿಟಿಷ್ ಸರ್ಕಾರ ಬಹಳಷ್ಟು ಪ್ರಯತ್ನ ಮಾಡ್ತಾರೆ, ಹೆಂಗಾರ ಮಾಡಿ ಪರಿಹಾರ ಕೊಡ್ಬೇಕು, ನಾವು ಹೆಂಗಾರ ನಾವು ಇದಕ್ಕೆ ಮಾಡ್ಬೇಕು ಅಂತ ತಿಳ್ಕೊಂಡು ಅವಾಗ ಇಡೀ ಬೆಂಗಳೂರಿನೊಳಗ ಬ್ರಿಟಿಷ್ ಸರ್ಕಾರಕ್ಕ ಮತ್ತು ಮೈಸೂರು ಸರ್ಕಾರಕ್ಕ ನೆರವಾದವ್ರಂತಂದ್ರ ಅದು ಮತ್ತಾರು ಅಲ್ಲ, ಅದು ಎಲೆ ಮಲಪ್ ಶೆಟ್ರು. ಸುಮಾರು ಅವಾಗಿನ ಕಾಲಕ್ಕೆ 2 ವರ್ಷಗಳ ನಿರಂತರವಾಗಿ ಮನೆ ಮುಂದೆ 6,000ರಿಂದ 10,000 ಜನರಿಗೆ ಒಂದು ಟೆಂಟ್ ಹಾಕಿ ಮುಂಜಾನೆ, ಮಧ್ಯಾಹ್ನ, ರಾತ್ರಿ ಅನ್ನ, ಗಂಜಿ, ಸಿಹಿ ಪದಾರ್ಥ, ಒಂದು ಸಿಹಿ ಊಟ, ಒಂದು ಅನ್ನ ನಿರಂತರವಾಗಿ 3 ಹೊತ್ತು ಯಾರ ಬರಲಿ. ಅಷ್ಟೇ ಅಲ್ಲ, ಬಡವರಿಗೆ, ಬಗ್ಗರಿಗೆ ಬಂದವ್ರಿಗೆ, ಅಂದ್ರೆ ಭಿಕ್ಷುಕರಿಗೆ, ನಿರ್ಗತಿಕರಿಗೆ, ಬೇರೆಯವ್ರಿಗೆ ಬಂದವ್ರಿಗೆ ಇವ್ರ ಮನಿ ಕಟ್ಟಿ ಮೇಲೆ ನಿಟ್ಟು ಹೊಡ್ತಿದ್ರು. 5 ಕಿಲೋ ಅಕ್ಕಿ, 5 ಕಿಲೋ ರಾಗಿ ಚೀಲ. ಮಲಪ್ ಶೆಟ್ರು ಎಷ್ಟು ಶ್ರೀಮಂತರು ಅನ್ನಕ್ಕ 1,000 ಜನ ಬಂದು ಹೋಗ್ತಿದ್ರಂತ. 1,000 ಜನ ಆಗಿನ ಕಾಲಕ್ಕೆ. 1,000 ಜನ ಅಂತಂದ್ರೆ ಇಂಟು 10 ನೋಡ್ರಿ, ಅಂದ್ರೆ 10,000 ಕಿಲೋ, ಅಂದ್ರೆ 5,000 ಕಿಲೋ ಅಕ್ಕಿ, 5,000 ಕಿಲೋ ರಾಗಿಯನ್ನ ಉಚಿತವಾಗಿ ಅವ್ರು ಹೇಳ್ತಿದ್ರಂತ. ನಾವು ಅಂದ್ರೆ ಎತ್ತಿ ಕೊಟ್ರೆ ಚೀಲ ಹಿಂಗೆ ಎತ್ತಿ ಕೊಟ್ರೆ ಅವ್ರು ಭಿಕ್ಷೆ ಹಾಕದಂತ ತಿಳ್ಕೊಂಡು ಅಲ್ಲಿ ಇಟ್ಬಿಟ್ಟಿದ್ರಂತ. ಹಿಂಗ ಸುಮ್ಮ ಅವ್ರು ಹೋಗೋದು ತಗೊಂಡು ಹೋಗ್ಬಿಡೋದು. ಅಷ್ಟು ಪ್ರಾಮಾಣಿಕ ಅಲ್ಲಿರ್ತಕ್ಕಂಥ ಜನರು ಇದ್ರು. ಅದು ನಿರಪೇಕ್ಷತೆ, ನಾ ಕೊಟ್ಟಿನಿ ಅಂತಕ್ಕಂಥ ಭಾವ ಬರಬಾರ್ದು ಅಂತಕ್ಕಂಥ ಮಲಪ್ ಶೆಟ್ರಿಗೂ ಇತ್ತು. ಆದ್ರೆ ಆಹಾರದ್ದು ಅವ್ರೇನೋ ತಂದು ಬೇರೆ ಬೇರೆ ಕಡೆಯಿಂದ ವಿಲೇವಾರಿ, ಎಲ್ಲಿಂದ ಮಡ್ರಾಸು, ತಮಿಳುನಾಡು, ಕೇರಳದಿಂದ ಬೇರೆ ಬೇರೆ ಪ್ರದೇಶದಿಂದ ಅಕ್ಕಿ ಲಾಟಿ ಮೂಟೆಗಳನ್ನು ಕಟ್ಕೊಂಡ್ಬಂದು ಕೊಡಾಕತ್ತರು. ಆದ್ರೆ ಅನ್ನ ಆಯ್ತು, ಕುಡಿಯಾಕ ನೀರಿಲ್ಲಲ್ಲ. ವೀರನಹಳ್ಳಿ ಅಂತಕ್ಕಂಥ ಒಂದು ಹಳ್ಳಿ, ಆ ಊರಿನ ಸುತ್ತಮುತ್ತ ಬಹಳ ಜನ ಇವತ್ತು ಹಲಸೂರು ಕೆರೆ, ಹಲಸೂರು ಲೇಕ್ ಅಂತೀವಿ ನಾವು, ಮಲ್ಲಪ್ಪ ಶೆಟ್ಟಿ ಕೆರೆ ಅಂತಕೊಂಡು ಮಲ್ಲೇಶ್ವರಂದೊಳಗೆ ಇರ್ತಕ್ಕಂಥದ್ದು. ಇಡೀ ಬೆಂಗಳೂರಿನೊಳಗ ಕೆರೆಯ ಸಂಸ್ಕೃತಿಯನ್ನ, ಕೆರೆಯ ಕಟ್ಟುವ ಸಂಸ್ಕೃತಿಯನ್ನ ಕಟ್ಟಿದ್ದು ಯಾರಪ್ಪ ಅಂತಂದ್ರೆ ಅದು ಮತ್ತಾರು ಅಲ್ಲ, ಅದು ಎಲೆ ಮಲ್ಲಪ್ಪ ಶೆಟ್ರು. ಎಂತ ಬೃಹತ್ ಕೆರೆಗಳನ್ನು ಕೆಟ್ಟಿದ್ರಂದ್ರೆ 266 ಎಕರೆ, 266 266 ಏಕರ್ಸ್, ಅಂದ್ರೆ ಒಳಗಿನ ಪ್ರದೇಶ, ಹೊರಗಿನ ಒಡ್ಡಾಳ. ಈ ಪ್ರದೇಶದೊಳಗ ಒಳಗ ಇಷ್ಟು ದೊಡ್ಡದಾದಂತ ಕೆರೆಗಳನ್ನ ಕಟ್ಟಿ ಅಲ್ಲಿ ಆ ನೀರನ್ನ ಸಂಗ್ರಹಿಸ್ತಕ್ಕಂಥ, ಮಳೆ ನೀರನ್ನ ಸಂಗ್ರಹಿಸ್ತಕ್ಕಂಥ ಕಾರ್ಯವನ್ನ ಮಾಡಬೇಕು ಅಂತ ತಿಳ್ಕೊಂಡು ದೊಡ್ಡ ಪ್ರಮಾಣದ ಕೆರೆಗಳನ್ನ ಕಟ್ಟಿದ್ರು. ಈ ಕೆಲಸ ನೋಡಿ 1876-78 ಇಷ್ಟು ಬಡತನಕ್ಕೆ ಅವ್ರಿಗೆ ಏನು ಕೇಳಿರ್ಲಿಲ್ಲ. ಬಹಳ ಸಾಲಿ ಓದ್ದವರಲ್ಲ. ಅವ್ರ ಚಿತ್ರಣವನ್ನ ಕೂಡ ನಾನು ಕಳಿಸ್ಕೊಡ್ತೀನಿ. ಇಷ್ಟು ಸರಳ ಐತೆ ಅಂತಂದ್ರೆ ಅವರು ಹೆಂಗ ಇವರು ಅದ್ರ ವ್ಯಾಪಾರ ಬಹಳಷ್ಟು ಜಾಣರು, ತಿಳ್ಕೊಂಡಿದ್ರು. ವ್ಯಾಪಾರ ಮನೋವೃತ್ತಿ ಬಹಳ ಇತ್ತು. ಬ್ರಿಟಿಷರು ಇವರ ವೃತ್ತಿಯನ್ನು ನೋಡ್ಕೊಂಡು ಅವ್ರಿಗೆ 1877 ರಾವ್ ಬಹದ್ದೂರ್ ಅಂತಕ್ಕಂಥ ಒಂದು ಬಿರುದನ ಕೊಡ್ತಾರೆ. ರಾವ್ ಬಹದ್ದೂರ್ ಎಲೆ ಮಲ್ಲಪ್ಪ ಶೆಟ್ರು ಅಂತಕ್ಕಂಥ. ನಾವು ಯಾಕೆ ಹೇಳ್ತೀವಿ ಅಂದ್ರೆ, ನಾವು ಬೆಂಗಳೂರನ್ನು ಕಟ್ಟಿದಂಥ ಕೆಲವರೊಳಗ ಇವರು ಪುಟ್ಟಣ್ಣ ಚೆಟ್ಟಿ ಅಂತ ಹೇಳಿ, ಪುಟ್ಟಣ್ಣ ಚೆಟ್ಟಿ ಸಭಾಭವನ ಮತ್ತು ಎಲೆ ಮಲ್ಲಪ್ಪ ಶೆಟ್ರು. ಎಲೆ ಮಲ್ಲಪ್ಪ ಶೆಟ್ರು ಇಷ್ಟು ದೊಡ್ಡ ಪ್ರಮಾಣದೊಳಗ ಅವರು ಕೆಲಸ ಮಾಡ್ತಾರ ಅಂತ ತಿಳ್ಕೊಂಡು ಯಾರಿಗೂ ಅನ್ಸಿರ್ಲಿಲ್ಲ. ಅಲ್ಲಿ ಅವರು ಮುಂದೆ ಅವರ ಅಬಕಾರಿ ಕಾಂಟ್ರಾಕ್ಟ್ ಕೆಲಸ ದೊಡ್ಡ ಪ್ರಮಾಣ ನಡೀತಿರ್ತೈತಿ. ಆ ಅಬಕಾರಿ ಕಾಂಟ್ರಾಕ್ಟ್ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಮುನಿಮ್ ಅಂತಾರ. ಮುನಿಮ್ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಅವ್ರ ಕೈಯನ್ನ ಕರ್ಕೊಂಡ್ರು ಅಥವಾ ಸೇವಕ ಅಥವಾ ಕರ್ಕೊಂಡ್ರು ಕೆಲಸಗಾರರು ಸಂಪೂರ್ಣವಾಗಿ ಜವಾಬ್ದಾರಿ ತಗೋತಿದ್ರು. ಹೆಂಗಂದ್ರೆ ಅವಾಗಿನ ಕಾಲಕ್ಕೆ ಬೆಳ್ಳಿ ರೂಪಾಯಿ ಚಾಲ್ತಿ ಒಳಗಿತ್ತು. ಬೆಳ್ಳಿ ರೂಪಾಯಿ ಚಾಲ್ತಿ ಇತ್ತು. ಅಬಕಾರಿ ಕೆಲಸ ಮುಗಿಸ್ಕೊಂಡು ಆ ಕೆರೆ ಕಟ್ಟು ಕೆಲಸ ಎಲ್ಲ ಪೂರ ಕೆಟ್ಕೊಂಡು ನೋಡ್ಕೊಂಡು ಹೊಳ್ಳಿ ಬರ್ಬೇಕಾದ್ರೆ ಅವ್ರಿಗೆ ಒಮ್ಮಿಂದೊಮ್ಮೆ
ದಾರಿ ಒಳಗ ಸಂಜೆಕಾಲ 6:30 ಒಳಗಿರ್ತೈತಿ. ಆ ಕೆರೆ ಕಟ್ತಕ್ಕಂಥ ಒಬ್ಬ ಮಹಿಳೆ, ಆ ಬಸರು ತುಂಬ ಗರ್ಭಿಣಿ ಮಹಿಳೆ, ಆಕಿ ಬಹಳ ಒದ್ದಾಡಿ ದಾರ್ಯಾಗ ಏನು ಸಾಯು ಪರಿಸ್ಥಿತಿ ಇರುತ್ತೆ ಪಾಪ. ಅದನ್ನ ನೋಡಿ ಇವರು ತಮ್ಮ ಮೇನೆ ಅಂದ್ರೆ ರಥ ಏನಂತ ಕುದುರೆ ಕರ್ಕೊಂಡು ಹೋಗೋದು ನಿಲ್ಲಿಸ್ತಾರೆ. ಸಂಜೆ ಮುಂದೆ 6-7 ಪಾಪ ಇಲ್ಲಿ ಯಾರಿಲ್ಲ ಅಂದ್ಕೊಂಡು ಆ ಹೆಣ್ಮಗಳನ್ನ ಹೊತ್ಕೊಂಡು ಆಕೆ ಮೇಲಿಂದ ಕುಂಡಿಸ್ಕೊಂಡು ಬೆಂಗಳೂರಿಗೆ ಹೋಗ್ತಾರೆ. ಎಲ್ಲ ಹಾಸ್ಪಿಟ್ಲ್ ಹೋಗ್ತಾರೆ, ಯಾವ ಆಸ್ಪತ್ರೆನೂ ಆಗಲ್ಲ. ಕೊನೆಗೆ ಒಂದು ಆಸ್ಪತ್ರೆ ಒಳಗೆ ಅವಳ ಹೆರಿಗೆಯನ್ನು ಮಾಡ್ತಾರೆ. ಅವ್ರು ಬಹಳ ಕೆಟ್ಟ ಅನ್ಸತಿ, ರಾತ್ರಿ ಇಡೀ ಚಿಂತೆ ಮಾಡ್ತಾರೆ. ಏನು ಒಬ್ಬ ಮಹಿಳೆಗೆ ಇಷ್ಟೆಲ್ಲ ಬೆಂಗಳೂರೊಳಗೆ ಐತಿ, ನಾನು ಒಂದು ಇವರಿಗೆ ಒಂದು ದವಾಖಾನಿಯನ್ನ ನಾವು ಮಾಡಕ್ ಆಗ್ಲಿಲ್ಲ ಅಂದ್ರೆ ಹೆಂಗಂತ ತಿಳ್ಕೊಂಡು ಎಲ್ಲ ಲಿಂಗಾಯತ ಸಮಾಜದವ್ರನ್ನ ನಾನು ಯಾಕೆ ವಿಶೇಷವಾಗಿ ಹೇಳ್ತೀನಿ ಅಂತಾರೆ, ಇಡೀ ಬೆಂಗಳೂರಿನ ಎಲ್ಲ ಶ್ರೀಮಂತ ಲಿಂಗಾಯತ ವರ್ಗದವ್ರು ಕರೀತಾರೆ. ಕರೆದು ನೀವೇನ್ ಕೊಡ್ತೀರಿ, ಕೊಡ್ರಿ, ಒಂದು ದೊಡ್ಡ ಆಸ್ಪತ್ರೆ ಕಟ್ಟೋಣ ಅಂತಂತಾರೆ. ಎಲ್ಲರೂ ತಮ್ಮಷ್ಟು ಹೇಳ್ತಾರೆ. ಇವರು ಯಾರ್ಯಾರು ಒಬ್ರು ಹೇಳ್ತಾರ, ಒಬ್ರು ಇಂಥ ಸಾವುಕಾರು ಒಂದು ಹಾಕಿರ್ತಾರೆ, ಒಂದು 0 ಹಾಕ್ತಿರ್ತಾರೆ. ಅವ್ರು ಎಲ್ಲರೂ ಹಾಕ್ತಿರ್ತಾರೆ, ಎಲ್ಲರೂ ತಮ್ಮ ಹೇಳ್ತಾರೆ. ಇವರು ನೀವೇನ್ ಕೊಡ್ತೀರಿ ಮಲ್ಲಪ್ಪ ಸೆಟ್ರ್ ಸಾವುಕಾರ ಅಂತ ಜನ ಅವ್ರನ್ನ ಕೇಳ್ತಾರ. ಅವ್ರಂಗ 0 ಬರ್ಕೊಂತ ಹೋಗ್ತಾರ. 35 0 ಹಾಕೋ. 35 0 ಅಂದ್ಕೂಲೆ ಅವ್ರು ಕಾರ್ಕೊಂಡ ಮುನಿಮ್ಜಿ ಓಡ್ ಬಂದು ಕೈ ಹಿಡಿತಾನ, ಶೆಟ್ರ ಇನ್ ಮೇಲೆ ಬರಿಬೇಡ್ರಿ ದಯವಿಟ್ಟು ಅಂತ ಅಂದ್ಕೂಲೆ ನಗತಾನ. ಅವ್ರು ಎಷ್ಟು ಬೇಕಾಗಿತ್ತು ಅಷ್ಟು ಆಗಿತ್ತು ಕುಡಿಯತಿ, ಇನ್ನು ಬರಿಬೇಡ್ರಿ ಹತ್ತು ಅಂತ 35 ಪೂಜಿ ಬರೆದಿರ್ತಾರ. 35 ಪೂಜಿ. ಆಮೇಲೆ ಮುನಿಮ್ ಕರೀತಾರ, ಸೊಂಟದಾಗಿರ್ತಕ್ಕಂಥ ಚಾವಿ ತೆಗೆದು ಕೊಡ್ತಾರ, ಹೋಗು ನನ್ನ ಇದ್ರೊಳಗ ಮನಿ ಒಳಗ ಲಕ್ಷ್ಮೀ ಕೊಲೆಯಾಗ ರೊಕ್ಕದವು ತೊಗೊಂಬ ಅಂತ. ಅವ್ರು ಎನ್ಸಿರಂಗಿಲ್ಲ. ಬೆಳ್ಳಿ ರೂಪಾಯಿ, ಸುರ್ತಿ ರೂಪಾಯಿ ಅಂತಾರ. ಬೆಳ್ಳಿ ಸುರ್ತಿ ರೂಪಾಯಿ ಅಂದ್ರೆ 2 ತೊಲಿಕ್ಕಿಂತ ಹೆಚ್ಚಿನ ಸುರ್ತಿ ರೂಪಾಯಿ. ಅದನ್ನ ಅವರು ತಗೊಂಡ್ ಬಾ ಅಂತಂದಾಗ ಅವ್ ಹೆಂಗಂದ್ರೆ ಕುಳ್ಳಿನ ಚೀಲ ಹುಟ್ಟಿರ್ತಾರಲ್ಲ ಹಂಗ ಒಂದು 4-5 ಚೀಲದೊಳಗ ಹುಟ್ಟಿರ್ತಾರಂತ, ತೊಗೊಂಬಂದು ಬಿಡಿಸ್ತಾರಂತ. ಇವ್ರೇನ್ ತಂದ್ರಿ ಇವ್ರು ಅಂತ ತಿಳ್ಕೊಂಡು ಜನ ಎಲ್ಲ ಆಶ್ಚರ್ಯ, ಏನ್ ಮಲ್ಲಪ್ಪ ಶೆಟ್ರ್ ಹೀರ್ ಕೈಸಾರ, ಏನ್ ಮಾಡಾಕತ್ತಾರ ಅಂತ ತಿಳ್ಕೊಂಡು. ಆಗ ತಂದು ಅವನ್ನ ಸುರುತಾರ. ಸುರಿಕೂಲೆ 35,000 ಬೆಳ್ಳಿ ರೂಪಾಯಿ ಅವಾಗಿನ ಕಾಲಕ್ಕೆ. ಒಂದು ಬೆಳ್ಳಿ 5ರಿಂದ 10 ರೂಪಾಯಿ ತೊಲಿ ಇತ್ತು. 2 ತೊಲಿ ಅಂದ್ರೆ 10 ರೂಪಾಯಿ, 15 ರೂಪಾಯಿಗೆ ಒಂದು ತೊಲಿ ಅಂದ್ರೆ 35,000 ಇಂಟು 10 ರೂಪೀಸ್ ದ ವ್ಯಾಲ್ಯೂ. ಅದನ್ನ ಮಾರಿ ಅಂದ್ರು. ಆಮೇಲೆ ಅವ್ರೆಲ್ಲರನ್ನೂ ಕುಂಡ್ರಿಸ್ಕೊಂಡು ಹೇಳ್ತಾರ, ನಾವು ಕೊಟ್ಟಿದ್ದು ಎಷ್ಟು ಪ್ರಾಮಾಣಿಕವಾಗಿ ಹೇಳ್ತಾರಂದ್ರೆ, ನಮಗಲ್ಲ, ನಮ್ಮ ಕಾರ್ಮಿಕರಿಗೆ, ನಮ್ಮ ಜನರಿಗೆ, ನಮಗಾಗಿ ದುಡಿತಕ್ಕಂಥ ಜನರಿಗೆ ನಮ್ಮ ಟ್ರೆಜರಿ ಅದು ನಮ್ಮ ಸಂಪತ್ತನ್ನು ನಾವು ವಿನಿಯೋಗಿಸ್ಬೇಕು ಅಂತ ತಿಳ್ಕೊಂಡು ಕೊಡ್ತಾರೆ. ಇಷ್ಟು ದೊಡ್ಡ ಆಸ್ಪತ್ರೆ ಕಟ್ತಾರಂತಂದ್ರೆ ಪೋತ್ಯ ಆ ಸಿನಿಟಾಪ ರಸ್ತೆ ಅಂತ ನೃಪತಂಗ ರಸ್ತೆ ಏನೈತಲ್ಲ ಹಿಂದೆ ಒಂದು ಆಸ್ಪತ್ರೆ, ಅದ್ ಮುಂದೆ ವಾಣಿ ವಿಲಾಸ ಆಸ್ಪತ್ರೆ ಒಳಗೆ ಮರ್ಚಾಕೈತಿ. ವಾಣಿ ವಿಲಾಸ ಹೆರಿಗೆ ವಿಲಾಸ. ನಾವು ಇವತ್ತೂ ಕೂಡ ವಾಣಿ ವಿಲಾಸ ಆಸ್ಪತ್ರೆಗೆ ಹೋದ್ರೆ ಬಹಳ ದೊಡ್ಡ ಎಲೆ ಮಲ್ಲಪ್ಪ ಶೆಟ್ರ್ ಫೋಟೋ. ನಾನು 2001 ನಾನು ಅಲ್ಲಿ ಬೆಂಗಳೂರಿಗೆ 1999 ಮತ್ತು 2001 ನಾನು ಬೆಂಗಳೂರಾಗಿದ್ದೆ. ನಾನು ನಮ್ಮ ಮಿಸ್ಸಸ್ ಬೆಂಗಳೂರಿಗೆ ಒಮ್ಮೆ ಅಲ್ಲಿ ನಮ್ಮ ಮನಿ ಹತ್ರ ಸಮೀಪ ನಿಂತ್ಕೊಂಡು ವಾಣಿ ವಿಲಾಸ ಹಾಸ್ಪಿಟ್ಲಿಗೆ ಕಲಾಶ್ ಪಳ್ಳ ಅಥವಾ KR ಮಾರ್ಕೆಟ್ ಅಂತ ಹೋದಾಗ ಇವ್ರು ಯಾರು ಫೋಟೋ ವಿಭೂತಿ ಕೊಳ್ಳಾಗ ಎಲ್ಲ ಐತಲ್ಲ, ಯಾರು ಇವರು ಅಂತೇಳಿ ಎಲೆ ಮಲ್ಲಪ್ಪ ಶೆಟ್ರ್ ನನಗೆ ಅವಾಗಿಂದ ಎಲೆ ಮಲ್ಲಪ್ಪ ಶೆಟ್ರ್ ಅವ್ರು ಯಾರು, ಇವ್ರು ಏರಿರ್ಬೇಕು ಅಂತ ತಿಳ್ಕೊಂಡು ತಗೊಂಡಾಗ ಅವರು ದೊಡ್ಡ ಚಿತ್ರ. ಅಂದ್ರೆ ಸುಮಾರು 500 ಜನ ಬಾಣಂತಿಯರಿಗೆ ಕೇವಲ ಆಸ್ಪತ್ರೆ ಅಲ್ಲ, ಅವರ ಖರ್ಚು ಕೂಡ ಅಂದ್ರೆ ಅವರ ಬಾಣಂತಿಯರು ಬಂದು ಮುಗಿಸ್ಕೊಂಡು ಅವ್ರ ಹಾಲು ಪೌಷ್ಟಿಕಾಹಾರ ಎಲ್ಲವನ್ನು ಕೊಟ್ಟು ಹೋಗ್ಬೇಕಾದ್ರೆ ಅವಾಗಿನ ಕಾಲಕ್ಕೆ 200 ರೂಪಾಯಿ ಬತ್ತಿಯನ್ನ ಕೊಟ್ಟು ಕಳಿಸಿದ್ರು. ಅಂತ ರಾಜ ಮಹಾರಾಜರು, ಮೈಸೂರು ಮಹಾರಾಜರು ಕೂಡ ಹೆದರ್ತಿರ್ತಾರೆ, ಏನಪ್ಪ ಇವು ಎಲೆ ಮಲ್ಲಪ್ಪ ಶೆಟ್ರ್ ಎಂತ ಕೆಲಸ ಮಾಡಾಕತ್ತಾರ ಅಂತ ತಿಳ್ಕೊಂಡು. ಅಂತ ಒಂದು ಇದಕ್ಕೆ ಅವಾಗಿನ ಕಾಲಕ್ಕೆ 35,000 ಬೆಳ್ಳಿ ರೂಪಾಯಿ ಅನ್ನ ಕೊಟ್ಟರು ಅಂತಕ್ಕಂಥದ್ದು. ಅದಕ್ಕೆ ಇವತ್ತು ಬೆಲೆ ಕಟ್ಟಕ್ಕಾಗಂಗಿಲ್ಲ, ಇವತ್ತು ಎಷ್ಟು ದುಡ್ಡು ಅಂತಕ್ಕಂಥದ್ದು ಆಗಂಗಿಲ್ಲ. ಎಂತ ಕಟ್ಟಡ ಅಂತಂದ್ರ ವಾಣಿ ವಿಲಾಸ ಆಸ್ಪತ್ರೆ ಇವತ್ತಿಗೂ ಕೂಡ ಒಂದು ಮಳಿ ಹಿಡಿಯಕ್ಕಾಗಲ್ಲ, ಕಲ್ಲಿಂದು ಕಟ್ತಾರ, ಜಾಗ ತಗೊಂಡು ಕಟ್ತಾರ. ಇಷ್ಟಕ್ಕ ಅವ್ರಿಗೆ ಒಂದು ದಿವ್ಸ ಸಮಾಧಾನ ಆಗಂಗಿಲ್ಲ. ಸಂಜೆ ಮುಂದೆ ಮನಿ ಕಟ್ಟಿ ಮೇಲೆ ಕುಂತಿರ್ತಾರ. ಒಬ್ಬ ಹುಡುಗ ಬಂದು ಕೋಲಾರದಿಂದ ಹುಡುಗವ ಬೆಂಗಳೂರಿಗೆ ಬರ್ಬೇಕು. ಎಷ್ಟು ಕಷ್ಟ ಅಂತಂದ್ರೆ ಅವಾಗಿನ ಕಾಲಕ್ಕೆ ಬಹಳ ಬಡತನವ. ಟ್ರಕ್ ಲಾರಿ ಹಿಡ್ಕೊಂಡು ಬಂದು ಪಾಠ ಮಾಡ್ಬೇಕು, ಹೋಗ್ಬೇಕು. ಅಲ್ಲಿ ಶಾಲೆ ಇರಲಿಲ್ಲ. ಹುಡುಗ ಬಂದು ನನಗೆ ಬೆಂಗಳೂರಿಗೆ ಶಾಲೆ ಕಲಿಬೇಕಾಗಿತ್ರಿ, ಯಾಕಂತಾನ. ಇಲ್ಲ, ನಮ್ಮ ಕೋಲಾರದೊಳಗೆ ನಮ್ಮ ಲಿಂಗಾಯತ ಸಮಾಜ ಬಹಳ ಕಡಿಮೆ ಐತಿ, ನಮಗಲ್ಲಿ ಇರಾಕ ಉಸತಿ ಊಟ ಭಾಳ ತ್ರಾಸ ಆಕತಿ, ನಾವು ಹೆಂಗ್ ಮಾಡ್ಬೇಕು ಅಂತಂದಾಗ ಹಿಂಗ ತಡಿಯಂಗ ನೀವು ವಿಚಿತ್ರ ಅನಿಸ್ತತಿ. ಅವರು 1870 ಸಂದರ್ಭದೊಳಗೆ 70-75 ಸಂದರ್ಭ ಅಂತ ಬರಗಾಲ ಅಂತ ಕೆಟ್ಟ ಪರಿಸ್ಥಿತಿ ಒಳಗೆ 40,000 ರೂಪಾಯಿ ಕೊಟ್ಟು ಕೋಲಾರದೊಳಗೆ ಬಂಗಾರಪೇಟೆ ಅಂತಕ್ಕಂಥ ಊರಿನೊಳಗೆ 40,000 ರೂಪಾಯಿ ಕೊಟ್ಟು ಧರ್ಮಛತ್ರವನ್ನು ಕಟ್ತಾರೆ. ಫಸ್ಟ್ ಟೈಮ್ ನಾನು ಕೂಡ ಸಣ್ಣವಿದ್ದಾಗ ಒಂದು 50 ವರ್ಷ ಕೆಳಗೆ ಎಲ್ಲ ಊರೊಳಗೆ ಧರ್ಮಶಾಲೆಗಳಿದ್ವು. ಆ ಧರ್ಮಶಾಲೆ ಒಳಗೆ ಬೇರೆ ಊರಿನವ್ರು ಬಂದು ಲಾಜಿಂಗ್ ಗೀಜಿಂಗ್ಕಿಂತ ಸಂಸ್ಕೃತಿ ಇರಲಿಲ್ಲ. ಹೋಗಿ ಅಲ್ಲಿ ಇದ್ಕೊಂಡು ಅಡಿಗೆ ಮಾಡ್ಕೊಂಡು ಮರುದಿವಸ ಹೋಗ್ತಿದ್ರು ಅವರು ಧರ್ಮಶಾಲೆಗಳು. ಈಗ ಧರ್ಮಶಾಲೆಗಳಿಲ್ಲ, ಧರ್ಮಛತ್ರಗಳಿಲ್ಲ. ಆ ಒಂದು ಪರಂಪರೆಯನ್ನ
ಮತ್ತು ಧರ್ಮಶಾಲೆಗಳಂತಂದ್ರೆ ಹಂಗಲ್ಲ, 40,000 ಬಂದವರಿಗೆ ಉಚಿತವಾದಂತ ಊಟ, ಉಚಿತವಾದಂತ ವಸತಿ, ಅವ್ರಿಗೆ ಮಲ್ಕೊಳಕ ಹಾಸಿಗೆ, ಬಟ್ಟೆ ಎಲ್ಲವನ್ನ 40,000 ರೂಪಾಯಿ ದುಡ್ಡಿನೊಳಗ ಕೋಲಾರ ಜಿಲ್ಲೆ ಬಂಗಾರಪೇಟೆ ಒಳಗ ವಿದ್ಯಾರ್ಥಿಗಳಿಗೆ ಉಚಿತ ಪ್ರಸಾದ ನಿಲಯ ಕೊಟ್ಟರು. ಅಷ್ಟೇ ಅಲ್ಲ, ಅಲ್ಲಿ ಉಚಿತ ಪ್ರಸಾದ ನಿಲಯದೊಳಗ ಶಿಕ್ಷಕರನ್ನ ನೇಮಕ ಮಾಡ್ತಾರ. ಅದರ ಜ್ಞಾನದಾಸೋಹ, ಅನ್ನದಾಸೋಹ ಅಷ್ಟೇ ಅಲ್ಲ, ಜ್ಞಾನದಾಸೋಹವನ್ನ ಕೊಡಬೇಕು ಅಂತ ತಿಳ್ಕೊಂಡು ಅವಾಗಿನ ಕಾಲಕ್ಕೆ ಶಿಕ್ಷಕರು ಎಷ್ಟಂದ್ರೆ ತಿಂಗಳಿಗೆ 5,000 ರೂಪಾಯಿ ಅಷ್ಟು ಶಿಕ್ಷಕರು ಕೂಡಿ ಸ್ಯಾಲರಿ ಕೊಡ್ತಿದ್ರು. ನೀವು ಈ ಅಂಕಿ ಸಂಖ್ಯೆಗಳನ್ನು ನೋಡಿದಾಗ ಇವತ್ತು ನಾವು ಒಂದು 100 ರೂಪಾಯಿ ನಾವು 1,000 ರೂಪಾಯಿ ನೋಡಕ ಆಗಂಗಿಲ್ಲ. ಅದ್ರ ಇಂಥ ಒಬ್ಬ ದಾಸೋಹಿ ದಾನೆ ನನಗ ಬಹಳ ಸಲ ನಾವು ಉತ್ತರ ಕನ್ನಡದ ನಾವು ತ್ಯಾಗವೀರ ಲಿಂಗರಾಜ್ ದೇಸಾಯಿ ಅವರು, ಆಮೇಲೆ ಗಿಲ್ಗಂಚಿ ಗುರುಸಿದ್ದಪ್ಪನವರು, ಇಂಥವ್ರು ನೋಡ್ತಿರ್ತೀವಿ ನಾವು. ಸಕ್ರಿ ಕರಡಪ್ಪನವ್ರನ್ನ ಕೇಳ್ತೀವಿ. ಇಂಥ ದೊಡ್ಡದ ವಾಡದ ಮಲ್ಲಪ್ಪನವರು, ಆ ಮಟ್ಟಕ್ಕೆ ನಾವು ನಿಜವಾದ್ರು ಎಲೆ ಮಲ್ಲಪ್ಪನವರು ಎಲ್ಲೂ ಸುದ್ದಿ ಇಲ್ಲಲ್ಲ ಅಂತಂದಾಗ ಅವರು ಪ್ರಸಾದ ನಿಲಯವನ್ನ ಅವ್ರು ಕಟ್ಟಿಕೊಡ್ತಾರ. ಇವತ್ತು ಇಡೀ ಬೆಂಗಳೂರಿನ ಒಂದು ಸಾಂಸ್ಕೃತಿಕ ಮೆರಗಿಗೆ ಯಾರಾದ್ರೂ ಕಾರಣ ಅಂತಂದ್ರೆ ಅದು ಎಲೆ ಮಲ್ಲಪ್ಪ ಶೆಟ್ಟಿ. ಅದು ಕೆಂಪೇಗೌಡನ ಕಾಲದೊಳಗೆ ಕಟ್ಟಿದಂತ ಎಲ್ಲ ಗುಡಿಗಳಿದ್ದು ಅವು ಬಹಳಷ್ಟು ದುಸ್ತರ ಸ್ಥಿತಿಯೊಳಗಿರ್ತಾವು. ರಾಜ ಪರಂಪರೆ ಹೋಗಿರ್ತೈತಿ. ಆ ಕೆಂಪೇಗೌಡನ ಗಂಗರ ಮತ್ತು ಕೆಂಪೇಗೌಡರು ಈ ಚಾರಿತ್ರಿಕವಾಗಿ ಉಳಿಯಂಗಿಲ್ಲ. ಬೆಂಗಳೂರು ಸಂಪೂರ್ಣವಾಗಿ ಒಮ್ಮೆ ಟಿಪ್ಪು ಸುಲ್ತಾನನ ಆಡಳಿತಕ್ಕೆ ಒಳಪಟ್ಟಿರ್ತೈತಿ. ಆ ಟಿಪ್ಪು ಸುಲ್ತಾನ ಈ ಧರ್ಮೀಯರಿಗೆ ಕಟ್ಟಿಕೊಟ್ಟಿದ್ದು ಬಹಳ ಕಡಿಮೆ. ಹಿಂಗಾಗಿ ಎಲ್ಲ ಜವಾಬ್ದಾರಿಯನ್ನು ಇವರು ವಿಚಾರ ಮಾಡಿ ಒಂದು ನೀಲ ನಕ್ಷತ್ರ ತಯಾರು ಮಾಡ್ತಾರ. ಸಾಲಿ ಬಾಳ್ ಕಲ್ತವ್ರಲ್ಲ, ಅವ್ರು ವಿಚಾರ ಮಾಡ್ತಾರ ಬೆಂಗಳೂರಿನೊಳಗ ಎಲ್ಲ ಗುಡಿಗಳನ್ನ, ಎಲ್ಲ ದೇವಸ್ಥಾನಗಳನ್ನ ಮಾಡಬೇಕು ಅಂತ ತಿಳ್ಕೊಂಡು. ಯಾಕಂದ್ರೆ ಒಂದ್ ದಿವಸ ಅವ್ರು ಇರುವುದು ಇವತ್ತು ಮಲ್ಲೇಶ್ವರಂ ಅಂತ ನಾವು ಅಂತೀವಿ. ಮಲ್ಲೇಶ್ವರಂ ಈಸ್ ನೇಮ್ಡ್ ಆಫ್ಟರ್ ಮಲ್ಲಪ್ಪ ಶೆಟ್ರು, ಎಲೆ ಮಲ್ಲಪ್ಪ ಶೆಟ್ರು. ಮಲ್ಲೇಶ್ವರಂ ಅದು ಯಾರು ಅಂತಂದ್ರ ಎಲೆ ಮಲ್ಲಪ್ಪ ಶೆಟ್ರು. ಇವತ್ತು ಮಲ್ಲೇಶ್ವರ ಒಳಗೆ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ, ಕಾಡು ಮಲ್ಲೇಶ್ವರ ದೇವಸ್ಥಾನ ಅಂತ ತಿಳ್ಕೊಂಡು ಅವರು ದಿನ ಅಲ್ಲಿ ಹೋಗೋದು ಬರೋದು ಸಂಪರ್ಕದೊಳಗಿದ್ದಾಗ ಅವ್ರಿಗೆ ಒಂದಿನ ರಾತ್ರಿ ಕನಸಿನಾಗ ಬಂದು, ಕಾಡು ಮಲ್ಲೇಶ್ವರ ನನಗ ಗುಡಿ ಬಿದ್ದೈತಿ, ನಿನ್ಗೆ ಗೊತ್ತಾಗೋದಿಲ್ಲನು, ಆ ಗುಡಿಯನ್ನು ಕಟ್ಸಕ್ ಆಕತಿಲ್ಲ ಅಂತ ತಿಳ್ಕೊಂಡು, ಅದನ್ನ ಕೆಂಪೇಗೌಡರ ಕಾಲದ ಗುಡಿಗಳು ಅವೆಲ್ಲ ನೀ ಕಟ್ಟಂಗಿಲ್ಲ, ನಿನ್ ಜವಾಬ್ದಾರಿ ಇಲ್ಲ ಅಂತ ತಿಳ್ಕೊಂಡು ಅವ್ರ ಕನಸಿನಾಗ ಬಂದು ಅವ್ರಿಗೆ ಹೇಳ್ದಂಗ ಆಕತಿ. ಇದು ಬಂದಂತ ಒಂದು 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 ಹಳವಂಡ ಅಂತಾರ. ಮನುಷ್ಯ ತಕ್ಕನ ಎದ್ದು 3 ಗಂಟೆಗೆ ಹಾಕೊಂಡಿರ್ತಾನ. ಯಾಕ್ರೆ ಎದ್ದು ಕುಂತ್ರಿ ಅಂತ ತಿಳ್ಕೊಂಡು ಅವ್ರ ಮನೇನ ಅವ್ರ ಕೆಲ್ಸಕ್ಕೆ ಅವ್ರು ಹೇಳ್ತಾರೆ. ಯಾಕಂದ್ರೆ ಅವ್ರನ್ನ ಸಾವುಕಾರ, ಬೆಂಗಳೂರು ಸಾವುಕಾರ, ಇಡೀ ಊರಿಗೆ ಪ್ರತಿಶತ 70-80ರಷ್ಟು ಉಚಿತ ಲೋನ್, ಬಡ್ಡಿ ಇಲ್ದ ಲೋನು ಕೊಟ್ಟವ್ರ, ಸಾಲ ಕೊಟ್ಟವ್ರ ಅಂತಂದ್ರ ಎಲೆ ಮಲ್ಲಪ್ಪ ಶೆಟ್ರು. ಬಹಳ ಶ್ರೀಮಂತರು, ಅಗರ್ಭ ಶ್ರೀಮಂತರು. ಆಮೇಲೆ ಅವ್ರು ಬಹಳ ಕೆಟ್ಟ ಅನ್ಸತಿ, 3 ಆತಲು 6 ಯಾವಾಗ ಹಾಕತ್ಪ ಅಂತಾರ. ಅವಾಗಿನ ಕಾಲಕ್ಕೆ ನೋಡ್ಕೊಂತ ಕೊಂಡಿರ್ತಾರ, 6 ಹಾಕತಿ ಬಡ ಜಳಕ ಮಾಡಿ ಕುದುರೆ ತಗೊಂಡು ಹೋಗ್ತಾರ. ಅಲ್ಲಿ ಕಾಂಟ್ರಾಕ್ಟರ್ಗಳನ್ನ, ಇಂಜಿನಿಯರ್ ಕರೆದು ಈ ಗುಡಿ ಕಟ್ಟ್ರಿ ಅಂತಾರ. ಅಷ್ಟೇ ಅಲ್ಲ, ನಾವು ಬಸವನ ಗುಡಿ ನಾವು ಹೇಳಿದ್ವಲ್ಲ, ಯಾರೋ ಅದನ್ನ ಜೀರ್ಣೋದ್ಧಾರ ಮಾಡ್ಯಾರ, ಅವ್ರು ಮರಿತೀವಿ. ಮತ್ತು ನಾವು ಅದರ ಹಿಂದಿನ ಏನು ಸ್ಟಾರ್ಟ್ ಮಾಡಿದ್ರೆ, ದೊಡ್ಡ ಗಣೇಶ ಆಗ್ಲಿ, ಬಸವನ ಗುಡಿ ಆಗ್ಲಿ, ಬುಲ್ ಟೆಂಪಲ್ ಆಗ್ಲಿ, ಗವಿಪುರಂ ಗುಡ್ಡದ ಗಂಗಾಧರೇಶ್ವರ. ಇವತ್ತು ಗಂಗಾಧರೇಶ್ವರ ಪ್ರತಿ ಸಂಕ್ರಮಣಕ್ಕೆ ನಾವು ಟಿವಿ ಒಳಗೆ ಬರ್ತೈತಿ, ಗಂಗಾಧರೇಶ್ವರ ಎಲ್ಲಿಯೂ ಕೂಡ ಎಲೆ ಮಲ್ಲಪ್ಪ ಶೆಟ್ರು ಅದನ್ನ ಸಂಪೂರ್ಣವಾಗಿ ಜೀರ್ಣೋದ್ಧಾರ ಮಾಡಿದ್ರು. ಆಮೇಲೆ ಮಲ್ಲಿಕಾರ್ಜುನ ಗುಡಿಯನ್ನು ಕಟ್ಟಿಕೊಟ್ರು. ಮಲ್ಲೇಶ್ವರಂ ಕೆರೆ, ಬಹಳ ದೊಡ್ಡ ಕೆರೆಯನ್ನ ಕಟ್ಟಿಕೊಡ್ತಾರೆ. ಹಲಸೂರು ಕೆರೆಯನ್ನು ಕಟ್ಟಿಕೊಡ್ತಾರೆ. ಹಲಸೂರು ಕೆರೆಯ ಮೇಲಿರ್ತಕ್ಕಂಥ ಸೋಮೇಶ್ವರ ದೇವಸ್ಥಾನವನ್ನು ಕಟ್ಟಿಕೊಡ್ತಾರ. ಆಮೇಲೆ ವೀರನಹಳ್ಳಿ ಒಳಗ, ನಾನು ಈ ಹಿಂದೆ ಹೇಳಿದಾಗೆ, ವೀರನಹಳ್ಳಿ ಒಳಗ ಇರ್ತಕ್ಕಂಥ 266 ಎಕರೆ ದೊಡ್ಡ ಕೆರೆಯನ್ನ ನಾವು ಅದನ್ನ ಬಿಟ್ರೆ, ನಾವು ಸುಳೆ ಕೆರೆ ಅಂತಕ್ಕಂಥದ್ದು, ನಾವು ಇಡೀ ಭಾರತದೊಳಗೆ ದೊಡ್ಡ ಕೆರೆ ಅಂದ್ರೆ ಸುಳೆ ಕೆರೆ ಅಂತಕ್ಕಂಥ 750 ಎಕರೆ ಭೂಮಿ ಇದೆ ಇಲ್ಲಿ ಚನ್ನಗಿರಿ, ಅಲ್ಲಿ ನಾವು ಕಾಣ್ತೀವಿ. ಹಿಂಗಾಗಿ ಆ ಕೆರೆಗಳನ್ನ ಕಟ್ಟತಕ್ಕಂಥ ಕೆಲಸ, ಇಡೀ ಬೆಂಗಳೂರು ಇದು ಕೆರೆಗಳ ನಗರ ಅಥವಾ ಕೆರೆಗಳ ಊರು ಅಂತಕ್ಕಂಥದ್ದು ಅದು ಹೆಸರುವಾಸಿಯಾಗಿತ್ತಂದ್ರ ಅದು ಕೆರೆ ಮಲ್ಲಪ್ಪ ಶೆಟ್ರು. ಬಿನ್ನಿಪೇಟೆಯಿಂದ ಹಿಡ್ಕೊಂಡು ನೀವು ಇವತ್ತಿನ ಮೆಜೆಸ್ಟಿಕ್, ಅದು ಒಂದು ಕೆರೆ, ಒಂದು ಕಾಲಕ್ಕೆ ಒಂದು ಕೆರೆ. ನೀವು ಎಲ್ಲಿ ಹೊಡೆದ್ರು ಕೂಡ ನೀರು ಬರ್ತಕ್ಕಂಥ. ಯಾಕಂದ್ರೆ ಬರಗಾಲ 1876 ಮುಂಚೆ ಬೆಂಗಳೂರು ನೀರಿಗೆ ಹಾಹಾಕಾರ ಇತ್ತು. ಯಾಕೆ ಬೆಂಗಳೂರಿನ ಜಲಾಶಯಗಳು ಇರ್ಲಿಲ್ಲ, ಸುತ್ತಮುತ್ತ ಹಾರಂಗಿ, ಕಾವೇರಿ ಸುತ್ತಕಡೆ ಇದ್ವು, ಆದ್ರೆ ಪ್ರಾಪರ್ ಬೆಂಗಳೂರಿಗೆ ಇರ್ಲಿಲ್ಲ. ಇವರು ಅವಾಗಿನ ಕಾಲಕ್ಕೆ ಮಳೆ ಕೊಯ್ಲು ಅಂತಕ್ಕಂಥದ್ದು, ಕೆರೆ ಕಟ್ಟೆಗಳನ್ನ, ಕೊಳವೆಗಳನ್ನ, ನೀವು 2024 ಮಾರ್ಚಕ್ಕೆ ಆ ಮಲ್ಲಪ್ಪ ಶೆಟ್ಟಿ ಕೆರೆ ಅಂತಕ್ಕಂಥ ಕೆರೆಯನ್ನ 180 ಎಕರೆ ಕೆರೆಯನ್ನ ತೆಗ್ಯಾಕ್ ಹೋದಾಗ ಅಲ್ಲಿರ್ತಕ್ಕಂಥ ಕೊಳವೆಗಳು, ಅಂದ್ರೆ ಕಲ್ಲಿನ ಕೊಳಕ್ಕೆ ಮಾಡಿದಂತ ಕೊಳವೆಗಳು, ಅವು ಸ್ಮಾರಕಗಳು ಸಿಕ್ಕವೇನು. ಅಂದ್ರೆ 100 ವರ್ಷ ಅವ್ರು ತೀರ್ಕೊಂಡಾಗೆ 140 ವರ್ಷ ಆಯ್ತು. ಈಗ 140 ವರ್ಷ ಆಯ್ತು ಅವ್ರು ತೀರ್ಕೊಂಡೋಗಿ. 140 ವರ್ಷದ ಮೇಲೆ ಅವ್ರು ಕಟ್ಟಿದಂತ ಕಲ್ಲು ಅಥವಾ ಎಲ್ಲವೂ ಕೂಡ ಸಿಗಾಕತ್ತಾವು ಅಂತಕ್ಕಂಥದ್ದು ನಮ್ಗೆ ಗೊತ್ತೈತಿ. ಅಂದ್ರೆ ಬೆಂಗಳೂರಿನ ರಸ್ತೆಗಳು, ಬೆಂಗಳೂರಿನ ಪ್ರತಿಯೊಂದು ದೇವಸ್ಥಾನ ಒಂದೇ ಅಂತಲ್ಲ. ಅಷ್ಟ ಅಲ್ಲ, ನಾವು ಇವತ್ತು
ಅವ್ರು ಎಷ್ಟು ಉದಾರ ಮನಸ್ಸಿನವರಾಗಿದ್ರು ಅಂದ್ರೆ ಅಪ್ಪಟ ಬಸವಾಭಿಮಾನಿಗಳಿದ್ರು ಕೂಡ ಅವ್ರು ಅಂತಿದ್ರು, ನನಗ ಬ್ರಾಹ್ಮಣ ವರ್ಗದವರು ಬಸವಣ್ಣ ಬ್ರಾಹ್ಮಣ ವರ್ಗದವರು ಅದರ ಅವ್ರು ನಾವು ಋಣ ಇಟ್ಕೋಬಾರ್ದು ಅಂತ ತಿಳ್ಕೊಂಡು ಅದು ಕಂಡುಗೋಡಿ, ದೊಡ್ಡ ಬನಹಟ್ಟಿ, ಚಿಕ್ಕ ಬನಹಟ್ಟಿ, ಕುಬೇರನ ಅಗ್ರಹಾರ ಇವು ಎಂದಂದ್ರ ಅವಾಗಿನ ಕಾಲಕ್ಕ ಇವೆಲ್ಲವೂ ಕೂಡ್ಕೊಂಡು ಸುಮಾರು 100 ಎಕರೆ ಪ್ರದೇಶದೊಳಗ ಅಗ್ರಹಾರವನ್ನ ಸಂಸ್ಕೃತ ಪಾಠಶಾಲೆಯನ್ನ ಕಟ್ಟಿ ಬ್ರಾಹ್ಮಣರಿಗೆ ಕೈ ತಗೋರಿ ನಿಮ್ ಚಾವಿ ಅಂತ ತಿಳ್ಕೊಂಡು ಕಟ್ಟಿ ಕೊಡ್ತಾರೆ. ಯಾವುದೇ ಅಪೇಕ್ಷೆ ಇರಂಗಿಲ್ಲ. ಅಂದ್ರೆ ಅವ್ರು ಎಷ್ಟು ಪ್ರಾಮಾಣಿಕರಾಗಿದ್ರು ಅಂತಂದ್ರ ಅವರು ಯಾರ ಬಂದು ಕೇಳಿದ್ರು ಕೂಡ ಅವ್ರ ಮನೆಗೆ ಒಮ್ಮೆ ಹೋಗ್ತಿರ್ತಾರ, ಒಂದು ಕಾರ್ಯಕ್ರಮ ಹೊಂಟಿರ್ತಾರ, ರೊಕ್ಕಿರಂಗಿಲ್ಲ. ಅವ್ರ ಒಬ್ಬ ಬ್ರಾಹ್ಮಣ ಶಿಕ್ಷಕ ಬಂದು ನನ್ನ ಮಗಳ ಲಗ್ನ ನಿಂತತ್ರಿ, ರೊಕ್ಕಿಲ್ಲ ಅದು. ಅವತ್ತು ರೊಕ್ಕ ತಂದ್ರಂಗಿಲ್ಲ, ಯಾವಾಗ ಲಗ್ನ ಈಗ ನಡ್ದತ್ರಿ, ಈಗ ಅರ್ಜೆಂಟ್ ಐತಿ ಅಂತ ಅಂದಾಗ ಕೊಳ್ಳಾನ ಬಂಗಾರ ಗುಳಿಗೆ ತೆಗೆದು ಕೊಟ್ಟು ಬಿಡ್ತಾನೆ. ಇನ್ನೊಬ್ಬ ಬ್ರಾಹ್ಮಣ ಹೆಣ್ಮಗಳು ಇವರೇ ಕೊಟ್ಟಂತ ಇವ್ರ ಮನೆಯೊಳಗೆ 240 ಆಭರಣಗಳು ಸೆಟ್ಟಿದ್ವು ಅಂತ. ಅದ್ರ ಒಡವಿ ಪಾಟ್ಲಿ, ಅದ್ರಾಗ ವಜ್ರಹಾರದು 24 ಸೆಟ್ಟು. ಅಂದ್ರ ಮದುವೆ ಆಗೋರು ಯಾರು ಇದ್ದಂದ್ರ ರಾಜ ಮಹಾರಾಜು ಗಾಂಭೀರಿ ಇವ್ರ ಮನೆಯಿಂದ ಒಯ್ದು ಮತ್ತೊಂದು ಹೊಳ್ಳಿ ಕೊಡ್ತಾರೆ. ಎಲೆಮಲ ಸೆಟ್ರು ತಗೊಂಡು ಹೋಗಿ 24 ಸೆಟ್ ಇದ್ದು ಅಂತ. 250ಕ್ಕಿಂತ ಹೆಚ್ಚು ಆಭರಣಗಳು, ಬೇರೆ ಬೇರೆ ವೆರೈಟೀಸ್ ಆಫ್ ಆಭರಣ. ಒಂದು ಬಂಗಾರದ ಕೋಲಿನೇ ಇವ್ರ ಕಡೆ ಇತ್ತಂತ. ಅದನ್ನ ಇವ್ರ ಟೀಚರ್ ಅಲ್ಲಿ ಅಂದ್ರ ಬೆಂಗಳೂರಿನೊಳಗೆ ಒಬ್ಬರು ಶಿಕ್ಷಕಿ ತಗೊಂಡು ಹೋಗಿರ್ತಾರ. ಮನಿ ಮೇಲೆ ಭಾಳ ಸಾಲ ಆಗಿರ್ತೈತಿ. ಬರ್ತಾಳ, ಇವರು ಬಂಗಾರ ಕೊಡಾಕ ಅಂದ್ರೆ ಇದನ್ನ ಬಂಗಾರ ಮಾಡಿಕೊಂಡು ತಗೊಂಡು ನನ್ನ ಸಾಲ ಹರಿರಿ ಅಂತ ತಿಳ್ಕೊಂಡು ಅವ್ರಿಗೆ ಗೊತ್ತಾಗತ್ತೆ ಈ ಬಂಗಾರನು ನಾನು ಕೊಟ್ಟಿನಿ ಅವ್ರ ಅಡಚಣೆ ಇದ್ದಾಗ. ಮತ್ ನಾನು ಯಾಕೆ ಇದನ್ನ ಬಂಗಾರ ತಗೊಂಡು ನಾನು ಇವರಿಗೆ ಮತ್ ಹೊಳ್ಳಿ ಈ ಬಂಗಾರವನ್ನ ತಗೊಂಡು ನಾನು ಯಾಕೆ ಬೇಡ ಅಂತ ತಗೊಂಡು ಆ ಸಾಲವನ್ನ ಅವಾಗಿನ ಕಾಲಕ್ಕೆ 30,000 ರೂಪಾಯಿ ಸಾಲ. ಪಾಪ ಬಹಳ ಅವ್ರ ಮಕ್ಕಳು ಯಾರು ಟೀಚರ್, ಬ್ರಾಹ್ಮಣ ಶಿಕ್ಷಕಿ, ಅವ್ರ ಮಕ್ಕಳು ಯಾರು ಸಾಲಿ ಕಲ್ತಿರಂಗಿಲ್ಲ, ಉಡಾಡಿರ್ತಾರ, ಕೆಟ್ಟವ್ರ ತಪ್ಪು ದಾರಿ ಇರ್ತಾರ. ಆ ಸಾಲವನ್ನ ಎಲ್ಲ ಹರಿದು ಮತ್ ಬಂಗಾರವನ್ನ ಕೊಟ್ಟು ಕಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರ ಅಂತಕೊಂಡು. ಇವರು ಸಾಲಿ ಕಲ್ತಿರಂಗಿಲ್ಲ, ಆದ್ರ ಕನ್ನಡದ ಬಸವಪ್ಪ ಶಾಸ್ತ್ರಿ ಅಂತಕ್ಕಂಥ ಒಂದು ಗಮಕ, ಅವಾಗಿನ ಕಾಲಕ್ಕೆ ಕನ್ನಡದ ಆಧುನಿಕ ಕಾಳಿದಾಸ ಅಂತಾರ, ಬಹಳ ದೊಡ್ಡ ಗಮಕ ಕವಿ, ದೊಡ್ಡ ಸಾಹಿತಿ. ಅವ್ರನ್ನ ಕರೆದು ಏನ್ ಮಾಡ್ತಾರ, ತಾವು ಸಂಪೂರ್ಣವಾಗಿ ಅವ್ರಿಗೆ ಸಾಹಿತ್ಯಿಕವಾಗಿ ಅವ್ರಿಗೆ ಎಷ್ಟು ಪ್ರೋತ್ಸಾಹ ಕೊಡ್ತಾರ ಅವ್ರ ಮನೆಯಾಗ ಇಟ್ಕೊಂತಾರ. ಅವ್ರ ಮನೆಯೊಳಗೆ ಇಟ್ಕೊಂಡು ಅವ್ರಿಗೆ ಬೇಕಾಗ್ತಕ್ಕಂಥ ಬರವಣಿಗೆ ಮೆಟೀರಿಯಲ್, ಪ್ರಿಂಟಿಂಗ್, ಅವಾಗ ಮೈಸೂರಿಗೆ ಪ್ರಿಂಟಿಂಗ್ ಪ್ರೆಸ್ ಇತ್ತು, ಕೊಟ್ಕೊಂಡು ಹೋಗಿ ಪ್ರಿಂಟ್ ಮಾಡ್ಕೊಂಡು ಬರ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ರು ಅಂತಕ್ಕಂಥ. ಆಮೇಲೆ ಇವರು ಎಷ್ಟು ದೊಡ್ಡ ಗುಣ ಆಯ್ತಂದ್ರ ಇಡೀ ಊರೊಳಗ ಎಲ್ಲರ ತ್ರಾಸ ಆಗಿತ್ತಂದ್ರ ಜನ ಅಂತಿದ್ರಂತ, ಇವತ್ತು ಊಟ ಇಲ್ಲ, ಹಂಗನ್ಬೇಡ್ರಿ, ಎಲ್ಲಿ ಮಲಪ್ ಶೆಟ್ರ ಮನೆಗೆ ಹೋಗೋಣಂತ. ಮುಂಜಾನೆ 5-6 ಹಚ್ಚಿದ ಒಲಿ ಬೆಂಕಿ ಒಟ್ಟ ಆರಬಾರ್ದಂತ. ಯಾರ ಬಂದ್ರು ಅವ್ರಿಗೆ ಪ್ರಸಾದ ಮಾಡ್ಕೊಳಕ, ಊಟ ಮಾಡ್ಕೊಳಕ ಅನುಕೂಲ ಆಗ್ಬೇಕು ಅಂತ ತಿಳ್ಕೊಂಡು ಅವ್ರು ಸಂಪೂರ್ಣವಾಗಿ ಅಂದ್ರೆ ಎಲೆ ಮಲಪ್ ಶೆಟ್ರ ಒಲಿ ಆರ್ತಿದ್ದಿಲ್ಲ, ಒಲೆನ ಬೆಂಕಿ ಆರಿಲ್ಲ ಅಂತಕ್ಕಂಥದ್ದು. ನಿರಂತರವಾಗಿ ಆಯಾ ವಾತಾವರಣಕ್ಕೆ ತಕ್ಕಂಗೆ ಮಳೆಗಾಲ, ಬೆಳೆಗಾಲ, ಬ್ಯಾಸಿಗೆ ಒಳಗೆ ಹಣ್ಣಿನ ರಸ, ಮಜ್ಜಿಗೆ ಕೊಡೋದು, ಮಳೆಗಾಲದೊಳಗೆ ಬೇರೆ ಊಟದ ಭೋಜನ, ಚಳಿಗಾಲದಾಗ ಒಂದು ಪೌಷ್ಟಿಕ ಆಹಾರವನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಿದ್ರು. ಒಂದು ಬಹಳ ದೊಡ್ಡ ಗುಣ ಅಂತಂದ್ರ ತಮ್ಮ ಮನೆಯೊಳಗ ಅನಾಥ 60 ಮಕ್ಕಳನ್ನ ಇಟ್ಕೊಂಡಿರು. 60 ಮಕ್ಕಳು ಅಂದ್ರೆ ವಿಚಾರ ಮಾಡ್ರಿ, 60 ಮಕ್ಕಳಿಗೆ ಕೂಲಿಗೆ ಹೋಗಾಕ ಅವ್ರು ಯಾರು ತಂದೆ ಇಲ್ಲ, ಬಡ ಮಕ್ಕಳು ಯಾರೋ ಬಿಟ್ಟು ಹೋದವ್ರನ್ನ 60 ಮಕ್ಕಳನ್ನ ತಂದು ತಮ್ಮ ಮನೆಯೊಳಗೆ ಇಟ್ಕೊಂಡು ಎಷ್ಟು ಕಾಳಜಿ ಮಾಡಿದ್ರೆ ಎಲ್ಲರಿಗೂ ಬೆಡ್ ಹಚ್ಕೊಳಕ ಹತ್ಕೊಳಕ. ಅಷ್ಟಲ್ಲ, ಅವ್ರು ರಾತ್ರಿ ಓದಿದ್ರೆ ಕಣ್ಣಿಗೆ ಕಾವಕ ತಿಂದ್ಕೊಂಡು ಔಡ್ಲಿನಿ ಅದ್ರೊಳಗೆ ಕಪ್ರ ಹಾಕಿ ಅವ್ರ ತಲೆಗೆ ಹಚ್ಬೇಕು. ಅವ್ರಿಗೆ ಅವಾಗಿನ ಕಾಲಕ್ಕೆ ಸೋಪ್ಸು ಅಂದ್ರೆ ಮಕ್ಕಳಿಗೆ ಬೆಳಿಗ್ಗೆ ಎಲ್ಲ ಅವ್ರಿಗೆ ಕೈ ತುಂಬ ಉಗುರು ತೆಗೆದು ಸ್ವಚ್ಛ ಮಾಡಾಕ ಅವ್ರಿಗೆ ಏನು ಬೇಕು ಆ ಮಕ್ಕಳು ಅದಾವಲ್ಲ, ಬೇಡ ಅಷ್ಟು ನನ್ನ ಮಕ್ಕಳು ಅಂತ ತಿಳ್ಕೊಂಡು 60 ಮಕ್ಕಳನ್ನ ಸಂಪೂರ್ಣವಾಗಿ ಮನೆಯಾಗಿ ಇಟ್ಕೊಂತಿದ್ರು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಟಿಫಿನ್ ಕೊಟ್ಟು ಅವರನ್ನ ತಮ್ಮ ಏನು 5-6 ಮೇನೆ ಇದ್ದು ಆ ಮೇನೆ ಒಳಗೆ ಒಂದೊಂದು ಮೇನೆ ಒಳಗೆ 10 ಮೇನೆ ಹುಡುಗರನ್ನ ಹಿಡ್ಕೊಂಡು ಅವ್ರಿಗೆ ಶಾಲಿ ಕಳ್ಸಿಕೊಡ್ತಿದ್ರು, ಹೋಗ್ರಿ ಶಾಲಿ ಮಾಡ್ಕೊಂಡ್ ಬರ್ಲಿ ಅಂತಕ್ಕಂಥ ಒಂದು ಕೆಲಸವನ್ನ ಅವ್ರು ಮಾಡ್ತಿದ್ರು ಅಂತಕ್ಕಂಥದ್ದು. ಅವರು ಎಷ್ಟು ಅವಾಗಿನ ಕಾಲಕ್ಕೆ ಜಟ್ಲಕೆರೆ ಅಡವಿ ಸ್ವಾಮಿ ಮಠ ಅಂತ ತಿಳ್ಕೊಂಡು ಒಂದು ಅಲ್ಲೇ ಬೆಂಗಳೂರಿನ ಪಕ್ಕದ ಒಂದು ಹಳ್ಳಿ 150 ಎಕರೆ ಭೂಮಿಯನ್ನ ಜಟ್ಲಕೆರೆ ಅಡವಿ ಸ್ವಾಮಿ ಮಠಕ್ಕೆ ಕಟ್ಟಿ ಕೊಡ್ತಾರ, ತಗೊಳ್ರಿ ಅಂತ. ಮತ್ತು 100 ಕೆರೆಯನ್ನ ಇವತ್ತಿನ ಏನು ಮಾಗಡಿ ಜಗದೇವ ಮಠ ಅಂತಕ್ಕಂಥ 155 ಎಕರೆ ಭೂಮಿಯನ್ನ ಕೊಡ್ತಾರ. ಅಂದ್ರೆ ಎಷ್ಟು ಶ್ರೀಮಂತರಿದ್ರು ಅನ್ನಕ ನಾವು ಕೆಲವೊಂದು ದೃಷ್ಟಾಂತಗಳನ್ನ, ಕೆಲವು ಸತ್ಯ ಘಟನೆಗಳನ್ನ, ನಾನು ಸಂಗತಿಗಳನ್ನ ಆಧಾರ ಸಹಿತವಾಗಿ ತಮ್ಮ ಮುಂದೆ ಇಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಆಮೇಲೆ ಬಹಳಷ್ಟು ಜನ ಬರ್ತಾರ, ಮಧ್ಯಮ ವರ್ಗದವ್ರು ಬಂದು ಇಲ್ಲ ಇಲ್ಲಿ ನಮಗ ಊಟದ್ದು ವ್ಯವಸ್ಥೆ ಇಲ್ಲ, ನಮಗೆ ಮನಿ ಕಟ್ಕೊಳಕ್ ಮನಿ ಇಲ್ಲ ಅಂತ ತಿಳ್ಕೊಂಡು ಬಹಳ ಜನ ಹೇಳ್ತಾರ. ಬಹಳ ಜನ ಬೆಂಗಳೂರಿಗೆ ಹೋದವರು ಗಾಂಧಿ ಬಜಾರ್ ನೋಡ್ಯಾರಲ್ಲ, ಗಾಂಧಿ ಬಜಾರ್ ಫಿಲ್ಮ್ನು ಆಗೈತಿ. ಗಾಂಧಿ ಬಜಾರ್ ಎಲ್ಲಿಂದ ಅಂದ್ರೆ ಜಯನಗರ ಬ್ಲಾಕ್ ನಿಂದ ಹಿಡ್ಕೊಂಡು ಬುಲ್ ಟೆಂಪಲ್ ವರೆಗಿರೋ ರೋಡ್ ಇರ್ತಕ್ಕಂಥ ಅಂದ್ರೆ ರಾಮಕೃಷ್ಣ ಆಶ್ರಮ, ಇವೆಲ್ಲವೂ ಕೂಡ ಗಾಂಧಿ ಬಜಾರ್ ಆಧೀನಕ್ಕೆ ಒಳಪಟ್ಟಿತ್ತು.
ಆ ಇಡೀ ಏನು 100 ಎಕರೆ ಗಾಂಧಿ ಬಜಾರ ಏನಿತ್ತಲ್ಲ ಅದು ಸಂಪೂರ್ಣವಾಗಿ ಎಲೆ ಮಲ್ಲಪ್ಪ ಶೆಟ್ಟರ ಅಧೀನದೊಳಗಿತ್ತು, ಅವರ ಶ್ರೀಮಂತಿಕೆ ಒಳಗಿತ್ತು. ಅವರು ಆಗಿನ ಕಾಲಕ್ಕೆ 10,000 ನಿವೇಶನಗಳನ್ನು ಮಾಡ್ತಾರ, ಒಂದಲ್ಲ ಎರಡಲ್ಲ. ಇವತ್ತು ಗಾಂಧಿ ಬಜಾರಿ ಬೆಂಗಳೂರು ಶಿಫ್ಟ್ ಆಗಿತ್ತು. ಇಲ್ಲ ಬೆಂಗಳೂರು ಎಂದೋ ತಮಿಳುನಾಡಿಗೆ ಹೋಗಿತ್ತು, ಎಂದೋ ಹೊಸೂರು ಕಡೆ ಹೋಗಿತ್ತು. ವಲಸೆ ಹೋಗ್ತಕ್ಕಂಥ ಜನ ಬೆಂಗಳೂರೊಳಗೆ ಬಹಳ. ಬೆಂಗಳೂರು ಸಾಂಸ್ಕೃತಿಕ ಬೆಳೀಲಿಕ್ಕೆ ಎಲೆ ಮಲ್ಲಪ್ಪ ಶೆಟ್ಟರ ಕೊಡುಗೆ ಬಹಳ ದೊಡ್ಡದು ಅಂತ ತಿಳ್ಕೊಂಡು ಗಾಂಧಿ ಬಜಾರ್ ಒಳಗ 10,000 ನಿವೇಶನಗಳನ್ನ ಉಚಿತವಾಗಿ ಹಂಚಿ ಅವರಿಗೆ ಕಟ್ಟಡ ಕಟ್ಟಲಿಕ್ಕೆ, ಮನೆ ಕಟ್ಕೊಳಕ ಅವಾಗಿನ ಕಾಲಕ್ಕ 2,000 3,000 ದುಡ್ಡನ್ನ ಕೊಟ್ಟಿದ್ದು ನೋಡಿದ್ರು. ಅವ್ರಿಗೆ ಎಂತ ದೊಡ್ಡ ದಾನಿಗಳು ಇದ್ರು. ದಾನಿ ಅನ್ಬೇಕು, ದಾಸೋಹಿ ಅನ್ಬೇಕು. ನಮಗೆ ಇಂಥ ವ್ಯಕ್ತಿಗಳು ಇದ್ರ ಅಂದ್ರ ಫ್ರಮ್ ವೆರಿ ರಿಚ್ ಟು ಸ್ಕ್ರಾಪ್. ಬಡತನ ಬಂದ್ರು, ಬಡತನದೊಳಗೆ ಮತ್ತೆ ಕಾಂಟ್ಯಾಕ್ಟ್ ಮಾಡಿದ್ರು. ಅವ್ರಂದ್ರು ನನಗ್ ಬಂದಿಲ್ಲ ಈ ದುಡ್ಡು ಎಲ್ಲ. ಮತ್ತೆ ಅವ್ರು ಎಷ್ಟು ಸರಳ ಇದ್ರು ಅಂದ್ರ ಅವಾಗಿನ ಕಾಲಕ್ಕೆ ಅವ್ರ ಮನೆಯೊಳಗ ಇಸ್ತ್ರಿ ಮಾಡೋರು ಇದ್ರು. ಅವ್ರ ಮಕ್ಕಳಿಗೆ, ಅವ್ರ ಏನು 2 ಮಕ್ಕಳಿದ್ರು, ನಂಜಮ್ಮ ಮತ್ತು ನಿರ್ವಾಣಮ್ಮ ಅಂತಕೊಂಡು, ಅವ್ರಿಗೆ ಇಸ್ತ್ರಿ ಮಾಡ್ಕೊಡೋರು ಬಟ್ಟೆ. ಅವ್ರಿಗೆ ಸ್ಕೂಲ್ಗೆ ಹೋಗಿ ಕರ್ಕೊಂಬರಕ ಮಾಡಕ ಅವಾಗಿನ ಕಾಲಕ್ಕೆ 2 ಸೇನೆ ಅಂದ್ರೆ 2 ಸೇನೆಕರು ಕರ್ಕೊಂಡು ಹೋಗ್ಬೇಕು, ಅವ್ರನ್ನ ಕರ್ಕೊಂಡ್ ಬರ್ಬೇಕು. ಅಂತ ಒಂದು ಶ್ರೀಮಂತ ಮಾಡಿದ್ರು. ಇವ್ರು ಅಗ್ದಿ ಸಿಂಪಲ್ ಇದ್ರು. ಚಂದಾಗ ದಾಡಿ ಮಾಡ್ಕೊಂತಿಲ್ಲ, ಹಣಿ ಮೇಲೆ ವಿಭೂತಿ, ಕೊಳ್ಳಾಗ ಲಿಂಗ, ಊಟ ಮಾಡೋದು, ಅರಿವಿ ಹಾಕೊಂಡು ಹೊಂಟು ಬಿಡುದು, ಕೆಲಸ ಮಾಡೋದು ಮುಂಜಾನೆ ಸಹೋದರ ರಾತ್ರಿ 10-11 ಗಂಟೆವರೆಗೆ ಅವರು ಸಂಪೂರ್ಣವಾಗಿ ಅವರು ಇಂಥ ಒಂದು ವಿಚಾರಗಳನ್ನ ಅವರು ಮಾಡ್ತಿದ್ರು. ಅವರು ಅಂದ್ರೆ ಪ್ರಸಾದದ ವ್ಯವಸ್ಥೆಯನ್ರಿ, ಊಟದ ವ್ಯವಸ್ಥೆಯನ್ನ ಅವ್ರು ಮಾಡ್ತಿದ್ರು ಅಂತಕ್ಕಂಥದ್ದು ನಮಗ ಗೊತ್ತಾಗತ್ತೆ. ಆಮೇಲೆ ಈ ಗುಡಿ ಮಾಗಡಿ ಕೆರೆ, ಆಮೇಲೆ ಜಗದೇವರ ಮಠ ಅಂತಕ್ಕಂಥದ್ದು ಅದನ್ನ ಸಂಪೂರ್ಣವಾಗಿ ಡೆವಲಪ್ ಮಾಡಿ ಗಾಂಧಿ ಬಜಾರ 10,000 ಮನೆಗಳು ನಿರ್ಮಾಣ ಆಗುವವರೆಗೆ ಮತ್ತೆ ಯಾರು ತಗೊಂಡು ಮಾರಬಾರ್ದಲ್ಲ, ಎಲ್ಲವನ್ನ ಅಡ್ಡಾಡಿ ಅವ್ರ ಹಕ್ಕು ಬಗರ್ ಹುಕುಂ ಅಂತೇಳಿ ಪತ್ರ ಅವಾಗಿನ ಕಾಲಕ್ಕೆ ತಮ್ಮ ಇದು. ಯಾಕಂದ್ರೆ ಸಣ್ಣ ಪ್ಲಾಟ್ ಮಾಡಕ್ ಕೊಡಂಗಿಲ್ಲ, 1,000-2,000 ಎಕರೆ ಕೊಡ್ತಿದ್ರು. ಸಣ್ಣ ಪ್ಲಾಟ್ ಮಾಡಕ್ ಕೊಡ್ತಿದ್ದಿಲ್ಲ. ಸ್ವತಃ ಕಾಳಜಿ ವಹಿಸಿ ಅವಾಗ ಅವು ಎಲ್ಲವನ್ನ ಬಗರ್ ಹುಕುಂ ಮಾಡಿ, ಅಂದ್ರೆ ಇವತ್ತು ನಾನ್ ಅಗ್ರಿಕಲ್ಚರ್ ಎನಿ ಪ್ಲಾಟ್ ಅಂತೀವಲ್ಲ ಹಂಗ್ ಮಾಡಿ ಮನಿ ಕಟ್ಟಾಕ ಕೊಟ್ಟು ಅವ್ರ ಮನಿ ಕಟ್ಟ್ಯಾರ, ಅವ್ರ ಅದಾರಿಲ್ಲ ಅಂತಕ್ಕಂಥ ಅವ್ರ ಯೋಗಕ್ಷೇಮವನ್ನು ಮಾಡ್ತಕ್ಕಂಥ ಕೆಲಸ. ಎಂತ ದೊಡ್ಡ ಕಿರಾಣಿ ಅಂಗಡಿ, ಅವ್ರು ಎಂತ ದೊಡ್ಡ ಎಲಿ ಅಡಿಕೆ ವ್ಯಾಪಾರ ಅಂತಂದ್ರ, ಎಲಿ ಬಂತಂದ್ರ 4 ಲೋಡ್ ಟ್ರಕ್ ಅದು ಎಲಿ ಬರ್ತಿದ್ದು. 1 ತಾಸು 2 ತಾಸನಾಗ ಖರ್ಚಾಕಿದ್ದು. ಅಂದ್ರೆ ಎಲಿ ಮಲ್ಲಪ್ಪ ಶೆಟ್ಟರು ಎಲ್ಲಿ ನೀವು ಹೋಗಿದ್ರೆ ಬಂಗಾರಪೇಟೆ ಒಳಗೆ ಹೋಗ್ರಿ, ಚಾಮರಾಜಪೇಟೆ ಒಳಗೆ ಹೋಗ್ರಿ, ಚಿಕ್ಕಪೇಟೆ, ಬಳೆಪೇಟೆ ಎಲ್ಲಾ ಕಡೆ ಅವರವರು ಒಂದೊಂದು ಅಂಗಡಿ. ಆಗಿಂದಾಗ ದಾಸ್ತಾನು ಖಾಲಿ ಹಾಕಿತ್ತು. ಅಂತ ಒಂದು ದೊಡ್ಡ ಶ್ರೀಮಂತರು. ಅವ್ರು ಅಂತಿದ್ರು, ನಾ ಏನು ತಂದಿಲ್ಲ, ನಾ ಏನು ಒಯ್ಯೋದಿಲ್ಲ, ನೀವು ಕೊಟ್ಟದ್ದು ನಿಮ್ಗೆ ಕೊಟ್ಟು ನಾ ಬರೀ ಕೈಲಿ ಹೋಗ್ತೀನಿ ಅಂತಕ್ಕಂಥ ಒಂದು ಮಾತು ಅವ್ರ ಮೇಲಿನ ಮೇಲೆ ಆಡ್ತಿದ್ರು ಅಂತಕ್ಕಂಥದ್ದು. ಹಿಂಗಾಗಿ ಇಡೀ ಕರ್ನಾಟಕದೊಳಗ ಎಲ್ಲ ಅರ್ಥದೊಳಗ, ನಾವ್ ಹೇಳಿದಲ್ಲ ಎಲ್ಲ ಅರ್ಥದೊಳಗ ಇವತ್ತು ನಾವು ಯಾಕೆ ಇವರು ಎದ್ದು ಎಲೆ ಮಲ್ಲಪ್ಪ ಶೆಟ್ಟರ್ ನಮಗ ಕಾಣ್ತಾರಂತಂದ್ರ ಇಂಥ ಒಂದು ದಾಸೋಹಿ ಅಂದ್ರೆ ಅವ್ರು ಉಣ್ಣೋದು ಕಡಿಮೆ, ಅವರು ತಾವು ದುಡಿದನ್ನ ಅವರು ತಾವ ಉಟ್ಕೊಳ್ಬೇಕಾಗಿತ್ತು, ತಮ್ಮ ಮಕ್ಕಳಿಗೆ ಸಾಕಷ್ಟು ಕೊಡ್ಬೋದಾಗಿತ್ತು. ಆ ಕೆಲಸವನ್ನ ಅವ್ರು ಮಾಡ್ಲಿಲ್ಲ. ಅವರು ಒಂದು ಧಾತು ಈಶ್ವರದ ದೊಡ್ಡ ಬರಗಾಲ ಅಂತಕೊಂಡು ಆ ಬರಗಾಲ ಸಮುದ್ರ ಮಾಡಿದ್ರು. 2 ವರ್ಷಗಳ ನಿರಂತರವಾಗಿ ಅನ್ನ ಮತ್ತು ಗಂಜಿ ವ್ಯವಸ್ಥೆ ಕೊಟ್ಟರು. ಬೃಹತ್ ಕೈಗಾರಿಕೆಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಮಾಡಿಕೊಟ್ರು. ನಿಮ್ಗೆ ಒಂದು ಮಾತು ಹೇಳ್ತೀನಿ, ವೀರನಹಳ್ಳಿ ಮತ್ತು ಅವಲಹಳ್ಳಿ ಅಂತಕ್ಕಂಥ ಒಂದು 2 ಹಳ್ಳಿ ಅಲ್ಲೇ ಪಕ್ಕದ ಹಳ್ಳಿ ಅವಲಹಳ್ಳಿ ಅಂತ ಹೇಳಿ, ಆ ಹಳ್ಳಿಯ ಕೆರೆ ನೀರನ್ನ 1940ರಿಂದ 60ರವರೆಗೆ ಬೆಂಗಳೂರು, ಇಡೀ ಬೆಂಗಳೂರು ನಗರ ಇವೆರಡೂ ಅಂದ್ರೆ ಇವರು ಕಟ್ಟಿದಂತ ಕೆರೆ ನೀರಿನ ಮೇಲೆ ಇಡೀ ಬೆಂಗಳೂರಿಗೆ ನಗರ ನೀರೇ ಅಂದ್ರೆ ಕಾವೇರಿ ನೀರನ್ನ ತರ್ತಿದ್ದಿಲ್ಲ. ಅವಲಹಳ್ಳಿ ಮತ್ತು ವೀರನಹಳ್ಳಿ ಅಂತಕ್ಕಂಥ ಆ ನೀರು ಅದು. ಯಾಕಂದ್ರೆ ಅದು 260 ಎಕರೆ ವಿಸ್ತಾರದ ಎಲೆ ಮಲ್ಲಪ್ಪ ಶೆಟ್ಟಿ ಕಟ್ಟಿದಂತ ಎಲೆ ಮಲ್ಲಪ್ಪ ಶೆಟ್ಟಿ ಕೆರೆ ಅಂತಕ್ಕಂಥ ಈಗ ಕೂಡ ಹೆಸರೈತಿ. ಇನ್ನು ಇದರ ನಿರ್ಮಾಣದ ಹಂತ 1877ಕ್ಕ ಇದನ್ನ ನೋಡಿ ಬ್ರಿಟಿಷರು ಅವ್ರನ್ನ ಸ್ವತಃ ಕರ್ಕೊಂಡು ಇಡೀ ಬೆಂಗಳೂರಾಗ ದೊಡ್ಡ ಕಾರ್ಯಕ್ರಮ ಮಾಡಿ ಒಂದು ಪೌರ ಸನ್ಮಾನವನ್ನ ಮಾಡಿದ್ರು. ಆ ಪೌರ ಸನ್ಮಾನ ಯಾವ ಮಟ್ಟಕ್ಕಿತ್ತಂದ್ರೆ ಬೆಂಗಳೂರಿನ ಎಲ್ಲ ಬಡಬಗ್ಗರು ಅವ್ ತಮ್ಮ ರಾಜರನ್ನ ತಮ್ಮ ಇಲ್ಲ ನಮ್ಮ ಉದ್ಯಮಿ ನಮ್ಮ ತಂದೆಯವರು ಇವ್ರನ್ನ ನೋಡ್ಬೇಕು ಅಂತಕೊಂಡು ಪ್ರೀತಿಯಿಂದ ಬರ್ತಿದ್ರಂತ. ಎಷ್ಟು ಹೌಸಿ ಅಂತಂದ್ರೆ ಎಲೆ ಮಲ್ಲಪ್ಪ ಶೆಟ್ಟರು ಎಷ್ಟು ಸರಳ ಇದ್ರು ಅಂದ್ರೆ ಯಾರು ಎಕ್ಸಸ್ ಆದ್ರೂ ಇವತ್ತು ನನಗೆ ಸಾಲಿಗಿಲ್ಲ ತಗೋ ಅವ್ರಿಗೆ ಏನ್ ಸಿಗ್ತತಿ ಅವನು ಕೊಡ್ತಕ್ಕಂಥ ಕಾರ್ಯವನ್ನ ಎಲೆ ಮಲ್ಲಪ್ಪ ಶೆಟ್ಟರು ಮಾಡಿದ್ರು. ಎಲೆ ಮಲ್ಲಪ್ಪ ಶೆಟ್ಟರ್ ಕೆಲಸ ಇವತ್ತು ಕೇವಲ ನನಗ ಬಹಳ ಅಂದ್ರೆ ನಾವು ಅವರ ಇತಿಹಾಸವನ್ನ, ಅವರ ಸಾಹಿತ್ಯ ಪ್ರೇಮವನ್ನ, ಅವರ ಪ್ರೋತ್ಸಾಹವನ್ನ, ಅವರು ಕಟ್ಟಿದಂತ ಪುರಾತನ ದೇಗುಲಗಳನ್ನ ಇವತ್ತು ನಾವು ಹೇಳಿದ್ರ ದೊಡ್ಡ ಬಸವೇಶ್ವರ ಗುಡಿಯಲ್ಲಿ, ಗವಿಪುರಂ ಗುಡ್ಡ, ಹಳ್ಳಿ ಗಂಗಾಧೇಶ್ವರ, ಪ್ರಳಯ ಕಾಲದ ರುದ್ರೇಶ್ವರ ದೇವಸ್ಥಾನ, ಬೆಳ್ಳಿ ಬಸವೇಶ್ವರ ದೇವಸ್ಥಾನ, ಹಲಸೂರು ಸೋಮೇಶ್ವರ ದೇವಸ್ಥಾನ, ಇವೆಲ್ಲ ದೇವಾಲಯಗಳ ಜೀವನೋದ್ಧಾರಕ ಸಂಪೂರ್ಣವಾಗಿ ತಮ್ಮ ಸಂಪತ್ತನ್ನ ವಿನಿಯೋಗ ಮಾಡ್ತಾರೆ. ಅಷ್ಟೇ ಅಲ್ಲ,
ಅದು ಹೇಳಿದ್ರೆ ಕಾಡು ಮಲ್ಲೇಶ್ವರ, ಇವತ್ತು ಮಲ್ಲೇಶ್ವರ ಗುಡಿ ಒಳಗೆ ಮಲ್ಲೇಶ್ವರಂ ಅಂತಕ್ಕಂಥದ್ದು ಕಾಡು ಮಲ್ಲೇಶ್ವರ. ಅದು ಕಲ್ಲಿನ ಸೋಪಾನ ಎಂತ ಚಂದ ಕಟ್ಟಾರ ಅಂತಂದ್ರೆ ಗುಡಿಯನ್ನ. ಇವತ್ತು ಅದನ್ನ ಕಲ್ಯಾಣ ಚಾಲುಕ್ಯರ ಯಾವ ಕೃತಿ ಐತ್ಲ ಆ ರೀತಿಯೊಳಗ ಮಾಡ್ತಾರ. ಅಷ್ಟೇ ಅಲ್ಲ, ಆ ವೃಷದ ಬಾಯಿಂದ ತೀರ್ಥ ಹೊರಬೋದು ಅನ್ನೋ ಇವತ್ತು ನಾವು ಕಾಣ್ತೀವಿ. ಕಾಡು ಮಲ್ಲೇಶ್ವರ ಗುಡಿ ಒಳಗ ಈಗೂ ಕೂಡ ಆ ಕಲ್ಲಿನ ಒಂದು ನಂದಿ ಐತಿ, ನಂದಿ ಬಾಯಿಂದ ಹೊರಗ ನೀರು ಬರ್ತೈತಿ ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಆವಾಗಿನ ಬ್ರಿಟಿಷ್ ವಿಕ್ಟೋರಿಯಾ ರಾಣಿ ರಾವ್ ಬಹದ್ದೂರ್ ಅನ್ಲಾರ್ದವ್ರಿಗೆ ಮಾತಾಡ್ತಿರ್ಲಿಲ್ಲ. ಮಲ್ಲಪ್ಪ ಶೆಟ್ಟರ್ ಅಂದ್ರೆ ಅಸಹ್ಯ ಆಗೈತೆ, ರಾವ್ ಬಹದ್ದೂರ್ ಅಂತಿದ್ರು. ಇವತ್ತಿನ ಬಂಗಾರಪೇಟೆ ಅಥವಾ ಬೌರಿಂಗ್ ಆಸ್ಪತ್ರೆ ಜಾಗ, ಬೌರಿಂಗ್ ಆಸ್ಪತ್ರೆ, ಬೌರಿಂಗ್ ರೋಡ್ ಅಂತ, ಬೌರಿಂಗ್ ರೋಡ್ ಮತ್ತು ಬೌರಿಂಗ್ ಆಸ್ಪತ್ರೆ ಆ ಸ್ಥಳವನ್ನ ಕೊಟ್ಟವರು ಮಲ್ಲಪ್ಪ ಶೆಟ್ರು ಅಂತಕ್ಕಂಥದ್ದು. ಮಲ್ಲಪ್ಪ ಶೆಟ್ರು ತಮ್ಮ 72ನೇ ವಯಸ್ಸಿನೊಳಗ ಪಾಪ ಅನಾರೋಗ್ಯದಿಂದ ತೀರ್ಕೊಂಡ್ರು. ಒಮ್ಮೆ 72 ಅಂತಾರ, ಇನ್ನೊಂದ್ರ ಪ್ರಕಾರ 62 ವರ್ಷ ಅಂತಾರ, ಅಂದ್ರೆ 77 ಅಥವಾ 87 ಅಂತಾರ. ಅದ್ರ 85 ತೀರ್ಕೊಂಡಂತ ಅವರು ಲಿಂಗೈಕ್ಯರಾದ್ರು ಅಂತಕ್ಕಂಥದ್ದು. ಲಿಂಗೈಕ್ಯರಾದಾಗ ಬಹುಶಃ ಆವಾಗಿನ ಕಾಲಕ್ಕ ಬೆಂಗಳೂರಿನ ಜನಸಂಖ್ಯೆ ಒಂದು ಸುಮಾರು 3 ರಿಂದ 4 ಲಕ್ಷ ಇತ್ತಂತ. ಬೆಂಗಳೂರಿನ ಯಾವ ಮನೆಯೊಳಗೂ ಹೂಗಳು, ಅಂಗಡಿ ಒಳಗೆ ಹೂ ಸಾಲಿಲ್ಲಂತ. ಅವು ಎಷ್ಟು ಹೂಗಳನ್ನು ಹಾಕಿದ್ರಂತಂದ್ರೆ ಇಡೀ ಮಲ್ಲಪ್ಪ ಶೆಟ್ಟರ ಶವವನ್ನ ಕಾಣೋದಕ್ಕಿಂತ ಶರೀರ ಮೇಲೆ ಬಿದ್ದಂತ ಮಲ್ಲಿಗೆ ಹೂ, ಗುಲಾಬಿ ಹೂ ಎಷ್ಟು ರೋಧಿಸಿದ್ರ ತಮ್ಮ ಮನೆ ಒಬ್ಬ ಹಿರಿಯ ನಾಯಕ, ಒಬ್ಬ ಹಿರಿಯ ಮಗ ತೀರ್ಕೊಂಡಲ್ಲ ಅಂತಕ್ಕಂಥ ಒಂದು ನೋವು ಇತ್ತಂತ. ಎಲೆ ಮಲ್ಲಪ್ಪ ಶೆಟ್ಟರು ಒಂದು ಮಾತು ಹೇಳ್ತಿದ್ರಂತ, ಕೊನೆಯವರೆಗೂ ಹೇಳ್ತಿದ್ರಂತ, ನಾನು ಸಾಯುತ್ತೇನೆ, ನಾನು ಇರುವುದಿಲ್ಲ. ಬಹಳ ಚಂದ ಹೇಳ್ತಿದ್ರಂತ, ನಾನು ಇರುವುದಿಲ್ಲ, ಆದ್ರೆ ನಾನು ಮಾಡಿದ ಕೆಲಸ ಯಾವ ನಿಲ್ಬಾರ್ದು ಅಂತ ತಿಳ್ಕೊಂಡು ತಮ್ಮ ವಂಶಸ್ಥರಿಗೆ, ತಮ್ಮ ಕುಟುಂಬದವರಿಗೆ, ತಮ್ಮ ಸುತ್ತಮುತ್ತಲಿನ ಜನರಿಗೆ ತಮ್ಮ ಇಡೀ ಆಸ್ತಿಯನ್ನ, ತಮ್ಮ ಮನೆಯ ಪಹರಣಿ ಮಾಡ್ತಕ್ಕಂಥ, ಸೇವೆಯನ್ನ ಮಾಡ್ತಕ್ಕಂಥ ಮುಕ್ತಾಲಿಕರಿಗೆ ಅಥವಾ ಮುಕುಂ ಅವ್ರಿಗೆಲ್ಲರಿಗೂ ಕರ್ಣಿಕರಿಗೆ, ಅಕೌಂಟೆಂಟ್ಗೆ, ಎಷ್ಟು ಅಂದ್ರೆ 170 ಜನ ಅವ್ರೊಳಗ ಕೆಲಸ ಮಾಡ್ತಾರಂತ ಅವಾಗಿನ ಕಾಲಕ್ಕೆ. ಅಂತ ದೊಡ್ಡ ಶ್ರೀಮಂತ ಎರೆ ಮಲ್ಲಪ್ಪ ಶೆಟ್ಟರನ್ನ ನಾವು ಇವತ್ತ ಸಾವಿಲ್ಲದ ಶರಣರು ಮತ್ತ ಹೆಸರಿಗಾಗಿ, ಪ್ರಸಿದ್ಧಿಗಾಗಿ ಇವತ್ತು 1,000 ರೂಪಾಯಿ ಕೊಟ್ಟು 10 ಕಡೆ ಬೋರ್ಡ್ನಾಗ ಬರ್ಸ್ತೀವಿ, 1,000 ರೂಪಾಯಿ ಕೊಟ್ಟು ಒಂದು 4 ಕಡೆ ನಮ್ಮ ಹೆಸರು ಐತಲ್ಲಿ ನೋಡ್ತೀವಿ. ಅದ್ರ ತಮ್ಮ ಇಡೀ ಸಮಸ್ತ ಆಸ್ತಿಯನ್ನ ಅವ್ರು ದಾನ ಮಾಡಿದ್. ಇವತ್ತು ಒಂದ್ ಕಡೆ ಒಂದು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಅವಾಗ ಕೊಟ್ಟಿದ್ದ 35,000 ಕೋಟಿ, 35,000 ರೂಪಾಯಿ ಅಂದ್ರೆ ಇವತ್ತಿನ 35 ಕೋಟಿ. ಅವತ್ತು 40,000 ರೂಪಾಯಿ ಒಳಗ ಬಂಗಾರಪೇಟೆ ಒಳಗೆ, ಕೋಲಾರ ಒಳಗೆ ಕೊಟ್ಟಿದಂತ ಆಸ್ತಿ ಅಂತಂದ್ರೆ ಇವತ್ತು 40-50 ಕೋಟಿನ ಇದಕ್ಕಿಂತ ಹೆಚ್ಚು. ಇಡೀ ಬೆಂಗಳೂರಿನ ಡಾಂಬರೀಕರಣ, ಸಿಮೆಂಟ್, ಇವತ್ತು ಬೆಂಗಳೂರು ನಗರ ಇಷ್ಟು ಚಂದ ಆಗ್ಬೇಕಾದ್ರ ಅಬಲಾಶ್ರಮವನ್ನ ಕಟ್ಟಿದ್ರು. ತಮ್ಮ ಇಡೀ ಆಸ್ತಿ ಒಳಗೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮಹಿಳೆಯರಿಗಾಗಿ, ಯಾರ ಅದುವೆಯರಿಗೆ, ವಿಧವೆಯರಿಗೆ ಅಥವಾ ಮಕ್ಕಳಿಲ್ಲವ್ರಿಗೆ ಅಥವಾ ನಿರ್ಗತಿಕರಿಗೆ ಅವ್ರನ್ನ ಕರ್ಕೊಂಡ್ಬಂದು ಅವ್ರಿಗೆ ಅಬಲಾಶ್ರಮವನ್ನ ಮಾಡಿ ಅವ್ರಿಗೆ ಇವತ್ತು ಕೂಡ ಇಂದಿರಾನಗರ ಮತ್ತು ಚಾಮರಾಜನಗರ ಕೊನೆ ಬೀದಿಯೊಳಗ ಎಲೆ ಮಲ್ಲಪ್ಪ ಶೆಟ್ಟರ ಮಹಿಳಾ ವಸತಿ ನಿಲಯ ಅವ್ರಿಗೆ ಎಷ್ಟು ಚಂದ ಕಟ್ಟಿಕೊಟ್ಟಾರ ಅಂತಂದ್ರ ಈಗಲೂ ಕೂಡ ಅಂತ ಒಂದು ಕಟ್ಟಡಗಳನ್ನ ನೋಡಕ ಆಗೋದಿಲ್ಲ ಅಂತಕ್ಕಂಥದ್ದು. ಇಂಥ ಒಬ್ಬ ದೊಡ್ಡ ಒಬ್ಬ ದಾನಿ ದಾಸೋಹಿ ಅವ್ರು ಹೇಳ್ತಾರ, ನಾನು ಎಲೆ ಮಲ್ಲಪ್ಪ ಶೆಟ್ಟರು ಮರೆತು ಹೋದರು, ಬಯಲಾದರು, ಆದರೆ ಅವರ ಕಾರ್ಯ ಎಂದೂ ಮರೆಯಾಗಿಲ್ಲ. ನೋವಂದ್ರ ನಮ್ಮ ಲಿಂಗಾಯತರು ಅಥವಾ ಬಸವ ಭಕ್ತರು ಎಲೆ ಮಲ್ಲಪ್ಪ ಶೆಟ್ಟರ್ ಅಂತ ಒಬ್ಬ ದೊಡ್ಡ ಧೀಮಂತ ದಾಸೋಹಿಯನ್ನ ಮರೆತಿದ್ದು ಮರಿಬಾರ್ದು ಅಂತ ತಿಳ್ಕೊಂಡು ತಮ್ಮೆಲ್ಲರ ಸಮ್ಮುಖದೊಳಗೆ ಅವರು ಮಾಡಿದಂತ ಕೆಲ ವಿಚಾರಗಳನ್ನ, ಯಾಕಂದ್ರೆ ಅವರು ಇನ್ನೂ ಎಲ್ಲವನ್ನ ಹೇಳಕ ಆಗೋದಿಲ್ಲ, ಬಹಳಷ್ಟು ಕೆಲಸ ಮಾಡಿದ್ರು. ಅವ್ರು ಸಂಪರ್ಕ ಸಾಧನ, ಅವ್ರ ವ್ಯಾಪಾರ, ಎಷ್ಟು ವ್ಯಾಪಾರ ಅಂದ್ರೆ ಕೇರಳ, ತಮಿಳುನಾಡು, ಆಂಧ್ರ ಎಲ್ಲ ಕಡೆ ಇವ್ರ ಕಡೆಯಿಂದ ಜಲ್ಲಿ ಹೋಗ್ತಿದ್ದು. ಇಲ್ಲಿಂದ ಅವ್ರದ್ದು ಒಂದೇ ಒಂದು LED ವ್ಯಾಪಾರ, ಬೆಳಗಿಂದ ಹಿಡ್ಕೊಂಡು ಎಲ್ಲ ಕಡೆ ಕಳಿಸ್ಕೊಡ್ತಕ್ಕಂಥ ಕಾರ್ಯವನ್ನ ಎಲೆ ಮಲ್ಲಪ್ಪ ಶೆಟ್ಟರ್ ಮಾಡಿದ್ರು. ಆದ್ರೆ ತಮ್ಮ ಬಂದಂತ ಬಹುತೇಕ ಆಸ್ತಿಯನ್ನ ನಾವು ಇಡೀ ಸಮಾಜಕ್ಕೆ ಕೊಡಬೇಕು. ಸಮಾಜದ ಲೋಕೋಪಯೋಗ ಅವರು ಬಂದಿದ್ದು ಎಲ್ಲವನ್ನ, ರಸ್ತೆ, ಗುಡಿಗುಂಡಾರ, ಛತ್ರಗಳು, ಅಬಲಾಶ್ರಮ, ವೃದ್ಧಾಶ್ರಮ ಎಲ್ಲ ಇವತ್ತು ದೊಡ್ಡ ಗಣೇಶ ಗುಡಿ ಹಿಡ್ಕೊಂಡು ಮೇಲೆ ಬಸವನ ಗುಡಿ ಟೆಂಪಲ್ ಹತ್ರ ಎಲ್ಲ ಹಿಡ್ಕೊಂಡು ಆ ರಸ್ತೆ ಉದ್ದಕ್ಕೂ ಎಲ್ಲ ಇದನ್ನ ಮಾಡಿದ್ದು ಅವ್ರು ಮಾಡಿದ್ರು. ಅದು ಎಲ್ಲೂ ಕೂಡ ತಾವು ಹೆಸರು ಬಳಸಿಲ್ಲ. ಆದ್ರೆ ಕರ್ನಾಟಕ ಸರ್ಕಾರ ಇವತ್ತ ಬಂಗಾರಪೇಟೆಯ ಕಲಾರದೊಳಗಾಗ್ಲಿ ಮತ್ತು ಬೆಂಗಳೂರಿನ ಬಂಗಾರಪೇಟೆ ರಸ್ತೆಗೆ ಅಲ್ಲಿನ ಅದು ಮಲ್ಲಪ್ಪ ಶೆಟ್ಟಿ ರಸ್ತೆ ಅಂತಾರ, ಮಲ್ಲಪ್ಪ ಶೆಟ್ಟಿ ಕೆರೆ ಅಂತಕ್ಕಂಥದ್ದು ಅವ್ರ ಕಾಲಕ್ಕಂತೂ ನನ್ನ ಹೆಸರು ಡಿವೈಡಪ್ಪ ಅಂದ್ರು ಮಂದಿ ಜನ ಮಲ್ಲಪ್ಪ ಶೆಟ್ಟಿ ಕಟ್ಟಿಸಾರ, ಮಲ್ಲಪ್ಪ ಶೆಟ್ಟಿ ಕೆರೆ ಅಂತ ತಿಳ್ಕೊಂಡು ಹಲಸೂರು ಕೆರೆ ನಿರ್ಮಾಣ ಅಂದ್ರೆ ನೀರು ಸಂಗ್ರಹ, ಮಹಿಳಾ ಸಬಲೀಕರಣ, ಆರ್ಥಿಕ ವಿಕೇಂದ್ರೀಕರಣ. ನಾವು ಅದು ವಿಕೇಂದ್ರೀಕರಣ ಅಂದ್ರೆ ಯಾವುದೇ ಹೇಳ್ದಲ್ಲ, ಯಾವುದೇ ಹಣಕಾಸು ಇಲ್ಲ, ಅತ್ಯಂತ ಕೊಟ್ರು ಇಲ್ಲ ಬಿಟ್ರು, ರೊಕ್ಕ ಕೊಟ್ರ ಸಾಲ ಆಕತಿ ಅಂತ ತಿಳ್ಕೊಂಡು ಅವ್ರಿಗೆ ಉಚಿತವಾಗಿ ನಿವೇಶನ ಕೊಟ್ಟು, ದುಡ್ಡು ಕೊಟ್ಟು ಮನೆಯನ್ನು ಕಟ್ಟಿಕೊಡ್ತಕ್ಕಂಥ ಒಬ್ಬ ಮಹಾದಾಸೋಹಿ ನಮ್ಮ ಸಮಾಜದೊಳಗ, ಲಿಂಗಾಯತ ಧರ್ಮದೊಳಗ ಮರೆಯಾಗಿ ಬದುಕಿ ಹೋದ್ರು ಎಲೆ ಮಲ್ಲಪ್ಪ ಶೆಟ್ಟರು ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ಲರಿಗೂ ಶರಣ. ಬಲಗೈಗೆ ಕೊಟ್ಟಿದ್ದು ಎಡಗೈಗೆ ತಿಳಿಯಬಾರದು ಎನ್ನುವ ನಾಣ್ಣುಡಿಯಂತೆ
ಎಲೆಮರೆಯ ಕಾಯಿಯಂತಿದ್ದು ಸಮಾಜ ಸೇವೆಗೈದ ಎಲೆ ಮಲ್ಲಪ್ಪ ಶೆಟ್ಟರ ಬಗ್ಗೆ ನಮಗೆ ತಿಳಿಸುವುದರೊಂದಿಗೆ ನಮ್ಮ ಜ್ಞಾನದ ಬುತ್ತಿಯನ್ನು ವಿಸ್ತರಿಸಿದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಧನ್ಯವಾದಗಳು. ಯಾರಾದರೂ ಸಂವಾದದಲ್ಲಿ ಪಾಲ್ಗೊಳ್ಳುವವರಿದ್ದರೆ ಹ್ಯಾಂಡ್ ರೈಸ್ ಮಾಡಿ ಮಾತನಾಡಬಹುದು. ನಿರ್ಮಲಾ ಭಟ್ಟಲ್ ಮೇಡಮ್. ಮೇಡಮ್, ಮೊದ್ಲೇ ನಮ್ದು ಮಾರ್ಗದರ್ಶನ ತಗೊಂಡ್ಬಿಡ್ತೀರಿ ನೋಡ್ರಿ ವಿಜಯಲಕ್ಷ್ಮಿ ಮೇಡಮ್. ಹಾ ಸರ್. ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ತಮ್ಮ ಮಾರ್ಗದರ್ಶನ ನುಡಿಗಳನ್ನು ಮಾತಾಡಬೇಕೆಂದು ಗೌರಮ್ಮನಾಶಿ ಅಕ್ಕನವರಲ್ಲಿ ಕೇಳಿಕೊಳ್ಳುತ್ತೇನೆ. ಮೇಡಮ್ ಮಾತಾಡಿ ಮೇಡಮ್. ಓಕೆ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಈ ಆನ್ಲೈನ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಶರಣ ಬಂಧುಗಳಿಗೆ ಅನಂತ ಶರಣಾರ್ಥಿಗಳು. ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನಯ್ಯ, ಅವರ ಸುಖವೆನ್ನ ಸುಖ ಅವರ ದುಃಖವೆನ್ನ ದುಃಖ, ಕೂಡಲ ಸಂಗನ ಶರಣರ ಮನನೊಂದರೆ ಆನು ಬೆಂದೆನಯ್ಯ. ಶಿವಚರಣರನ್ನು ಸ್ಮರಿಸುತ್ತಾ ಈವರೆಗೆ ಪುಣ್ಯ ಪುರುಷ ಪ್ರಾತಸ್ಮರಣೀಯರಾದ ಲಿಂಗೈಕ್ಯ ಎಲೆಮಲ್ಲಪ್ಪ ಶೆಟ್ಟರನ್ನು ಕುರಿತು ಡಾಕ್ಟರ್ ಪಟ್ಟಣ್ ಸರ್ ಅವರು ಮಾತನಾಡಿದ್ದನ್ನ ಕೇಳಿದಿವಿ. ನಾನೇನು ಮಾರ್ಗದರ್ಶನ ಮಾಡಬೇಕು ಅಂತ ಅನಿಸುತ್ತೆ ಇರಲಿ. ಕಲ್ಲಿನಲ್ಲಿ ದೇವರಿದ್ದಾನೆ ಎಂದು ಜನರನ್ನು ನಂಬಿಸುವುದರಲ್ಲಿ ಧರ್ಮ ಗೆದ್ದಿದೆ. ಆದರೆ ಮನುಷ್ಯನಲ್ಲಿ ಮನುಷ್ಯನಿದ್ದಾನೆ ಎಂಬ ಸತ್ಯವನ್ನು ತಿಳಿಸುವಲ್ಲಿ ಧರ್ಮ ಸೋತಿದೆ ಎನ್ನುವಂತಹ ವಾಸ್ತವ ಸ್ಥಿತಿಯಲ್ಲಿ ಮನುಷ್ಯನಲ್ಲಿ ಮನುಷ್ಯನೇಕೆ ದೇವರೇ ಇದ್ದಾನೆ ಎಂಬುದನ್ನು ಸಾಬೀತುಪಡಿಸಿದವರು ಶರಣ ಶ್ರೇಷ್ಠ ಲಿಂಗೈಕ್ಯ ಎಲೆ ಮಲ್ಲಪ್ಪ ಶೆಟ್ಟರು ಅನ್ನೋದನ್ನ ನಾವೆಲ್ಲ ಈವರೆಗೆ ಕೇಳಿದ್ವಿ. ನಮಗೆ ಎಷ್ಟೇ ಸಂಪಾದನೆ ಆಸ್ತಿ ಪಾಸ್ತಿಗಳಿದ್ರೂ ಕೂಡ ನಿತ್ಯ ಲೆಕ್ಕಾಚಾರದಲ್ಲೇ ನಮ್ಮ ಬದುಕನ್ನ ಸವಿಸ್ತಾ ಇದ್ದ ನಾವೆಲ್ಲಿ ತಮ್ಮ ಜೀವಮಾನದ ಸಮಸ್ತ ಸಂಪಾದನೆಯನ್ನೆಲ್ಲವನ್ನೂ ಸಮಾಜಮುಖಿ ಕೆಲಸಗಳಿಗೆ ಮೀಸಲಾಗಿಟ್ಟ ಲಿಂಗೈಕ್ಯ ಎಲೆ ಮಲ್ಲಪ್ಪ ಶೆಟ್ಟರಲ್ಲಿ? ಅದಕ್ಕೆ ಇವರು ಪುಣ್ಯ ಪುರುಷರು, ಮಹಾನ್ ಪ್ರಾತಸ್ಮರಣೀಯರಾಗಿ ಉಳಿದವರು ಅಂಥವರನ್ನ ಇಂದು ಸ್ಮರಿಸುತ್ತಿರುವುದೇ ನಮ್ಮ ಭಾಗ್ಯ ಅಂತ ಹೇಳ್ಬಹುದು. ಇಂಥವರನ್ನೆಲ್ಲ ಹುಡುಕಿ ವೇದಿಕೆಗೆ ತಂದು ನಮ್ಗೆಲ್ಲ ಪರಿಚಯಿಸುತ್ತಿರುವ ಡಾಕ್ಟರ್ ಪಟ್ಟಣ್ ಸರ್ ಕೂಡ ಒಬ್ಬ ಪುಣ್ಯವಂತರೇ ಅಂತ ಹೇಳಲು ತುಂಬಾ ಸಂತೋಷವೆನಿಸುತ್ತದೆ. 19ನೇ ಶತಮಾನದ ಬೆಂಗಳೂರಿನಲ್ಲಿ ಭೀಕರ ನೀರಿನ ಬರ ಬಿದ್ದಾಗ ಮಳೆ ನೀರು ಶೇಖರಣೆಯಿಂದ ಕೆರೆ ಕಟ್ಟಿಸಿ ಬಡ ಜನರ ಹೊಟ್ಟೆ ತುಂಬಿಸಿ ನೀರಿನ ಬರ ಪರಿಹರಿಸಲು ಕಾರಣರಾದವರು ಲಿಂಗೈಕ್ಯ ಎಲೆ ಮಲ್ಲಪ್ಪ ಶೆಟ್ಟರು. ಇದೊಂದು ಅದ್ಭುತ ದಾಸೋಹವೆಂದು ಹೇಳಬಹುದಲ್ಲ. ಇಷ್ಟೇ ಅಲ್ಲ, ಒಬ್ಬ ಗರ್ಭಿಣಿ ಸ್ತ್ರೀಯ ಸಾವನ್ನು ಕಂಡ ಶೆಟ್ಟರು ಅದಕ್ಕೂ ಯೋಜನೆ ಹಾಕಿ ಬೆಂಗಳೂರಿನ ನೃಪತಂಗ ರಸ್ತೆಯಲ್ಲಿ ಒಂದು ಸುಸಜ್ಜಿತ ಹೆರಿಗೆ ಆಸ್ಪತ್ರೆಯನ್ನು ಕೂಡ, ಅಂದ್ರೆ ಅದು ಬೆಂಗಳೂರಿನಲ್ಲಿಯೇ ಮೊಟ್ಟ ಮೊದಲ ಹೆರಿಗೆ ಆಸ್ಪತ್ರೆ ಅಂತಲೂ ಕೂಡ ಹೇಳ್ತಾರೆ, ಅದನ್ನು ಕಟ್ಟಿಸಿದ ಶ್ರೇಯಸ್ಸು ಕೂಡ ಇವರದು. ಅದಲ್ಲದೆ ಅನೇಕ ದೇವಸ್ಥಾನಗಳನ್ನು ಕೂಡ ಅವರು ಜೀರ್ಣೋದ್ಧಾರ ಮಾಡಿದವರು. ಇಂಥ ಇತಿಹಾಸವನ್ನೇ ನಿರ್ಮಿಸಿದ ಲಿಂಗೈಕ್ಯ ಎಲೆ ಮಲ್ಲಪ್ಪ ಶೆಟ್ಟರಂತೆ ಅಲ್ಲಿಯೇ ಹತ್ತಿರದಲ್ಲಿ ಲಿಂಗೈಕ್ಯ ಗುಬ್ಬಿ ತೋಟದಪ್ಪನವರು, ಲಿಂಗೈಕ್ಯ ದೊಡ್ಡಣ್ಣ ಶೆಟ್ಟಿಯವರು, ಲಿಂಗೈಕ್ಯ KP ಪುಟ್ಟಣ್ಣನ ಶೆಟ್ಟಿ ಅಂಥವರು ಕೂಡ ಇದೇ ತರಹದ ಇತಿಹಾಸವನ್ನು ನಿರ್ಮಿಸಿದ ಫಲವಾಗಿ ಇಂದು ಬೆಂಗಳೂರು ಬೃಹತ್ ಬೆಂಗಳೂರಾಗಿ ನಿಂತಿದೆ ಎಂದು ಹೇಳಬಹುದು. ಇಲ್ಲಿ ನಾಡಪ್ರಭು ಕೆಂಪೇಗೌಡರನ್ನು ವಿಶೇಷವಾಗಿ ಸ್ಮರಿಸದೇ ಇರಲಾರೆ. ಅಲ್ಲಿಯವರಂತೆ ನಮ್ಮ ನಾಡಿನ ತ್ಯಾಗವೀರ ಸಿರ್ಸಂಗಿ ಲಿಂಗರಾಜರು, ಜಯದೇವಿ ತಾಯಿ ಲಿಗಾಡೆಯವರು, ವಾರ್ದ ಮಲ್ಲಪ್ಪನವರಂತಹ ಶ್ರೇಷ್ಠ ಶರಣರನ್ನು ಕೂಡ ನಾನಿಲ್ಲಿ ಸ್ಮರಿಸಲೇಬೇಕು. ಇನ್ನೊಂದು ವಿಶೇಷವೆಂದ್ರೆ ಈ ಎಲ್ಲ ಮಹನೀಯರು ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿದವರೇ ಎನ್ನುವುದು ಹೆಮ್ಮೆಯ ವಿಷಯ. ಇನ್ನು ನನಗೆ ಮಾರ್ಗದರ್ಶನದ ಒಂದೆರಡು ಮಾತುಗಳನ್ನಾಡಲು ಅವಕಾಶ ಕೊಟ್ಟಂತ ನಮ್ಮ ವೇದಿಕೆಯನ್ನು ಕುರಿತು ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತಂದ್ರೆ, ನಮ್ಮ ವೇದಿಕೆಯ ನಾವೆಲ್ಲ ಸದಸ್ಯರು ನಿರಂತರ ನಡೀತಾ ಇರೋ ಎಲ್ಲ ಚಟುವಟಿಕೆಗಳ ಪರಿಣಾಮವಾಗಿ ತಿಳಿದ ಸತ್ಯವನ್ನು ಕಾರ್ಯರೂಪಕ್ಕೆ ತರುವಲ್ಲಿ ವೈಯಕ್ತಿಕವಾಗಿ ನನ್ನ ಸೇರಿಸಿಕೊಂಡೇ ಹೇಳ್ತಾ ಇದ್ದೇನೆ, ಇನ್ನೂ ಹೆಚ್ಚಿನ ಶ್ರಮ ವಹಿಸಬೇಕೇನೋ ಅಂತ ನನಗೆ ಅನಿಸ್ತಾ ಇದೆ. ಇರಲಿ, ಶ್ರಾವಣ ಮಾಸದ 1 ತಿಂಗಳ ನಿರಂತರ ಉಪನ್ಯಾಸದೊಂದಿಗೆ
ಇಂದು ಮತ್ತೆ ಎಂದಿನಂತೆ ಶನಿವಾರ ಮತ್ತು ರವಿವಾರದ ಉಪನ್ಯಾಸಗಳು ಪ್ರಾರಂಭವಾಗಿದ್ದು, ನಿರಂತರ ಈ ಕಾರ್ಯಚಟುವಟಿಕೆಗಳು ನಡೆಯೋದಕ್ಕೆ ಕಾರಣರಾದಂತಹ ಡಾಕ್ಟರ್ ಪಟ್ಟಣ್ ಸರ್ ಅವರು ಬಸವ ಧರ್ಮದ ವಾಸ್ತವ ಪರಿಸ್ಥಿತಿಯನ್ನು ಗಮನಿಸಿ ತಮ್ಮ ಸಮಯ ಶಕ್ತಿಯನ್ನೆಲ್ಲ ಆ ಜಾಗೃತಿಗಾಗಿ ಮೀಸಲಾಗಿಟ್ಟು ಹೋರಾಡ್ತಾ ಇದ್ದಾರಲ್ಲ, ಅದಕ್ಕೆ ಏನ್ ಹೇಳ್ಬೇಕು ಅನ್ನೋದು ನನಗೆ ಅರ್ಥವಾಗ್ತಾ ಇಲ್ಲ. ಶರಣರ ವಚನಗಳಲ್ಲಿ ಪ್ರಕ್ಷಿಪ್ತತೆಯ ಬಗ್ಗೆ ಈಗಾಗಲೇ ಹೋರಾಡ್ತಿರುವುದು ನಿಮ್ಮೆಲ್ಲರಿಗೂ ಮನದಲ್ಲಿರುವ ವಿಷಯ. ಯಾವುದಕ್ಕೂ ನಾವೆಲ್ಲ ಕೈ ಜೋಡಿಸೋಣವೆಂದು ವಿನಂತಿಸುವೆ. ಒಟ್ಟಿನಲ್ಲಿ ಈ ವೇದಿಕೆಯನ್ನು ಬೆಳೆಸುವುದರಲ್ಲಿ ಅವರ ಶ್ರಮ ತ್ಯಾಗ ಬಹಳ ದೊಡ್ಡದು ಅನ್ನೋದು ನಮಗೆಲ್ಲ ಗೊತ್ತಿದ್ದ ವಿಷಯ. ಅಷ್ಟೇ ಅಲ್ಲದೆ ಸದಸ್ಯರಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಅದನ್ನು ಪ್ರೋತ್ಸಾಹಿಸಿ ನಿರಂತರ ಒಂದಿಲ್ಲೊಂದು ಬರವಣಿಗೆಯಲ್ಲಿ ತೊಡಗಿಸಿ ವೇದಿಕೆಯನ್ನು ಧ್ವನಿಯಾಗಿಸಿ ಪರಸ್ಪರರನ್ನು ಒಂದುಗೂಡಿಸುವ ಅಗಮ್ಯ ಕಾರ್ಯವನ್ನು ಮಾಡ್ತಾ ಇರುವ ಡಾಕ್ಟರ್ ಪಟ್ಟಣ್ ಸರ್ ಅವರಿಗೆ ವೈಯಕ್ತಿಕವಾಗಿ ಹಾಗೂ ಈ ಮೂಲಕ ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಈ ಮೂಲಕ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತೇನೆ. ಅದರಂತೆ ಇಂದಿನ ಕಾರ್ಯಕ್ರಮದಲ್ಲಿ ವಚನ ಪ್ರಾರ್ಥನೆಯನ್ನು ನಡೆಸಿಕೊಟ್ಟ ಶರಣೆ ವಿದ್ಯಾ ಮುಗ್ದುಮ್ ಅವರಿಗೆ, ಮಂಗಳ ಮಾಡಲಿರುವ ಡಾಕ್ಟರ್ BN ತಾರಾ ಅವರಿಗೂ, ಅದರಂತೆ ಕಾರ್ಯಕ್ರಮವನ್ನು ಸಂಯೋಜಿಸಿದ ಶರಣೆ ರತ್ನಕ್ಕ ಕಾದ್ರೊಳ್ಳಿ, ಡಾಕ್ಟರ್ ವೀಣಾ ಬಿರಾದಾರ್, ಶರಣೆ ಅನ್ನಪೂರ್ಣ ಕೆಂಚನಗೌಡರು, ಶರಣೆ ಅನಸೂಯ ಸಿದ್ದರಾಮ್, ಶರಣೆ ಸವಿತಾ ಅಲಗಳಿ ಹಾಗೂ ಡಾಕ್ಟರ್ ಸುಮಂಗಲಾ ಮೇಟಿಯವರಿಗೂ ಅನಂತ ಧನ್ಯವಾದಗಳು. ಇನ್ನು ಕಾರ್ಯಕ್ರಮದ ಸಂಘಟಕರಾದ ಪ್ರೊಫೆಸರ್ ಶಾರದಾ ಮೇಟಿಯವರಿಗೂ ಹಾಗೂ ಶರಣೆ ಸುಧಾ ಪಾಟೀಲ್ ಅವರಿಗೂ, ಸದಾ ತಾಂತ್ರಿಕ ನೆರವಿನೊಂದಿಗೆ ಕಾರ್ಯಕ್ರಮವನ್ನು ಸುವ್ಯವಸ್ಥಿತವಾಗಿ ನಡೆಸಿಕೊಡುತ್ತಿರುವ ಡಾಕ್ಟರ್ ದಾನಮ್ಮ ಝಳಕಿ ಅವರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಸ್ವಾಗತ ಪ್ರಾಸ್ತಾವಿಕ ಹಾಗೂ ಉಪನ್ಯಾಸಕರ ಪರಿಚಯವನ್ನು ನಡೆಸಿಕೊಟ್ಟ ಡಾಕ್ಟರ್ ಪ್ರಿಯಮೋದ ಹುಲಗಪಾಳಿ ಅವರಿಗೂ ಹಾಗೂ ಸುಂದರವಾಗಿ ಸುವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ನಿರೂಪಿಸುತ್ತಿರುವ ಶರಣೆ ವಿಜಯಲಕ್ಷ್ಮಿ ಕಲಬುರ್ಗಿ ಅವರಿಗೂ, ಅದರಂತೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಶರಣ ಬಂಧುಗಳಿಗೂ, ಶರಣ ಸಮರ್ಪಣೆಯನ್ನು ನಡೆಸಿಕೊಡಲಿರುವ ಸುಧಾ ಪಾಟೀಲ್ ಅವರಿಗೂ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಶರಣ ಬಂಧುಗಳಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅವಕಾಶಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಎಲ್ಲರಿಗೂ ಶರಣು. ಮಾರ್ಗದರ್ಶಕ ನುಡಿಗಳನ್ನಾಡಿದ ಶರಣಿ ಗೌರಮ್ಮ ಶ್ರೀ ಅಕ್ಕನವರಿಗೆ ಧನ್ಯವಾದಗಳು. ಮೇಡಮ್ ನಿರ್ಮಲಾ ಪಟೇಲ್ ಮೇಡಮ್ ಮಾತಾಡ್ತೀರಾ? ಇಲ್ಲ, ವಿಲಕ್ಷ್ಮಿ ಇವ್ರು ಕರೀರಿ, ಪ್ರೇಮಕ್ಕ ಹೊರಟ್ಟಿ ಇವ್ರ ಹೊರಟ್ಟಿ ಸಾಹೇಬ್ರ. ಹಾ ಆಯ್ತ್ರಿ ಸರ್. ಹೊರಟ್ಟಿ ಸರ್. ಎಲ್ಲರಿಗೂ ಶರಣಾರ್ಥಿಗಳು. ನಾನು ಇವತ್ತು ನಮ್ಮ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರಲ್ಲಿ, ಅವರು ಸಂಶೋಧಕರಲ್ಲಿ ಮಹಾನ್ ಸಂಶೋಧಕರು. ನಾನು ಇಷ್ಟು ಒಂದು ಜ್ಞಾನವನ್ನ, ಅವರು ಮಹಾಜ್ಞಾನವನ್ನು ಪಡೆದದ್ದು ಇವತ್ತು ನನಗೆ ಬಹಳ ಆನಂದ ಅನಿಸ್ತದೆ. ಆನಂದ ಅಷ್ಟ ಅಲ್ಲ, ಪರಮಾನಂದ ಅನಿಸ್ತದೆ. ಯಾಕಂದ್ರೆ ಬೆಂಗಳೂರು ಜೊತೆಗೆ ಸಂಬಂಧ ನಂದು 50-60 ವರ್ಷದ ಸಂಬಂಧ. ನಾ ಬೆಂಗಳೂರಲ್ಲಿ ತಿರುಗಿದಂಥ ಜಾಗನೇ ಇಲ್ಲ. ನಡೆದಾಡ್ದೇನೆ, ಗಾಡಿಯಲ್ಲಿ ಹೋಗಿದ್ದೇನೆ, ಆಟೋದಲ್ಲಿ ಹೋಗಿದ್ದೇನೆ, ಕಾರ್ ಡ್ರೈವ್ ಮಾಡಿ ಹೋಗಿದ್ದೇನೆ, ಹಲಸೂರು ಟ್ಯಾಂಕಿಗೆ ಹೋಗಿದ್ದೇನೆ, ಗಾಂಧಿ ಬಜಾರದ ಹತ್ರ ನಮ್ಮ ಶ್ರೀಮತಿಯವರ ಮನೆಯೂ ಇತ್ತು, ನಾ ಅಲ್ಲಿದ್ದೇನೆ, ಅಲ್ಲಿ ನಡೆದಾಡಿದ್ದೇನೆ. ಜಯನಗರದಲ್ಲಿ ನಾನು ಜನತಾ ಬಜಾರ್ನು ಸ್ಥಾಪಿಸಿದ್ದೆ ನಾನು. ಸೊ ಬೆಂಗಳೂರಿನಲ್ಲಿ ನಾನು ನೋಡೋದು ಜಾಗನೇ ಇಲ್ಲ. ಆದ್ರೆ ನನ್ನ ದುರ್ದೈವಕ್ಕೇನು, ನಾನು ಎಲೆಮಲ್ಲಪ್ಪ ಶೆಟ್ಟರ್ ಬಗ್ಗೆ ನನಗೆ ಪರಿಜ್ಞಾನ ಬರಲಿಲ್ಲ. ಇವನ್ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ನಾನು ರಂಗನಾಥ್ ಅವರು ಆರೋಗ್ಯ ಸಚಿವರಿದ್ದಾಗ ನಾ ಎಷ್ಟೋ ಸಲ ಅಲ್ಲಿ ಹೋಗಿದ್ದೇನೆ. ನಾನು ಬೋರಿಂಗ್ ಹಾಸ್ಪಿಟ್ಲ್ ಹೋಗಿದ್ದೇನೆ. ನನಗೆ ಎಲ್ಲಿಯೂ ಸಹಿತ ನನಗೆ ಈ ಮಲ್ಲಪ್ಪ ಶೆಟ್ಟರ್ ಬಗ್ಗೆ ನನಗೆ ಅರಿವೇ ಬರಲಿಲ್ಲ. ಅಥವಾ ಇದು ನನ್ನ ಒಂದು ಮರವು ಅಥವಾ ಅಜ್ಞಾನದ ಇದನ್ನಂತ ನನಗೆ ಬಹಳ ಇವತ್ತು ನಾಚಿಕೆ ಅನಿಸ್ತದ. ಶಶಿಕಾಂತ್ ಪಟ್ಟಣ ಮಾತಾಡಿದ್ ನೋಡಿದ್ರೆ ಅವ್ರು ಎಷ್ಟು ಆಳವಾಗಿ ಆ ಬೆಂಗಳೂರನ್ನ ತಿಳ್ಕೊಂಡಾರ ಅಂತ ಅನ್ನೋದನ್ನ. ಯಾಕಂದ್ರೆ ನನಗೆ ಬೆಂಗಳೂರಿನ ಸಂಪೂರ್ಣ ಯಾವ ಮೂಲೆಯನ್ನು ಸಹಿತ ನಾನು ಬಿಟ್ಟಿಲ್ಲ. ಆದ್ರೆ ನನಗೆ ಎಲೆಮಲ್ಲ ಶೆಟ್ಟರ್ ಗೊತ್ತಿಲ್ಲ ಅಂತಂದ್ರೆ ನನಗೆ ಬಹಳ ನಾಚಿಕೆ ಅನಿಸ್ತದೆ. ಕ್ಷಮಿಸ್ಬೇಕು. ಅವರು ನಮ್ಮನ್ನ ಒಂದು ಹೊಸ ದಿಗಂತಕ್ಕೆ ಕರ್ಕೊಂಡು ಹೋಗ್ಯಾರ. ಇಲ್ಲಿ ಒಂದು ಸಂಸ್ಕೃತದಲ್ಲಿ ಒಂದು ನಾನು ಸುಭಾಷಿತವನ್ನು ಹೇಳ ಬಯಸ್ತೇನೆ. ಶತೇಶು ಜಾಯತೆ ಶೂರಃ
ಸಹಸ್ರೇಷು ಚ ಪಂಡಿತಃ ವಕ್ತಾ ದಶ ಸಹಸ್ರೇಷು ದಾತಾ ಭವತಿ ವಾನವ. ಅಂದ್ರೆ ಎಷ್ಟೋ 100 ಜನರಲ್ಲಿ ಒಬ್ಬ ಶೂರ ಹುಡ್ತಾನ, ಎಷ್ಟೋ ಸಹಸ್ರ ಜನರಲ್ಲಿ ಒಬ್ಬ ಪಂಡಿತ್ ಹುಡ್ತಾನ, ಎಷ್ಟೋ ದಶಸಹಸ್ರ ಜನರಲ್ಲಿ ಒಬ್ಬ ಒಳ್ಳೆ ಮಾತುಗಾರ ಹುಡ್ತಾನ, ಆದ್ರೆ ದಾನಿ ಹುಡ್ತಾನೋ ಇಲ್ಲೋ ಅಂತ. ಅಂದ್ರೆ ಇವರು ಎಲೆಮಲ್ಲಪ್ಪ ಶೆಟ್ರು ಇವರು ದಾನಿಯಲ್ಲ, ಮಹಾದಾನಿಯಲ್ಲ, ಇವರು ಮಹಾನ್ ಮಾನವರು. ಇವ್ರನ್ನ ಒಂದು ಸಮಾಜಕ್ಕೆ ಮೀಸಲುಗೋಸ್ಕಿಂತ ಇಡೀ ಜಗತ್ತಿಗೆ ಇವರು ಜಗತ್ತಿನ ದಾರ್ಶನಿಕರು ಇವರು. ಅಂಥ ಒಂದು ಮಹಾನ್ ಕೆಲಸವನ್ನು ಅವ್ರು ಮಾಡ್ಯಾರ. ಇವತ್ತು ಬೆಂಗಳೂರು ನಗರ ಜಗತ್ತಿಗೆ ಒಂದು ಆದರ್ಶ ನಗರ ಆಗಿ ಇವತ್ತು ತೋರ್ಪಡಿಸಿದ್ದಕ್ಕೆ ಅಲ್ಲಿ ಎಲೆಮಲ್ಲಪ್ಪ ಶೆಟ್ರ್ ಬೆವರು ಎಷ್ಟು ಹರಿಸಾರ ಅನ್ನೋದು ಇವತ್ತು ನನಗೆ ಅರ್ಥ ಆಯ್ತು. ಯಾಕಂದ್ರೆ ಗುಬ್ಬಿ ತೋಟದಪ್ಪನವರು, ಪುಟ್ಟಣ ಶೆಟ್ರು ಎಲ್ಲ ಗೊತ್ತಿತ್ತು ನನಗೆ, ಆದ್ರೆ ಎಲೆಮಲ್ಲಪ್ಪ ಶೆಟ್ರ್ ಬಗ್ಗೆ ಗೊತ್ತಿರಲಿಲ್ಲ. ಇವತ್ತು ನನಗೆ ಈ ಪರಿಜ್ಞಾನ ಉಂಟು ಮಾಡಿದಂಥ ನಮ್ಮ ಶಶಿಕಾಂತ್ ಪಟ್ಟಣವರಿಗೆ ಅನಂತ 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 ಕೋಟಿ ನಮಸ್ಕಾರಗಳು. ಶರಣಾರ್ಥಿ ಸರ್, ಧನ್ಯವಾದಗಳು. ಬಿ ಆರ್ ಪೊಲೀಸ್ ಪಾಟೀಲ್ ಸರ್. ಸರ್ ಬಿ ಆರ್ ಕಾಂಗ್ರೆಸ್ ಪಾಟೀಲ್ ಸರ್, ಪಟ್ಟಣ್ ಸರ್, ತಮಗೆ ಅನಂತ ಅನಂತ ಅಭಿನಂದನೆಗಳು. ಹೊರಟ್ಟಿಯವರು ಹೇಳಿದ್ದಕ್ಕೆ ನಾನು ಕೂಡ ದನಿಗೂಡಿಸ್ತೇನೆ. ಏನು ಅಂದ್ರೆ, ತಮ್ಮ ಸಂಶೋಧನೆ ಮತ್ತು ಈ ಧರ್ಮದ ಬಗ್ಗಿನ ಕಾಳಜಿ ಅದಲ್ಲ, ಇದಕ್ಕೆ ನಾವೆಲ್ಲರೂ ಋಣಿಯಾಗಿರ್ಬೇಕು. ತುಂಬಾ ಅದ್ಭುತವಾದಂತಹದ್ದು. ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಅಂದಂಗೆ ಎಲೆಮಲ್ಲಪ್ಪ ಶೆಟ್ರು ಆವತ್ತು ತಮ್ಮ ಬಳಿ ಇಟ್ಕೊಳ್ಳೋದ್ರ ಬಗ್ಗೆ ಆಲೋಚನೆ ಮಾಡಿದ್ರೋ ಇಲ್ಲೋ, ಆದ್ರೆ ಬಂದದ್ದನ್ನೆಲ್ಲ ಹೇಗೆ ಅಂತಂದ್ರೆ, ಈಗ ಭಗವಂತ ಹರಿಸಿದಂತ ಆ ಮಳೆ ರೂಪದ ನೀರನ್ನ ಹೇಗೆ ಎಲ್ಲರಿಗೂ ಹರಿಸ್ತಾರೆ, ಹಾಗೆ ತಮಗೆ ವೈಯಕ್ತಿಕವಾಗಿ ಬಂದಂತ ಸಂಪತ್ತನ್ನ ಅವರು ಹೊಳೆ ರೂಪದಲ್ಲಿ ಹರಿಸಿದ್ರು ಅಂತ. ಅದು ಈ 35,000 ಬೆಳ್ಳಿ ನಾಣ್ಯಗಳನ್ನ ಹಾಗೆ ತರಿಸಿ ಕೊಡೋದು, ಅಥವಾ ನನಗೆ ಗಾಂಧಿ ಬಜಾರ್ದ ಎಷ್ಟು 10,000 ನಿವೇಶನಗಳು ಅಂದ್ರೆ ಇವತ್ತು ಎಷ್ಟಾಗುತ್ತೆ ಅಂದ್ರೆ ಅರ್ಧ ಬೆಂಗಳೂರು ಕೊಂಡ್ಕೊಳ್ಳುವಷ್ಟು ಹಣ ಆಗ್ಬೋದು ಅದು. ಮತ್ತೆ ಅಷ್ಟೆಲ್ಲವನ್ನು ಆವತ್ತು ದಾನ ಮಾಡಿದ್ದು ಬಂಗಾರಪೇಟೆಯಲ್ಲಿ, ಮತ್ತೆ ಎಲ್ಲಾ ಕಡೆಗಳಲ್ಲಿ ವಿದ್ಯಾರ್ಥಿಗಳಿಗಾಗಿ ಇದನ್ನ ಮಾಡಿದ್ದು, ತಮ್ಮ ಮನೆಯಲ್ಲಿ 66 ಜನ ವಿದ್ಯಾರ್ಥಿಗಳನ್ನು ಇಟ್ಟುಕೊಂಡು ಓದಿಸಿದ್ದು, ಈ ಕೌತುಕದ ವಿಷಯ ಇದೆಲ್ಲ. ಆದ್ರೆ ದುರಂತ ಏನು ಅಂತಂದ್ರೆ, ಯಾರು ನನಗೆ ಹೆಸರು ಬೇಡ ಅಂತಾರಲ್ಲ, ಅವ್ರ ಹೆಸರನ್ನ ನಮ್ಮ ಸಮಾಜ ಮುಂದೆ ಮಾಡ್ಬೇಕು. ಆದ್ರೆ ನಮ್ಮ ವಿಚಿತ್ರ ಅಂತಂದ್ರೆ, ಲಿಂಗಾಯತರು ಅಭಿಮಾನ ಬಹಳ ಅಂದ್ರೆ ಬಹಳ ಕಡಿಮೆ ಅಂತ ನನಗನಿಸ್ತದೆ. ಅವ್ರಿಗಾಗಿ ಇವತ್ತಾದ್ರೂ ಕೂಡ ನಾವು ಏನಾದ್ರೂ ಮಾಡ್ಬೇಕಿತ್ತು. ಅಂಥವ್ರ ಬಗ್ಗೆ ಎಷ್ಟು PhD ಗಳನ್ನು ಮಾಡಿದ್ರು ಕೂಡ ಕಡಿಮೆನೆ. ಅಂತ ಒಂದು ಅದ್ಭುತವಾದಂತಹ ಕೆಲಸ ಮಾಡಿದ್ದಾರೆ. ನಾನು ಒಂದು ಬರೆದಿನ, ಮರ್ತೇನಂದರು ಬಿಡದೆ ಎದೆ ಗುಡಳು ಹೊಕ್ಕು, ಬಣ್ಣದ ಚಿತ್ತಾರ ಬರೆದವರ ಇವರು ಎಂದೆಂದೂ ಮರೆಯದವರ, ಮೇವಿನ ಬಾಜಾರದಾಗ ಹೂವ ಮಾರುತ್ತಲಿದ್ದ, ತಲೆ ತುಂಬ ಹೂವ ಮುಡಿಸಿದರ ಇವರು ಎಂದೆಂದೂ ಮರೆಯದವರ ಅನ್ನಂಗೆ ಹೆಂಗೆ ನಮ್ಮ ಸಮಾಜವನ್ನ ಅವರು ಪ್ರೀತಿಸಿದ್ರು ಅಂತಂದ್ರೆ, ಅನನ್ಯವಾದ ಪ್ರೀತಿ ಅಂತಂದ್ರೆ ತನ್ನ ಮರೆತು ಕೊಡುವಂತಹದ್ದೇ ಅನನ್ಯವಾದ ಪ್ರೀತಿ. ಹಾಗೆ ತನಗಾಗಿ, ತಮ್ಮ ಮಕ್ಕಳಿಗಾಗಿ, ತಮ್ಮ ಬಂಧುಗಳಿಗಾಗಿ, ತಮ್ಮ ಕುಟುಂಬಕ್ಕಾಗಿ ಅವರು ಆಲೋಚನೆ ಮಾಡದೆ ಇಡೀ ಸಮಾಜಕ್ಕಾಗಿ ಆಲೋಚನೆ ಮಾಡಿದ್ರು ಅನ್ನುವಂಥದ್ದಲ್ಲ. ಇದು ತುಂಬಾ ಅದ್ಭುತವಾದಂತಹ ಇತಿಹಾಸ. ಇಂಥ ಒಂದು ಇದು ನವ ಇತಿಹಾಸವನ್ನ ನಾವು ಮತ್ತೆ ಬರಿಬೇಕಾಗಿದೆ. ಯಾಕಂದ್ರೆ ಮುಂದಿನ ಪೀಳಿಗೆ ಅವರಿಗೆ ಎಲೆಮಲ್ಲಪ್ಪ ಶೆಟ್ರ ಬಗ್ಗೆ ನಾವು ತಿಳಿಸಿಕೊಡದೆ ಹೋದ್ರೆ ಬಹುಶಃ ನಮ್ದು ಇದು ತಪ್ಪು ಅಲ್ಲ, ಅಪರಾಧ ಅಂತ ನನಗೆ ಅನಿಸ್ತದೆ. ಆ ಥರದ್ದ ಏನಾದ್ರೂ ಒಂದಷ್ಟು ಕೆಲಸವನ್ನ ಈ ನಮ್ಮ ಸಂಸ್ಥೆಯಿಂದ ಮಾಡೋಣ ಅಂತ ನಾನು ಆಶಿಸ್ತಾ, ತುಂಬಾ ಅದ್ಭುತವಾದಂತಹ ಈ ವಿಚಾರ. ಈ ಮಾಲಿಕೆಯ ಪುಸ್ತಕಗಳು ಬರ್ತವೆ, ಆದ್ರೆ ವೈಯಕ್ತಿಕವಾಗಿಯೂ ಕೂಡ ಇವರು ಮಾಡಿದಂತಹ ಕಾರ್ಯದ ಬಗ್ಗೆ ಒಂದು ಪುಸ್ತಕವನ್ನ ಪ್ರಕಟಣೆ ಮಾಡೋದು ಅವಶ್ಯದ ಅಂತ ಹೇಳಿ ನನಗನಿಸ್ತದ. ಅದಕ್ಕೆ ನನ್ನಿಂದ ಏನ್ ಸಹಾಯ ಬೇಕು ತಾವು ಪಡ್ಕೊಂಡ್ರೆ ನಾನು ಕೊಡ್ಲಿಕ್ಕೆ ತಯಾರದೀನಿ ಅಂತ ಹೇಳಿ ಹೇಳ್ತಾ, ತುಂಬಾ ಉಪಯುಕ್ತವಾದಂತಹ
ಕಾರ್ಯವನ್ನು ನಾನು ಕಳೆದ 4.5 ವರ್ಷಗಳಿಂದ ಈ ಸಂಸ್ಥೆಗಳು ಮಾಡ್ತಾ ಬಂದಿದೆ. ಇದು ಬಹುಶಃ ಚಾರಿತ್ರಿಕವಾದಂತಹದ್ದು. ಇವತ್ತಿನ ಸಂದರ್ಭದಲ್ಲಿ ಈ 4.5 ವರ್ಷದಲ್ಲಿ ಈ ಸಂಸ್ಥೆ ಮಾಡಿದಂತಹ ಕಾರ್ಯದ ಬಗ್ಗೆನೇ PhD ಅಧ್ಯಯನ ನಡಿಬೇಕು. ಹಾಗೆ ನಾನು ಯಾರಿಗೆ ಸಾಧ್ಯದೋ ಅವ್ರಿಗೆ ಈ ಮಾರ್ಗದರ್ಶಕರು PhD ಮಾರ್ಗದರ್ಶಕರು ಯಾರಾದ್ರೆ ಅವ್ರಿಗೆ ಈ ವಿಷಯವನ್ನು ಕೊಟ್ಟು ಇದರ ಬಗ್ಗೆ PhD ಮಾಡ್ಲಿಕ್ಕೆ ಹೇಳುವಂತಹ ಕಾರ್ಯವನ್ನು ನಾನು ಮಾಡ್ತೇನೆ. ನನಗೆ ಇವತ್ತು ತುಂಬಾ ಸಂತೋಷ ಆಗಿದೆ ಅಂತ ಹೇಳ್ತಾ ಪಟ್ಟಣ್ ಸರ್ ಅವರಿಗೆ ಮತ್ತೊಮ್ಮೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು ಸರ್. ನಿರ್ಮಲಾ ಪಟೇಲ್ ಮೇಡಮ್ ಮಾತಾಡಿ ಮೇಡಮ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಂಗಳೂರನ್ನ ಹೊಸ ರೀತಿಯಾಗಿ ನಾವು ಪರಿಚಯ ಮಾಡ್ಕೊಂಡಂಗ ಅನಿಸ್ತು. ಜೊತೆಗೆ ಒಬ್ಬ ಐತಿಹಾಸಿಕ ವ್ಯಕ್ತಿ, ಐತಿಹಾಸಿಕ ಹಿನ್ನೆಲೆಯಲ್ಲಿ ಬೆಂಗಳೂರು ಬೆಳೆದು ಬಂದ ರೀತಿಯನ್ನ ಬಹಳ ಅದ್ಭುತವಾಗಿ ಪರಿಚಯಿಸಿದ್ರಿ. ನಿಜವಾಗೂ ಎಲೆ ಮಲ್ಲಪ್ಪ ಶೆಟ್ಟರ್ ಬಗ್ಗೆ ನೀವೆಲ್ಲ ಕಾಡು ಮಲ್ಲೇಶ್ವರ ದೇವಸ್ಥಾನದ ಬಗ್ಗೆ ಅದೆಲ್ಲ ಹೇಳಿದಾಗ, ಆ ಏರಿಯಾದಲ್ಲಿ ನಾವು ಓಡಾಡಿದಾಗ ಇದಕ್ಕೊಂದು ಈ ತರದ ಹಿನ್ನೆಲೆ ಐತಿ ಅಂತ ನಾನು ಬೆಂಗಳೂರನ್ನ ಮತ್ತೆ ಹೊಳ್ಳೆ ಪುನರಾವಲೋಕನ ಮಾಡ್ತಾ ಇದ್ದೆ. ಎಲ್ಲಾ ಸ್ಥಳಗಳನ್ನ ನೀವು ಉಲ್ಲೇಖ ಮಾಡಿದಂತಹ ಎಲ್ಲಾ ಸ್ಥಳಗಳನ್ನ. ಬೆಂಗಳೂರು ಅಂದ್ರೆ ಕೆಂಪೇಗೌಡ ಅನ್ನುವಷ್ಟರ ಮಟ್ಟಿಗೆ ಮಾತ್ರನೇ ಸೀಮಿತ ಆಗಿದೆ. ಬೆಂಗಳೂರಿಗೆ ಇಂಥದ್ದು ಮಹನೀಯರು ಕೊಡುಗೆಗಳನ್ನ ಕೊಟ್ಟಾರ ಅನ್ನುವಂಥದ್ದು ಪ್ರಸ್ತುತದಲ್ಲಿ ಯಾರಿಗೂ ಈ ಮಾಹಿತಿಗಳೇ ಇಲ್ಲ. ಇವತ್ತು ಕಾಡು ಮಲ್ಲೇಶ್ವರ ಏರಿಯಾ ಹೇಳಿದ್ರಲ್ಲ ಸರ್, ಅಲ್ಲಿಯೂ ಕೂಡ ನಾನು ಯಾಕೆ ಇದು ಬಂದ ಈ ತರ ಅಂತ ನಾ ಕೇಳಿದೆ. ಆದ್ರೆ ಮಾಹಿತಿ ಬೆಂಗಳೂರನ್ನ ಬೇರೆ ರೀತಿ ಮಲ್ಲಪ್ಪ ಶೆಟ್ಟರ ದೃಷ್ಟಿಕೋನದಲ್ಲಿ, ಅವ್ರ ಕೊಡುಗೆಗಳ ದೃಷ್ಟಿಕೋನದಲ್ಲಿ ಪರಿಚಯ ಮಾಡಿಸಿದ್ದು ಬಹಳ ಖುಷಿ ಅನಿಸ್ತು. ಇನ್ನೊಂದು ಮಾತು ಇವತ್ತು ಸಂಘಟನೆ ಬಗ್ಗೆ ಅಥವಾ ವಚನ ಅಧ್ಯಯನ ವೇದಿಕೆ ಬಗ್ಗೆ ಹೇಳ್ಬೇಕು ಅಂದ್ರೆ, ಪೊಲೀಸ್ ಪಾಟೀಲ್ ಸರ್ ಹೇಳಿದ ಮಾತಿಗೆ ನಾನು ನನ್ನ ಮಾತನ್ನ ಇವತ್ತು ಹೇಳ್ಬೇಕು ಅನ್ಕೊಂತೀನಿ. ಏನು ಅಂತಂದ್ರೆ, ಇವತ್ತು ಬೆಂಗಳೂರಿನ ರಾಷ್ಟ್ರೀಯ ಸಂತ ಕವಿ ಕನಕದಾಸ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದವರು ಬೆಳಗಾವಿಯಲ್ಲಿ ಒಂದು ಸಭೆಯನ್ನ ಕರೆದಿದ್ರು. ವಿದ್ವಾಂಸರು, ಶಿಕ್ಷಣ ತಜ್ಞರು, ಪ್ರಾಧ್ಯಾಪಕರು, ಸಾಹಿತಿಗಳದ್ದು ಒಂದು ಸಭೆ ಕರೆದಿದ್ರು. ಆ ಸಭೆಯಲ್ಲಿ ಏನೇನು ಕನಕದಾಸರ ಸಾಹಿತ್ಯವನ್ನ ಪ್ರಚಾರ ಮಾಡ್ಲಿಕ್ಕೆ ಏನೇನು ಕಾರ್ಯಗಳನ್ನ ಕೈಗೊಳ್ಬೇಕು ಅನ್ನುವ ಕುರಿತಾದಂತಹ ಒಂದು ಕಾರ್ಯಯೋಜನೆಗೆ ಸಲಹೆಗಳನ್ನ ತಗೊಳ್ಳಿಕ್ಕೆ ಅಲ್ಲಿ ಕರೆದಿದ್ರು. ಅವರ ಕಾರ್ಯಯೋಜನೆಗಳನ್ನ ನೋಡಿದಾಗ ಒಂದು ಅನುದಾನಿತ 1 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಅವ್ರಿಗೆ ಅನುದಾನ ಬರುತ್ತಂತ. ಆ ತರ ಅನುದಾನ ಇರುವಂತಹ ಸರ್ಕಾರಿ ಸ್ವಾಮ್ಯದ ಸಂಸ್ಥೆ ಮಾಡುವಂತಹ ಕೆಲಸವನ್ನ ವಚನ ಅಧ್ಯಯನ ವೇದಿಕೆ ಮಾಡ್ತಾ ಇದ್ದಲ್ಲ, ನಿಜವಾಗೂ ನನಗೆ ಬಹಳ ಹೆಮ್ಮೆ ಅನಿಸ್ತು. ಯಾಕಂದ್ರೆ ಬಸವಾದಿ ಶರಣರ ಈ ಚಿಂತನ ಕೂಟದ ಮೂಲಕ, ಅಕ್ಕನರಿವು ವೇದಿಕೆಯ ಮೂಲಕ, ಬಸವ ತಿಳುವಳಿಕೆ ಅಂತಾರಾಷ್ಟ್ರೀಯ ಸಂಶೋಧನಾ ಕೇಂದ್ರದ ಮೂಲಕ ಒಬ್ಬ ವ್ಯಕ್ತಿಯಾಗಿ, ಶಕ್ತಿಯಾಗಿ ಪಟ್ಟಣ್ ಸರ್ ಏನ್ ಮಾಡ್ತಾ ಇದಾರ ಅಂತಂದ್ರೆ, ಆ ಕೆಲಸವನ್ನ, ಒಂದು ಸರ್ಕಾರ ಮಾಡ್ಬೇಕಾದಂತಹ ಕೆಲಸವನ್ನ ಏನು ಬಸವನ ಹುಳುವಿನ ರೀತಿಯಲ್ಲಿ ಸಣ್ಣದಾಗಿ 4 ವರ್ಷದಿಂದ ಮಾಡ್ಕೊಂಡು ಬಂದಿರೋದನ್ನ ನಿಜವಾಗೂ ಅಲ್ಲಿ ಹೋದಾಗ, ಆ ಕಾರ್ಯಕ್ರಮಕ್ಕೆ ಹೋದಾಗ ನನಗನಿಸ್ತು. ನಾನು ನಮ್ಮ ಮನೆಗ್ ಬಂದ್ ಹೇಳ್ದೆ, ಒಂದು ಸರ್ಕಾರಿ ಸಂಸ್ಥೆ ಮಾಡುವಂತಹ ಕೆಲಸವನ್ನ ಒಂದು ವೇದಿಕೆ ಮಾಡ್ತಾ ಇರೋದು, ಅಂಥದ್ರಲ್ಲಿ ನಾವೆಲ್ಲ ಇರೋದು ಬಹಳ ಖುಷಿ ವಿಷಯ ಅನ್ನಿಸ್ತು ನನಗೆ. ನಾವು ಇನ್ನೂ ಹೆಚ್ಚು ಈ ತರದ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಅಣಿಯಾಗೋಣ. ಇನ್ನಷ್ಟು ಸಂಶೋಧನಾತ್ಮಕ ವಿಷಯಗಳು, ವೈಚಾರಿಕ ಚಿಂತನೆಗಳು ಅಲ್ಲಿ ಬರಬೇಕು. ಅಲ್ಲಿ ಇನ್ನೊಂದು ನಡೀತು, ಒಂದು ವಚನಕಾರರದ ಪ್ರಸ್ತಾಪ ಕೂಡ ಬಂದಾಗ ಅಲ್ಲಿ ಒಬ್ರು ಹೇಳಿದ್ರು, ಇಲ್ಲ ಹಾವಿನಾಳ ಕಲ್ಲಯ್ಯ ಎಲ್ಲರೂ ಕೆಳವರ್ಗದವ್ರು, ಹೀಗೆ ಏನು ಅದು ಸಂದರ್ಭಕ್ಕನುಸಾರ ಬಂದಾಗ ಎಲ್ಲರೂ ಕೆಳವರ್ಗಿನವರು, ಹಾವಿನಾಳ ಕಲ್ಲಯ್ಯ ಏನೂ ಇರ್ಲಿಲ್ಲ, ಅವನೇನ್ ಮಾಡ್ತಾ ಇದ್ದ ಅಂತ ಹಿಂಗೆ ಉಡಾಫೆಯಾಗಿ ಮಾತಾಡಿದ್ರು. ನಾನು ಅವಾಗ ಎದ್ ನಿಂತು ಹಾವಿನಾಳ ಕಳ್ಳೆಯ ಕೂಡ ಒಬ್ಬ ವೃತ್ತಿಪರ ವ್ಯಕ್ತಿ ಅಂತ ಹೇಳಷ್ಟು ಧೈರ್ಯ ನನಗ್ ಬಂತು ಅಂತಂದ್ರೆ ಅವ್ರು ದೊಡ್ಡ ವ್ಯಕ್ತಿನೇ. ಅವ್ರಿಗೆ ಎದುರಾಡ್ತಾ ಇದ್ದೀನಿ ಅನ್ನುವಂಥ ಗಲಿಬಿಲಿ ಆಯ್ತು ಅವ್ರಿಗೆ, ಹಂಗೆ ಅನ್ಕೊಂಡಿರ್ಲಿಲ್ಲ ಅವರು. ಹಂಗೆ ನಾನು ಹೇಳ್ತೀನಿ ಅಂತಂದ್ರೆ ಅದಕ್ಕೆ ಈ ವೇದಿಕೆ ನನಗೆ ಕೊಟ್ಟಂತಹ ಒಂದು ನೈತಿಕ ಬೆಂಬಲ, ಒಂದು ಜ್ಞಾನದ ವಿಸ್ತಾರ. ಸೊ ಈ ರೀತಿಯಾದಂತಹ ವಿಕಾಸದೊಳಗೆ ನಾವೆಲ್ಲ ಹೊಂಟಿದ್ದೇವೆ ಅನ್ನೋದು ನಮ್ಗೆ ಬಹಳ ಖುಷಿ ವಿಷಯ. ಸೊ ವೇದಿಕೆಗೆ ನಾವ್ ಯಾವತ್ತೂ ಚಿರಋಣಿ. ಜೊತೆಗೆ ವೇದಿಕೆ ಜೊತೆಗೆ ನಾವು ಬೆಳೆಯೋಣ, ವೇದಿಕೆಯನ್ನು ಬೆಳೆಸೋಣ ಅನ್ನುವಂಥ ಮಾತನ್ನ ಹೇಳ್ತಾ, ನಿಜವಾಗೂ ನಂಗೆ ಬಹಳ ಖುಷಿ ಆಯ್ತು ಸರ್ ಇವತ್ತು. ಯಾಕಂದ್ರೆ ಒಂದು ರಾಷ್ಟ್ರೀಯ ಅಧ್ಯಯನ ಕೇಂದ್ರ ನಡೆಸುವಂತಹ, ಸರ್ಕಾರ ಅನುದಾನಿತ ಸಂಸ್ಥೆ ನಡೆಸುವಂತ ಕೆಲಸವನ್ನ ಈ ವೇದಿಕೆ ಮಾಡ್ತಾ ಇರೋದು ಬಹಳ ಖುಷಿ ವಿಷಯ. ಈ ಕೆಲಸಗಳು ಹಿಂಗೆ ಸಮರೋಪಾದಿಯಲ್ಲಿ ಸಾಗ್ಲಿ. ಸ್ನೇಲ್ ಪಾತ್ ಅಂತ ಹೇಳ್ದೆ, ಈಗ ನಾವು ಬೇರೆ ರೀತಿಯಲ್ಲಿ ಅದನ್ನ ತಗೊಳ್ಳೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಶರಣಮ್ಮ ಗೋರಿಬಾಳ್ ಮೇಡಮ್.
ಎಲ್ಲರಿಗೂ ಶರಣು ಶರಣಾರ್ಥಿ. ಇದುವರೆಗೆ ಎಲೆ ಮಲ್ಲಪ್ಪ ಶೆಟ್ಟರ್ ಅವರ ಕುರಿತಾಗಿ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ತುಂಬಾ ಮಾರ್ಮಿಕವಾಗಿ ಒಂದು ತಮ್ಮದೇ ಆದಂತ ಭಾಷೆಯಲ್ಲಿ ನಮ್ಮೆಲ್ಲರಿಗೆ ಮನ ಮುಟ್ಟುವಂತೆ ತಿಳಿಯುವಂತೆ ಅವರ ಜೀವನ ಚರಿತ್ರೆಯನ್ನ ಹೇಳಿದ್ರು. ಬಹಳ ಸಂತೋಷದ ವಿಷಯ. ಯಾಕಂದ್ರೆ ನಿಜವಾಗಿ ನನಗಂತೂ ಅವ್ರ ಹೆಸರು ಕೂಡ ಗೊತ್ತಿರ್ಲಿಲ್ಲ, ಅವರ ಸಾಧನೆಗಳು ಗೊತ್ತಿರ್ಲಿಲ್ಲ. ಸರ್ ಹೇಳಿದ ಮೇಲೆ ಇಷ್ಟೆಲ್ಲಾ ಕಷ್ಟಪಟ್ಟಂತ ವ್ಯಕ್ತಿ, ಒಂದು ಬೆಂಗಳೂರನ್ನ ಇಡೀ ಜಗತ್ತಿಗೆ ಪರಿಚಯಿಸಿದಂತ ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆ ನಾವು ತಿಳ್ಕೊಂಡಿಲ್ಲಲ್ಲ ಅನ್ನುವಂತ ಒಂದು ಇದು ವಿಷಯ ನನಗ ಅನಿಸ್ತು. ಜೊತೆಗೆ ಸರ್ ಅಂತೂ ಜ್ಞಾನ ಸಾಗರ. ಅವ್ರು ತಿಳಿಲಾರ ಆಡು ಮುಟ್ಟದ ಗಿಡ ಇಲ್ಲ, ಬಹುಶಃ ಪಟ್ಟಣ್ ಸರ್ ತಿಳ್ಕೊಳ್ಳಾರ್ದ ವಿಷಯ ಇಲ್ಲ ಅನ್ನೋ ರೀತಿ ಒಳಗ ಇದು ಮುಖಸ್ತುತಿ ಅಲ್ಲ. ನಿರ್ಮಲಾ ಪಟ್ಟಲ್ ಮೇಡಮ್ ಹೇಳ್ದಂಗ ನಾವು ಕೂಡ 4 ವರ್ಷದಿಂದ ಈ ಅಧ್ಯಯನ ವೇದಿಕೆಯೊಳಗೆ ಇದ್ದುಕೊಂಡು ಎಷ್ಟು ನಾವು ಕೂಡ ನಮ್ಮನ್ನ ಅಧ್ಯಯನಕ್ಕೆ ಒಳಪಡಿಸ್ಕೊಂಡಿವಿ, ಬರವಣಿಗೆ ಒಳಗ ತೊಡಸ್ಕೊಂಡಿವಿ ಅಂತಂದ್ರೆ ಇದಕ್ಕೆಲ್ಲ ಪಟ್ಟಣ್ ಸರ್ ಕಾರಣ. ಎಲಿ ಮಲ್ಲಪ್ಪ ಶೆಟ್ಟರ್ ಅವರ ಜೀವನ ಚರಿತ್ರೆಯನ್ನ ಕೇಳಿ, ಅವರು ಮಾನವೀಯತೆಯ ಒಂದು ಅವ್ರ ವ್ಯಕ್ತಿತ್ವ, ಅವರ ಪರೋಪಕಾರ, ಹಸಿದವರಿಗೆ ಅವರು ಮಾಡಿದಂತ ಒಂದು ದಾಸೋಹ, ತಮ್ಮನ್ನ ತಾವು ಸಮಾಜಕ್ಕೆ ಅರ್ಪಿಸಿಕೊಂಡಂತ ಒಂದು ವ್ಯಕ್ತಿಯ ವ್ಯಕ್ತಿತ್ವವನ್ನ ತಿಳ್ಕೊಳ್ಳುವಂತ ಒಂದು ಅವಕಾಶವನ್ನ ಪಟ್ಟಣ್ ಸರ್ ನಮಗ ಮಾಡಿಕೊಟ್ರು. ಅವರಿಗೆ ಕೋಟಿ ಕೋಟಿ ಭಕ್ತಿಪೂರ್ವಕ ನಮನಗಳು. ಮೇಡಮ್ ಹೇಳ್ದಂಗ ನಾನು ಕೂಡ ಅನೇಕ ವಚನಕಾರರ ಜೀವನ ಚರಿತ್ರೆ ನನಗೆ ಗೊತ್ತಿರ್ಲಿಲ್ಲ. ಡೋಹರ ಕಕ್ಕಯ್ಯನ ವಿಷಯ ನನಗೆ ಕೊಟ್ಟಿದ್ರು. ನಿಜವಾಗಿಯೂ ನನಗೆ ಅವ್ರ ಬಗ್ಗೆ ಹೆಚ್ಚಿನ ವಿಷಯ ಗೊತ್ತಿರ್ಲಿಲ್ಲ. ಅವ್ರು ಕೊಟ್ಟಿದ್ದಕ್ಕ ನಾನು ಅದನ್ನ ಲೇಖನ ಬರಿಬೇಕಲ್ಲ ಅನ್ನೋದಕ್ಕ ಇಷ್ಟೆಲ್ಲ ಹುಡುಕಾಡಿ, ಅವರ 6 ವಚನಗಳಿದ್ರು ಕೂಡ ಅದನ್ನ ಅರ್ಥ ಮಾಡ್ಕೊಂಡು ಬರಿಬೇಕಾದ್ರೆ ನನ್ನ ಒಂದು ಪ್ರಯತ್ನಕ್ಕೆ ತೊಡಗಿಸಿದವ್ರೆ ಪಟ್ಟಣ್ ಸರ್ ಅಂತ ಹೇಳಲಿಕ್ಕೆ ನನಗೆ ಬಹಳ ಖುಷಿ ಆಗ್ತದ. ನನ್ನ ಲೇಖನಕ್ಕೆ ದೊಡ್ಡ ವ್ಯಕ್ತಿ ಆದಂತ ಎಸ್ ಸಿದ್ದರಾಮಯ್ಯ ಸರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ರಲ್ಲ, ಅದು ನನ್ನ ಜೀವನ ಸಾರ್ಥಕ ಅನಿಸ್ತು ನಿನ್ನೆ ನನಗೆ. ಹೀಗಾಗಿ ಈ ಒಂದು ವೇದಿಕೆಗೆ ಸರ್ಗೆ ನಾನು ನಮನಗಳನ್ನು ಸಲ್ಲಿಸ್ತಾ ಧನ್ಯವಾದಗಳನ್ನ ಅರ್ಪಿಸ್ತಾ ಒಂದೆರಡು ಮಾತುಗಳನ್ನ ಹೇಳ್ತೆ. ಧನ್ಯವಾದ. ಧನ್ಯವಾದಗಳು. ಡಾಕ್ಟರ್ ವಿನಯ್ ಎಲಿಗಾರ್ ಮೇಡಮ್. ವೀಣಾ ಎಲಿಗಾರ್ ಮೇಡಮ್. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ದಯವಿಟ್ಟು ಕ್ಷಮಿಸಬೇಕು, ನಾನು ಬಹಳ ತಡವಾಗಿ ಜಾಯ್ನ್ ಆದೆ. ಸರ್ ಉಪನ್ಯಾಸವನ್ನು ಕೇಳಲಿಕ್ಕೆ ಆಗಲಿಲ್ಲ. ಮತ್ತು ಹಿರಿಯರಾದಂಥ ಹೊರಟ್ಟಿ ಸರ್ ಅವರು ಎಲ್ಲರೂ ನೀಡಿದಂಥ ಅಭಿಪ್ರಾಯಗಳನ್ನು ಕೇಳಿದಾಗ ಎಲೆ ಮಲ್ಲಪ್ಪ ಶೆಟ್ಟರ ಶ್ರೇಷ್ಠ ದಾಸೋಹಿಗಳು ಮತ್ತು ನಗರವನ್ನು ಕಟ್ಟಿದಂಥವರು, ಸಮಾಜದ ಮುಖಂಡರಾಗಿ ಅವರು ಎಲ್ಲರಿಗೂ ದಾರಿದೀಪ ನೀಡಿದವರು ಅನ್ನುವಂಥ ಅರಿವು ನನಗಾಯಿತು. ಯಾವಾಗಲೂ ಮಹಾಪುರುಷರಾದವರು ತಮಗಾಗಿ ಹುಟ್ಟಿರೋದಿಲ್ಲ, ತಮಗಾಗಿ ಬದುಕೋದಿಲ್ಲ, ಹರಿಯುವ ನದಿಗೆ ನೀರು ಕುಡಿಯೋದಿಲ್ಲ, ಮರ ತಾನೇ ಹಣ್ಣು ತಿನ್ನೋದಿಲ್ಲ, ಅದು ಪರೋಪಕಾರಕ್ಕಾಗಿಯೇ ಜೀವಿಸಿರ್ತದೆ ಅನ್ನುವ ಹಾಗೆ ಇಂಥ ಎಲೆ ಮಲ್ಲಪ್ಪ ಶೆಟ್ಟರ ಬದುಕು, ಅದು ಮಹಾಪುರುಷರ ಒಂದು ಬದುಕು ನಮಗೆಲ್ಲರಿಗೂ ಆದರ್ಶ ಆಗಲಿ, ಮಾದರಿ ಆಗಲಿ ಅಂತ ಹೇಳ್ತಾ ಅವಕಾಶಕ್ಕೆ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಲಲಿತಾ ಅಂಗಡಿ ಮೇಡಮ್. ಇಲ್ಲ, ಬಸಮ್ಮ ಗಂಗನಳ್ಳಿ ಇದಾರೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇವತ್ತೊಬ್ಬ ಮಹಾನುಭಾವರ ಕುರಿತಾಗಿ ಉಪನ್ಯಾಸವನ್ನ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಬಹಳ ಅದ್ಭುತವಾಗಿ ನಮಗೆಲ್ಲ ಅಂತ ಮಹಾನುಭಾವರ ಕುರಿತಾಗಿ ಪರಿಚಯಿಸಿಕೊಟ್ರು. ನಿಜವಾಗಿ ನಾವು ಎಲೆ ಮಲ್ಲಪ್ಪ ಶೆಟ್ಟರ್ ಅಂತಂದ್ರೆ ನಾನು ಏನ್ ತಿಳ್ಕೊಂಡಿದ್ದೇನೆ, ಬಹುಶಃ ಇಲ್ಲೇ ಹುಬ್ಬಳ್ಳಿಯವ್ರು ಯಾರು ಇರ್ಬೋದು ಅಂತ ತಿಳ್ಕೊಂಡಿದ್ದೆ. ಆದ್ರೆ ಅವ್ರು ಬೆಂಗಳೂರಲ್ಲಿ ಇಂಥ ಮಹಾ ಸಾಧನೆಯನ್ನು ಮಾಡಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ನಿಜಕ್ಕೂ ಒಂದು ಎಲೆ ಅಡಿಕೆ ಮಾರುವಂತ ಒಂದು ವ್ಯಾಪಾರ ಅದು ಬಹಳ ಸಣ್ಣದ ಅನಿಸ್ತದ ನಮ್ಗ. ಆದ್ರ ಅಂತ ಒಂದು ಎಲೆ ಅಡಿಕೆಯನ್ನ ಇಡೀ ವಿಶ್ವಕ್ಕೆ ಪರಿಚಯಿಸಿದಂತ ಅಂತ ಒಂದು ಅದನ್ನೇ ಒಂದು ದೊಡ್ಡ ವ್ಯವಹಾರವನ್ನಾಗಿ ಮಾಡಿಕೊಂಡು ಆ ವ್ಯವಹಾರದ ಮೂಲಕ ಬಹುದೊಡ್ಡ ಕಾರ್ಯಗಳನ್ನ ಮಾಡಿದಂತ ಒಬ್ಬ ಮಹಾನ್ ವ್ಯಕ್ತಿ ಈ ನಾಡಿನಲ್ಲಿ ಹೋಗಿರುವುದು ನಮ್ಮೆಲ್ಲರ ಒಂದು ಪುಣ್ಯ. ಅಂತ ಆದರ್ಶ ಜೀವಿಗಳು ಈ ನಾಡಿನಲ್ಲಿ ಹುಟ್ಟಿದ್ದಾರೆ, ಈ ನಾಡಿನಲ್ಲಿ ಅದ್ಭುತವಾದಂತ ಕಾರ್ಯಗೈದಿದ್ದಾರೆ. ಅಂಥವರ ಒಂದು ಪರಿಚಯವನ್ನ ಈ ವೇದಿಕೆಯ ಮೂಲಕ ನಾವೆಲ್ಲ ಮಾಡ್ಕೋತಾ ಇದ್ದೀವಿ. ನಿಜಕ್ಕೂ ನಾವು ಒಂದು ಜ್ಞಾನದ ಮಿತಿಯೊಳಗಿದ್ದೀವಿ. ಆದ್ರ ಈ ಒಂದು ವೇದಿಕೆಯಲ್ಲಿ ನಾವು ಸೇರ್ಕೊಂಡು ನಿಜಕ್ಕೂ ನಮ್ಮ ಜ್ಞಾನದ ವಿಸ್ತಾರವನ್ನ ನಾವು ಮಾಡ್ಕೋತಾ ಇದ್ದೀವಿ. ನಿಜಕ್ಕೂ ಈ ಒಂದು ಅಧ್ಯಯನ ವೇದಿಕೆ ನಮಗೆ ಬಹಳಷ್ಟು ಜ್ಞಾನವನ್ನ ಕಲ್ಪಿಸಿಕೊಟ್ಟದ, ಅವಕಾಶಗಳನ್ನ ಕಲ್ಪಿಸಿಕೊಟ್ಟದ. ಎಲ್ಲೆಲ್ಲೋ ಇರುವಂತಹ ಯಾರಿಗೂ ಗೊತ್ತಿರಲಾರದಂತಹ ವ್ಯಕ್ತಿಗಳ ಸಾಧನೆಯನ್ನ ನಾವು ಇವತ್ತು ಈ ವೇದಿಕೆಯ ಮೂಲಕ ತಿಳ್ಕೊತಾ ಇದ್ದೀವಿ.
ಅರ್ಥ ಮಾಡ್ಕೋತಾ ಇದ್ದೀವಿ. ಇಂಥ ವ್ಯಕ್ತಿಗಳ ಒಂದು ಆದರ್ಶ ಮೌಲ್ಯಗಳು ಮುಂದಿನ ಪೀಳಿಗೆಗೂ ಕೂಡ ಅವು ಉಳಿಬೇಕು, ಗೊತ್ತಾಗ್ಬೇಕು ಅನ್ನುವಂತ ಒಂದು ಹಿನ್ನೆಲೆಯೊಳಗ ಇನ್ನೂ ಹೆಚ್ಚಿನ ಅಧ್ಯಯನಗಳು ಇಂಥ ವ್ಯಕ್ತಿಗಳ ಬಗ್ಗೆ ಆಗ್ಬೇಕು ಅನ್ನುವಂತ ವಿಚಾರಗಳನ್ನ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಶಂಕರ್ ಕುಪ್ಪಸ್ ಸರ್. ಸರ್ವರಿಗೂ ಇಲ್ಲಿವರೆಗೂ ಸರ್ ಬಹಳಷ್ಟು ಎಲೆ ಮಲ್ಲಪ್ಪ ಶೆಟ್ಟರ್ ಬಗ್ಗೆ ಬಹಳಷ್ಟು ಅವ್ರ ಬಗ್ಗೆ ಹೇಳಿದ್ರು. ನಾನು ಕೂಡ ಗದಿಗಿನಿಂದ ತೋಟದಾಗ ಮಠದಿಂದ ಪ್ರಿಂಟ್ ಆಗಿರ್ತಕ್ಕಂಥ ಲಿಂಗಾಯತ ಮಹಾಭಾವರಲ್ಲಿ ಅದಿತ್ತು. ನಾನೆಲ್ಲ ಓದಿದ್ದೆ ಅದನ್ನ. ಅವ್ರದ್ದು ಆಟ ರುದ್ರಗೌಡರು, ಆಮೇಲೆ ಸಕ್ರಿ ಕರಡಪ್ಪನವ್ರದ್ದು, ಹೀಗೆ ಅನೇಕ ಲಿಂಗಾಯತ ಮಹಾನುಭಾವರು ಏನೇನ್ ಕೆಲಸ ಮಾಡಿದಾರ ಅಂತಕ್ಕಂಥದ್ದನ್ನ ಆ ಪುಸ್ತಕದಲ್ಲಿ ನಾನು ಓದಿದೆ. ಅಷ್ಟು ಬಹಳಷ್ಟು ಇವತ್ತ ಬೆಂಗಳೂರು ಬೆಳವಣಿಗೆಗೆ ಕಾರಣಗಳು ಯಾರ್ಯಾರು ಅಂತಕ್ಕಂಥದ್ದು ಅದು ಎಲೆಮರೆ ಕಾಯಂತೆ ಕೆಲಸ ಮಾಡಿದವರು ನಿಜಕ್ಕೂ ಕೂಡ ಈಗ ಅದು ನಮ್ಗೆ ಗೊತ್ತಿಲ್ಲ. ಆದ್ರೆ ಸರ್ ಹೇಳ್ದಂಗ BR ಪೊಲೀಸ್ ಪಾಟೀಲ್ ಸರ್ ಹೇಳ್ದಂಗ ಏನಂತ ಹೇಳಿದ್ರೆ, ನನ್ನ ಒಂದು ಸಲಹೆ ಏನಂತ ಹೇಳಿದ್ರೆ, ಬೆಂಗಳೂರು ಬೆಳಿಲಿಕ್ಕೆ ಹಿಂದಿನ ಕಾರ್ಯಕರ್ತರ ಒಂದು ಪುಸ್ತಕವನ್ನ ನಮ್ಮ ವೇದಿಕೆ ಮುಖಾಂತರ ಮಾಡಿದಾತಂದ್ರ ಬಹುಶಃ ಎಷ್ಟು ಜನ ಬೆಂಗಳೂರನ್ನ ಅಭಿವೃದ್ಧಿ ಪಡಿಸಿದ್ರು. ಅದರಲ್ಲಿ ಮಲ್ಲಪ್ಪ ಶೆಟ್ಟರ್ ಇರ್ಬಹುದು, ಗುಬ್ಬಿ ತೋಟಪ್ಪನವ್ರು ಇರ್ಬಹುದು, ಕೆಂಪೇಗೌಡರು ಇರ್ಬಹುದು, ಹೀಗೆ ಅನೇಕ ಮಹಾನರು ಆ ಬೆಂಗಳೂರನ್ನ ಬೆಳವಣಿಗೆಗೆ ಕಾರಣರಾಗಿದ್ದಾರೆ. ಆ ಒಂದು ಬೆಂಗಳೂರಿಗೆ ಸೀಮಿತವಾಗಿರ್ತಕ್ಕಂಥ ಪುಸ್ತಕ ಈ ವೇದಿಕೆಯಿಂದ ಹೋತೆ ಅಂತ ಹೇಳಿದ್ರೆ ಬಹುಶಃ ವೇದಿಕೆ ಒಂದು ಅನೇಕ ಪ್ರಶಸ್ತಿಗಳಿಗೆ ಭಾಜನ ಆಗತ್ತೆ ಅನ್ನೋದ್ರಲ್ಲಿ ಸಂದೇಹನ ಇಲ್ಲ ಅಂತ ನಾನು ಅನ್ಕೊಂತಿದ್ದೀನಿ. ನಾನು ನಿಜಕ್ಕೂ ಇವತ್ತಿನ ಸರ್ ಬಗ್ಗೆ ಬಹಳ ಖುಷಿ. ಅದು ಯಾವಾಗಿದ್ರು ನಾನು ಹೇಳ್ತಕ್ಕಂಥದ್ದು. ಮತ್ತೊಂದು ಏನಂತ ಹೇಳಿದ್ರೆ, ನಾನು ಹೊರಟ್ಟಿ ಸಾಹೇಬ್ರನ್ನ ಇವತ್ತು ನಾನು ಬಹಳ ಅಭಿನಂದಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ, ನಿಜಕ್ಕೂ ಕೂಡ ಎಲ್ಲಾ ಇಂಚಿಂಚು ಬೆಂಗಳೂರು ಗೊತ್ತಿದ್ರು ಕೂಡ ನನಗೆ ಆ ವಿಷಯ ಗೊತ್ತಿಲ್ಲ ಅಂತಕ್ಕಂಥ ನೇರವಾದಂತ ನೋವನ್ನ ಅವ್ರು ವೇದಿಕೆಗೆ ಹಂಚ್ಕೊಂಡ್ರಲ್ಲ, ಇಂಥ ಒಂದು ಮನಸ್ಸು ಇದ್ದವ್ರು ನಾನು ಎಲ್ಲಿ ನೋಡಿಲ್ಲ. ನಿಜಕ್ಕೂ ಕೂಡ ಅವರು ಈ ವೇದಿಕೆಗೆ ನಮ್ಮ ಹಿರಿಯರಂತ ಹೇಳಿದ್ರೆ ಬಹಳ ಖುಷಿ ಆಗ್ತಕ್ಕಂಥದ್ದು. ಆ ವಿಷಯದಲ್ಲಿ ಇವತ್ತು ಅನೇಕ ವೇದಿಕೆ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಈ ವೇದಿಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ಲಿ ಅಂತ ಹೇಳಿ ನನ್ನ ಮಾತಿಗೆ ನಾನು ವಿರಾಮ ಕೊಡ್ತೇನೆ. ಎಲ್ಲರಿಗೂ ಶರಣ. ಧನ್ಯವಾದಗಳು ಸರ್. SPK ಅಂತ ಹೇಳಿ ಹ್ಯಾಂಡ್ ರೈಸ್ ಮಾಡಿದ್ದಾರೆ ಇವರು ಶಕುಂತಲಾ ಕುಂದಗೋಳ್ ಮೇಡಮ್. ಓಕೆ ಸರ್. ಶಕುಂತಲಾ ಕುಂದಗೋಳ್ ಮೇಡಮ್. ಸಿಂಧೂರ್ ಮೇಡಮ್. ಅನ್ಮಿಟ್ ಮಾಡ್ಕೊಂಡು ಮಾತಾಡ್ರಿ. ಮಾತಾಡ್ರಿ. ದಾನದ ಬಗ್ಗೆ ಬಹಳ ಅದ್ಭುತವಾಗಿ ಮಾತಾಡಿದರೆ ತುಂಬಾ ಖುಷಿ ಆಯ್ತು. ಇಂತ ಸಂಶೋಧನೆ ಮನೋಭಾವನೆ ಎಲ್ಲರಿಗೂ ಕುತೂಹಲವನ್ನ ಕೆರಳಿಸುವಂತೆ ಇರುವಂತಹದ್ದು. ಇಂಥ ಒಂದು ವೇದಿಕೆಯಲ್ಲಿ ಇಂಥ ಅದ್ಭುತ ಕಾರ್ಯಕ್ರಮ ನಡೀತಾ ಇರೋದು ನಿಜವಾಗಿಯೂ ಪ್ರತಿಯೊಬ್ಬರಿಗೂ ಅತ್ಯಂತ ಸ್ಫೂರ್ತಿಯ ಸೆಲೆ ಆಯ್ತು, ಪ್ರೇರಣೆದಾಯಕ ಆಯ್ತು. ಇಂಥ ಕೆಲಸ ಎಲ್ಲರೂ ಮಾಡ್ಬೇಕು ಅನ್ನೋದಕ್ಕೆ ಒಂದು ಹುಮ್ಮಸ್ಸು ತಮ್ಮ ಭಾಷಣದಿಂದ ದೊರೀತು ಅಂತ ಹೇಳಿ ಅವಕಾಶಕ್ಕಾಗಿ ಧನ್ಯವಾದಗಳು, ಕೃತಜ್ಞತೆಗಳು. ಡಾಕ್ಟರ್ ಲತಕ್ಕ ಹೆಸರು ಸಹೋದರಿ ಲತಕ್ಕ ಅವ್ರು ಮಾತಾಡ್ತಾರೆ. ಲತಕ್ಕ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ರಿ. ಡಾಕ್ಟರ್ ಶೈಲಜಾ ಪವಾರ್ ಶೆಟ್ಟರ್. ಡಾಕ್ಟರ್ ಕಸ್ತೂರಿ ದಳವಾಯಿ ಮೇಡಮ್. ನಮಸ್ತೆ ಸರ್. ಶೈಲಜಾ ಮಾತಾಡಮ್ಮ. ಸರ್, ಎಲ್ಲರಿಗೂ ಶರಣಾರ್ಥಿ. ಎಷ್ಟೋ ಶರಣರ ಬಗ್ಗೆ ಗೊತ್ತಿಲ್ಲದೆ ಇರತಕ್ಕಂತಹ ಶರಣರ ಬಗ್ಗೆ ಇವತ್ತು ನಾವು ಪಾಠಕ್ಕೆ ಎಷ್ಟು ಸಂಬಂಧ ಅಷ್ಟು ಮಾತ್ರ ಓದ್ಕೊಂತಿದ್ವಿ, ಪಾಠ ಮಾಡ್ತಾ ಇದ್ವಿ. ಇತರ ವಿಷಯಗಳನ್ನು ಇಂತಹ ಸಾಧಕರನ್ನು ಮತ್ತು ತ್ಯಾಗಿಗಳನ್ನು ದಾನಿಗಳನ್ನು ಪರಿಚಯಿಸುವಂಥ ಕೆಲಸವನ್ನು ಸರ್ ಮಾಡ್ತಾ ಇದ್ದಾರೆ. ಅವರು ಮತ್ತೆ ನಮ್ಮ ಜ್ಞಾನವನ್ನು ಹೆಚ್ಚಿಸ್ತಾ ಇದ್ದಾರೆ ಮತ್ತು ನಮ್ಮನ್ನು ಕೂಡ ಚಟುವಟಿಕೆಗಳಲ್ಲಿ ತೊಡಗುವ ಹಾಗೆ ಪ್ರೋತ್ಸಾಹಿಸ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯ ಇದೇ ರೀತಿ ಸಾಗ್ತಾ ಇರಲಿ, ನಾವು ಕೂಡ ಸಹಕಾರವನ್ನು ಕೊಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾ
ಅಲ್ಲಿ ಎಷ್ಟೋ ಸಂದರ್ಭದಲ್ಲಿ ಅಂತಿರ್ತಾರೆ ಶೆಟ್ರು ಜಿಪುಣ್ರು ಅಥವಾ ಈ ಥರ ಶೆಟ್ರು ಮನ್ಯಾಗ ಉಂಡೋರಿಲ್ಲ ಕೈಲಾಸ ಕಂಡಾರಿಲ್ಲ ಅಂಥೇಳಿ. ಆದರೆ ಇಂತಹ ಎಲೆಮರೆಕಾಯಿಗೆ ಸಾಕಷ್ಟು ಸಾಮಾಜಿಕ ದಾನ ಧರ್ಮಗಳನ್ನು ಮಾಡಿರ್ತಕ್ಕಂತಹ ಶರಣರನ್ನ ಈ ಮೂಲಕ ನಾವು ತಿಳ್ಕೊಳ್ತಾ ಇದ್ದೀವಿ. ನಾವು ಕೂಡ ಅಭಿಮಾನದಿಂದ ಹೇಳೋದಕ್ಕೆ ಸಾಧ್ಯ. ಇಂಥವರೆಲ್ಲ ಸಕ್ರೆ ಕರ್ಡೀಶ್ವರ ಆಗಿರ್ಬೋದು, ಇಂಥವರೆಲ್ಲ ಸಾಕಷ್ಟು ಜನ ಅದಾರ ಅನ್ನುವಂಥದ್ದನ್ನು ನಮಗೆ ಮನವರಿಕೆ ಮಾಡಿಕೊಟ್ಟು ಸಾಕಷ್ಟು ಜ್ಞಾನದ ವಿಸ್ತಾರವನ್ನು ಹೆಚ್ಚಿಸೋದಕ್ಕೆ ಸಹಾಯ ಮಾಡಿರ್ತಕ್ಕಂಥ ಸರ್ಗೂ ಮತ್ತು ಅಕ್ಕನ ಅರಿವು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಇವ್ರ ಜೊತೆಗೆ ಗುಬ್ಬಿ ತೋಟಪ್ಪ ಅವರು ತಮ್ಮ ಇಡೀ ದುಡಿದಂತ ಕ್ಯಾಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಮತ್ತು ಗುಬ್ಬಿ ತೋಟದಪ್ಪ ಮೆಟ್ರೋ ಏನು ರೈಲ್ವೆ ಅದು ಸಂಪೂರ್ಣವಾಗಿ ಅವ್ರು ಕೊಟ್ಟಂತ ಜಾಗ. ಮತ್ತು ಬೆಂಗಳೂರಿನ ಮೊಟ್ಟ ಮೊದಲ ಮೇಯರ್ ಆದಂತ ಪುಟ್ಟಣ ಚೆಟ್ಟಿ ಸಭಾಭವನ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಬೆಂಗಳೂರಿನ ಬಹುತೇಕ ಏನು ವಿವಿಧ ಬಡಾವಣೆಗಳು ಲಿಂಗಾಯತದಿಂದ ಹುಟ್ಟೈತಿ ಅಂತಕ್ಕಂಥದ್ದನ್ನ ನಾವು ಮಾಡ್ಲಿಕ್ಕಿಲ್ಲ. ಅಭಿನವ ಇತ್ತೀಚೆಗೆ ಬೆಂಗಳೂರಿನ ಅಥವಾ ಕರ್ನಾಟಕದ ನವನಿರ್ಮಾಣ ಅಂತಕ್ಕಂಥ ನಿಜಲಿಂಗಪ್ಪನವರು ಕೂಡ ಮುಖ್ಯಮಂತ್ರಿ ಆದಾಗ ಹಲವಾರು ಬಡಾವಣೆಗಳಿಗೆ ವಿಶೇಷವಾಗಿ ಲಿಂಗಾಯತರಿಂದ ಮಾಡ್ತಕ್ಕಂಥದ್ದು. ಅದರ ನಂತರ ನಿಜಲಿಂಗಪ್ಪನವರು, ಕಂಠಿ ಅವರು ಸಾಕಷ್ಟು ಜನ ಬೆಂಗಳೂರು ಅಭಿವೃದ್ಧಿಗೆ ಕೆಲಸ ಮಾಡಿದ್ರು ಅಂತಕ್ಕಂಥ. ರಾಮಕೃಷ್ಣ ಹೆಗಡೆ ಅವರು ಕೂಡ ಅಂದ್ರೆ ಲಿಂಗಾಯತರಿಗೆ ವಿಶೇಷವಾಗಿ ಬೆಂಗಳೂರು ಅಭಿವೃದ್ಧಿಗೆ ಮಾಡಿದ್ರು. ಕೊನೆಗೆ ಎಸ್.ಎಂ. ಕೃಷ್ಣ ಅವರು, ಯಾಕಂದ್ರೆ ನಾವು ಬೆಂಗಳೂರು ಅಭಿವೃದ್ಧಿ ಇವತ್ತು ಜಗತ್ತಿಗೆ ಬೆಂಗಳೂರು ಆಗ್ಬೇಕು ಅಂತಕ್ಕಂತಾರ. ಅದರ ಆ ಬೆಂಗಳೂರಿನ ಭದ್ರ ಬುನಾದಿಯನ್ನು ಕಟ್ಟಿದವರು ಪುಟ್ಟಣ ಚೆಟ್ಟಿಯವರು, ಎಲೆ ಮಲ್ಲಪ್ಪ ಶೆಟ್ರು ಮತ್ತು ಗುಬ್ಬಿ ತೋಟದಪ್ಪ ಗುಬ್ಬಿಯವರು ಅಂತಕ್ಕಂಥವ್ರು. ಇವರು 3 ಜನ ಒಂದ್ ವೇಳೆ ಬೆಂಗಳೂರಾಗಿ ಇರ್ಲಿಲ್ಲ ಅಂದ್ರೆ ಬೆಂಗಳೂರು ಇಷ್ಟು ಮಟ್ಟಕ್ಕೆ ಬರ್ತಿತ್ತು ಅಂತಕ್ಕಂಥದ್ದು ಹೇಳಕ್ ಆಗೋದಿಲ್ಲ. ಡಾಕ್ಟರ್ ಕಸ್ತೂರಿ ಮೇಡಮ್, ಕಸ್ತೂರಿ ದಾವೆ. ನಾವಿಲ್ಲಿ ಬಳ್ಳಾರಿ ಭಾಗದ ಸಕ್ರೆ ಕರಡೀಶ್ವರ ಬಗ್ಗೆ ಕೇಳಿದ್ದೀವಿ ಸರ್. ಅವ್ರು ಕೊನೆಗೆ ತಮ್ಮ ಕರಡಿ ಯಾಕೆ ಕರಡೀಶ ಅಂತ ಬಂತಂದ್ರೆ ಕರಡಿನೂ ಕೂಡ ದಾನ ಮಾಡಿದ್ರು. ಸರ್ಕಾರ ಅವ್ರ ಆಸ್ತಿಯನ್ನೆಲ್ಲ ಮುಟ್ಗೋಲ್ ಹಾಕೊಂಡು ಆಮೇಲೆ ನ್ಯಾಯಯುತವಾಗಿದೆ ಅಂತ ವಾಪಸ್ ಕೊಡ್ತು ಅನ್ನೋದ್ರ ಬಗ್ಗೆ ಎಲ್ಲ ಕೇಳ್ತಿದ್ವಿ. ಬಟ್ ಈಗ ಇವ್ರ ಬಗ್ಗೆನೂ ಕೇಳಿ ತುಂಬಾ ಖುಷಿ ಅನ್ನಿಸ್ತು ಸರ್. ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿ. ಸರ್ ಅವರು ತುಂಬಾ ಚೆನ್ನಾಗಿ ಇವತ್ತು ಮಾಹಿತಿಯನ್ನ ಹೇಳಿದ್ರು. ಈ ಸಂವಾದದಲ್ಲಿ ಎಲ್ಲರೂ ಉತ್ತಮವಾದ ಚರ್ಚೆಗಳನ್ನ ಮಾಡಿದ್ರು. ಇಂಥ ಉತ್ತಮ ಉಪನ್ಯಾಸಗಳು ಇನ್ನೂ ಮೂಡಿ ಬರ್ಲಿ ಅಂತ ಹೇಳಿ ಆಶಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ಶರಣಾರ್ಥಿ. ಶ್ರೀ ವಿಜಯಕುಮಾರ್ ತೇಲಿ ಸರ್. ತೇಲಿ ಸರ್. ಹಲೋ, ಮಾತಾಡಿ ಸರ್. ಎಲ್ರಿಗೂ ಶರಣಾರ್ಥಿ. ಇಲ್ಲಿವರೆಗೂ ಶಶಿಕಾಂತ್ ಪಟ್ಟಣ ಸರ್ ಅವರು ವಿವರವಾಗಿ ನಮ್ಮ ಲಿಂಗಾಯತ ಸಮಾಜದ ಪ್ರಮುಖರು ಬೆಂಗಳೂರನ್ನು ಯಾವ ರೀತಿಯಾಗಿ ಕಟ್ಟಿದ್ದಾರೆ ಅನ್ನುವಂಥ ವಿಷಯವನ್ನೆಲ್ಲ ಅರಿವಿದ್ರು. ನಮಗಂತೂ ಇವ್ರ ಬಗ್ಗೆ ಏನೇನು ಗೊತ್ತಿರ್ಲಿಲ್ಲ. ಇಲ್ಲೇ ಒಂದು ಗದಗಿನ ಒಳಗೆ ಒಂದು ಎಲಿ ಅನ್ನುವಂಥ ಒಂದು ಫ್ಯಾಮಿಲಿ ಅದ ಅನ್ನೋದು ಇಷ್ಟೇ ಗೊತ್ತಿತ್ತು ನನಗೆ. ಇದ್ರ ಹೊರತಾಗಿ ಏನೇನು ಗೊತ್ತಿಲ್ಲ. ಪೂರ್ಣವಾಗಿ ಇದು ಹೊಸ ವಿಷಯ. ಇಂಥ ವಿಷಯಗಳನ್ನ ಆಗಾಗ ಹೆಕ್ಕಿ ತೆಗೆದು ಎಲ್ಲರಿಗೂ ತಿಳಿಸಿದರೆ ಬಹಳ ಅನುಕೂಲ ಆಗ್ತದ ಅಂತ ಹೇಳಿ ನನ್ನ ಅಭಿಪ್ರಾಯ. ಆಮೇಲೆ ಇನ್ನೂ ಬೇರೆ ಬೇರೆ ವಿಷಯಗಳನ್ನ ಕೆಲವೊಂದ್ಸಲ ವಿಷಯಗಳು ಪುನರಾವರ್ತನೆ ಆಗ್ತಾ ಇದ್ದಾವ. ನನ್ನ ಅಭಿಪ್ರಾಯ ವೈಯಕ್ತಿಕ. ಆ ಪುನರಾವರ್ತನೆ ಆಗೋಕ್ಕಿಂತಲೂ ಇಂಥ ಹೊಸ ವಿಷಯಗಳನ್ನ ಇಲ್ಲೇ ವಚನ ಅಧ್ಯಯನ ವೇದಿಕೆಯಲ್ಲಿ, ಅಕ್ಕನ ಅರಿವು ವೇದಿಕೆಯಲ್ಲಿ ಹೊಸ ವಿಷಯಗಳನ್ನ ಇಟ್ಟುಕೊಂಡ್ಬಿಟ್ರೆ ಎಲ್ರಿಗೂ ಅನುಕೂಲ ಆಗ್ತದೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಇದೇ ರೀತಿಯಾಗಿ ಇನ್ನೂ ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ ಅಂತ ಹೇಳಿ ಎಲ್ಲರಿಗೂ ನನ್ನ ಶರಣಾರ್ಥಿಗಳನ್ನ ಹೇಳಿ 4 ಮಾತು ಮುಗಿಸ್ತೀನಿ. ಅವಕಾಶಕ್ಕಾಗಿ ಧನ್ಯವಾದ. ಬೆಂಗಳೂರಿಂದ ಡಾಕ್ಟರ್ ವೀಣಾ ಪಂಪಾಪತಿ ಮೇಡಮ್. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಮಾದೇವಪ್ಪ ಸರ್, ಕೆ.ವಿ. ಮಾದೇವಪ್ಪ ಸರ್. ಎಲ್ಲರಿಗೂ ಶರಣಾರ್ಥಿಗಳು. ಬೆಂಗಳೂರು ಕಡೆ ಒಂದು ಮಾತಿದೆ, ಎಲ್ಲರೂ ಪುಕ್ಸಟ್ಟೆ ಊಟ ಮಾಡ್ಬೇಕು ಅಂದ್ರೆ ಏನ್ ತೋಟದಪ್ಪನ ಚೌಲ್ಟ್ರಿ ತಿಳ್ಕೊಂಡಿದೀಯ ಅಂತ ಮಾತಾಡ್ತಾರೆ. ಎಷ್ಟು ತೋಟದಪ್ಪರ ಚೌಲ್ಟ್ರಿ ಬಗ್ಗೆ ಎಷ್ಟು ಜನಜನಿತವಾದ ಮಾತಿದೆ ಅಂತಂದ್ರೆ, ಏನಾದ್ರೂ ಉಪವಾಸ ಇರೋರ್ಗೆ ಅಥವಾ ಏನಾದ್ರು ವಿದ್ಯಾಭ್ಯಾಸ ಮಾಡೋರ್ಗೆ ಫ್ರೀ ಹಾಸ್ಟೆಲ್ ಬೇಕು ಅಂದ್ರೆ
ತೋಟದಪ್ಪನ ಚೌಲ್ಟ್ರಿ ಅನ್ನುವಂಥ ಮಾತನ್ನ ಎಲ್ಲರೂ ಕೂಡ ಕೇಳುವಂತ, ಸುತ್ತಮುತ್ತ ಮಾತಾಡುವಂಥದ್ದನ್ನ ಕೇಳ್ತಾ ಹೋಗ್ತೇವೆ. ಬೆಂಗಳೂರು ನಗರದ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಪಕ್ಕದ ಎಲ್ಲ ಕಟ್ಟಡವೂ ಕೂಡ ಅವರದ್ದು. ಅಲ್ಲಿಂದ ಬರುವಂತ ಬಾಡಿಗೆ ಮತ್ತು ಇತರೆಯಿಂದ ಒಂದು ದೊಡ್ಡ ಹಾಸ್ಟೆಲ್ ಅನ್ನು ನಡೆಸ್ತಾರೆ. ಹಾಸ್ಟೆಲ್ ಎಷ್ಟು ಜನಜನಿತವಾಗಿದೆ ಅಂತ ಹೇಳಿದ್ರೆ, ಸಿದ್ಧಗಂಗಾ ಶಿವಕುಮಾರ ಸ್ವಾಮೀಜಿಗಳು ಕೂಡ ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ಲಿಕ್ಕೆ, ಅವರ ಡಿಗ್ರಿಯನ್ನು ಓದ್ಲಿಕ್ಕೆ ಅವರ ಹಾಸ್ಟೆಲ್ನಲ್ಲಿ ವಾಸ ಇದ್ರು, ಅಲ್ಲಿಂದ ಡಿಗ್ರಿಯನ್ನು ಓದ್ತಾ ಇದ್ರು ಅನ್ನುವಂಥದ್ದು ಕೂಡ ಈಗಾಗಲೇ ಜನಜನಿತವಾದಂತ ವಿಚಾರ. ಒಂದು ದೊಡ್ಡ ಪರಂಪರೆ ನಮ್ದೇನಂದ್ರೆ ದಾಸೋಹ ಪರಂಪರೆ. ನಾವು ಏನು ಮಿಟ್ಟ ಅಗರವಾಲ್ಗಳಷ್ಟಾಗ್ಲಿ, ಸಿಂಧಿಗಳಷ್ಟಾಗ್ಲಿ ಅಥವಾ ಜೈನರಷ್ಟಾಗ್ಲಿ ಶ್ರೀಮಂತರಲ್ಲದೆ ಹೋದ್ರು ಕೂಡ ಈ ಬಸವ ಪರಂಪರೆಯ ಜನ ಈ ದಾಸೋಹ ಪದ್ಧತಿಯನ್ನ ಅಳವಡಿಸ್ಕೊಂಡಿರೋದ್ರಿಂದ ತಮ್ಮಲ್ಲಿ ಆದಂತಹ ದುಡಿಮೆಯನ್ನ ಒಂದಲ್ಲ ಒಂದು ರೀತಿಯಲ್ಲಿ ದಾಸೋಹಕ್ಕೆ ತೊಡಗಿಸುವಂಥದ್ದನ್ನ ನೋಡ್ತಾ ಬರ್ತೇವೆ. ಎಲೆ ಮಲ್ಲಪ್ಪ ಶೆಟ್ರು ಅವರ ಆಸ್ತಿಯ ವಿವರಗಳನ್ನು ಕೇಳಿದ್ರು ಕೂಡ ತುಂಬಾ ಆಶ್ಚರ್ಯ ಆಗ್ತದೆ. ಏನು ಮಾರ್ಕೆಟ್ ಏರಿಯಾ, KR ಮಾರ್ಕೆಟ್, ಕೃಷ್ಣರಾಜ ಮಾರ್ಕೆಟ್ ಸುತ್ತಮುತ್ತ ಇರುವಂತಹ ಪ್ರಾಪರ್ಟಿ ಅನೇಕವೂ ಅವಧಿದೆ, ತುಂಬಾ ವ್ಯಾಲ್ಯೂಬಲ್ ಪ್ರಾಪರ್ಟಿ ಎಲ್ಲ ಇದೆ. ಅವೆಲ್ಲವನ್ನು ಕೂಡ ಸಮಾಜಕ್ಕಾಗಿ ಅರ್ಪಿಸಿರುವಂತವ್ರು ದೊಡ್ಡಣ್ಣ ಶೆಟ್ಟಿ ಅನ್ನುವಂಥವ್ರು ಕೂಡ. ಆಮೇಲೆ ನಮ್ಮ ಟೌನ್ ಹಾಲ್ ಕಟ್ಟಿರುವಂತವ್ರು, ಅವರು ಮೂಲತಃ ಏನು ಅಂತ ಒಂದು ದೊಡ್ಡ ದಾನವನ್ನು ಮಾಡುವಂತ ಒಂದು ಪರಂಪರೆಯನ್ನ ಬೆಂಗಳೂರಿನಲ್ಲಿ ಬೆಳೆಸಿದ್ರು. ಏನು ಗುಬ್ಬಿ ತೋಟದಪ್ಪ ಚೌಲ್ಟ್ರಿಯಿಂದ ವಿದ್ಯಾಭ್ಯಾಸ ಪಡೆದು ಇವತ್ತು ನಾಡಿನಾದ್ಯಂತ ಏನಾದ್ರು ಒಂದು ತಲೆಮಾರು ವಿದ್ಯಾಭ್ಯಾಸವನ್ನು ಪಡ್ಕೊಂಡಿದ್ದಾರೆ ಅಂದ್ರೆ, ಬೆಂಗಳೂರು ನಗರಕ್ಕೆ ಬಂದು ವಿದ್ಯಾಭ್ಯಾಸವನ್ನು ಪಡ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ಮೂಲ ಕಾರಣ ನಂದಪ್ಪ ಶೆಟ್ರು ಜೊತೆಗೆ ನಮ್ಮ ಗುಬ್ಬಿ ತೋಟದಪ್ಪನವರು ಅನ್ನುವಂಥದ್ದನ್ನ ಯಾರೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಅಂದ್ರೆ ಈ ಪರಂಪರೆ ಬೆಳೆಲಿಕ್ಕೆ ಬರ್ಲಿಕ್ಕೆ ಕಾರಣ ಏನು ಅಂತಂದ್ರೆ, ಶ್ರೀ ಬಸವಾದಿ ಶರಣರ ಈ ದಾಸೋಹ ಪಂಥ, ದಾಸೋಹ ಸಿದ್ಧಾಂತ ಅವರನ್ನು ಯಾವತ್ತೂ ಕೂಡ ಕಾಡ್ತಾ ಇತ್ತು ಅನ್ನೋದು ಆ ಮೂಲಕ ಗೊತ್ತಾಗ್ತಾ ಹೋಗ್ತದೆ. ಇನ್ನು ಚಿಕ್ಕ ಪುಟ್ಟ ದಾನಿಗಳ ವಿಚಾರ ಹೇಳ್ತಾ ಹೋದ್ರೆ ಅಂತ 100 ಜನ ದಾನಿಗಳು ಬೆಂಗಳೂರು ನಗರದಲ್ಲಿ ಇದ್ರು, ದಾಸೋಹವನ್ನು ನಡೆಸ್ಕೊಳ್ತಾ ಇದ್ರು, ಹಾಸ್ಟೆಲ್ಗಳನ್ನು ಕಟ್ಕೊಟ್ರು. ಆ ಮೂಲಕ ಕಂಬಿ ಸಿದ್ದರಾಮಣ್ಣ ಅಂತ ಹೇಳಿ ಇನ್ನೊಬ್ರು ಇದ್ದಾರೆ, ಕಂಬಿ ಸಿದ್ದರಾಮಣ್ಣ ಅಂತ ಹೇಳಿ, ಅವರು ಕೂಡ ಚಿಕ್ಕಪೇಟೆಯ ತುಂಬಾ ಇಂಪಾರ್ಟೆಂಟ್ ಆದಂತ ಜಾಗದಲ್ಲಿ ಇರುವಂತ ದೊಡ್ಡ ಪ್ರಾಪರ್ಟಿ ಇದೆ ಅವ್ರದ್ದು. ಇಡೀ ದಾನವನ್ನ ಕಮ್ಯುನಿಟಿಗಾಗಿ ದಾನವನ್ನು ಮಾಡಿದ್ದಾರೆ, ಅಲ್ಲಿ ಹಾಸ್ಟೆಲ್ ನಡೆಸ್ಕೊಳ್ತಿದ್ದಾರೆ. ಅಲ್ಲಿಂದ ಬರುವಂತ ಆದಾಯದಿಂದ ಇವತ್ತು ಬೆಂಗಳೂರು ನಗರದಲ್ಲಿ, ಬಸವೇಶ್ವರ ನಗರದಲ್ಲಿ ಒಂದು ಬಾಯ್ಸ್ ಹಾಸ್ಟೆಲ್ ಮತ್ತು ಒಂದು ಗರ್ಲ್ಸ್ ಹಾಸ್ಟೆಲ್ ಅನ್ನ ನಡೆಸ್ಕೊಳ್ತಾ ಇದ್ದಾರೆ. ಇನ್ನೊಂದು ಉದ್ಯೋಗಸ್ಥ ಮಹಿಳೆಯರಿಗೆ ಬೇಕಾಗುವಂತ ಸೌಲಭ್ಯವನ್ನ ಉಂಟು ಮಾಡುವಂತ ರೀತಿಯಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಆ ರೀತಿಯಾದ ಪರಂಪರೆಯನ್ನ ನಮ್ಮ ಮನಸ್ಸಿಗೆ, ನಮ್ಮ ಮನದ ಆಳಕ್ಕೆ ತುಂಬುವಂತ ಕೆಲಸವನ್ನ ನಮ್ಮ ವಚನ ಪರಂಪರೆ, ಶರಣ ಪರಂಪರೆ ತುಂಬಿದೆ. ಆ ಕಾರಣಕ್ಕಾಗಿ ಯಾವ ರೀತಿಯಲ್ಲಿದ್ರೂ ಕೂಡ ಒಂದಲ್ಲ ಒಂದು ಸಣ್ಣ ದಾಸೋಹವನ್ನಾರು ಮಾಡುವಂತ ಒಂದು ಮನಸ್ಥಿತಿ ನಮ್ಮಲ್ಲಿ ಬೆಳಿಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ದೊಡ್ಡವರು ಹೆಚ್ಚನ್ನು ಮಾಡ್ತಾ ಇದ್ದಾರೆ, ಚಿಕ್ಕವರು ಅಲ್ಪ ಸ್ವಲ್ಪ ಮಾಡ್ತಾ ಇದ್ದಾರೆ ಅನ್ನುವುದನ್ನು ನೆನೆಯುವುದೇ ನಮ್ಮ ದೊಡ್ಡ ಮನಸ್ಸು ಅಂತ ಹೇಳ್ತಾ, ಪಟ್ಟಣ್ಣವರು ಇಂಥವರನ್ನ ನೆನೆಸುವಂತ ಕೆಲಸವನ್ನ ಮಾಡುವಂತ ಪ್ರೇರೇಪಣೆ ಇದೆಯಲ್ಲ, ಅದು ಮತ್ತೊಬ್ಬರಿಗೆ ದಾಸೋಹವನ್ನು ಮಾಡುವಂತ ಗುಣವನ್ನು ಬೆಳೆಸಲಿಕ್ಕೆ ಆಸ್ಪದ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಇಂಥ ಒಂದು ಮಹತ್ ಕಾರ್ಯ ನಮ್ಮ ಮನಸ್ಸಿನ ಆಳದಲ್ಲಿ ಆ ದಾಸೋಹ ಪರಂಪರೆಯನ್ನ ನೆಲೆಯೂರಿಸುವಂತ ನಿಟ್ಟಿನಲ್ಲೂ ಕೂಡ ಇಂಥ ಮಾತುಗಳು ತುಂಬಾ ಮುಖ್ಯ ಆಗ್ತವೆ ಅಂತ ನಾನು ಭಾವಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಡಾಕ್ಟರ್ ದಾನಮ್ಮ ಜಳಕಿ ಮಾತಾಡ್ರಿ. ಎಸ್ ಸರ್. ಶರಣಾರ್ಥಿ ಸರ್ ಎಲ್ಲರಿಗೂ. ಬಹಳ ಅದ್ಭುತವಾಗಿರುವಂತ ಒಂದು ಉಪನ್ಯಾಸ ಸರ್. ಮೊದಲು ತಮಗೆ ಅಭಿನಂದನೆಗಳು ತಿಳಿಸ್ತೀನಿ. ನಿಜವಾಗ್ಲೂ ನಮ್ಗೆ ಗೊತ್ತಿರದೇ ಇರುವಂತ ಅನೇಕ ವ್ಯಕ್ತಿತ್ವವನ್ನ ಪರಿಚಯ ಮಾಡ್ತಾ ತಾವು ಅನೇಕ ಒಂದು ವಿಶ್ವವಿದ್ಯಾಲಯದ ಕಾರ್ಯವನ್ನೇ ಮಾಡ್ತಾ ಇದ್ರಿ. ಎಷ್ಟೋ ಸರಿ ನನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ಅದಿಲ್ಲ ಇದಿಲ್ಲ ಅಂತ ಇರುವಂತ ವೇಳೆಯಲ್ಲಿ ಎಲ್ಲ ವಿಷಯಗಳನ್ನ ಈ ಒಂದು ಮಾಲಿಕೆಯಲ್ಲಿ ತಾವು ಹೇಳ್ತಾ ಇರೋದು ಬಹಳ ಅದ್ಭುತ ಅನಿಸ್ತು. ಎಲೆ ಮಲ್ಲಪ್ಪ ಶೆಟ್ರ ಬಗ್ಗೆ ಬಹಳ ಅತ್ಯುತ್ತಮವಾಗಿರುವಂತ ಅನೇಕ ವಿಷಯಗಳನ್ನ ಅನಾವರಣ ಮಾಡ್ತಾ ಹೋದ್ರಿ ಸರ್. ಆಕ್ಚುಲಿ ರಾವ್ ಬಹದ್ದೂರ್ ಎಲೆ ಮಲ್ಲಪ್ಪ ಶೆಟ್ಟಿ ಅಂತ ತಿಳ್ಕೊಂಡು ಸಹಿತ ಅಂತ ಇದ್ರು ಅನ್ನೋದು. ಆಮೇಲೆ ಒಬ್ಬ ಭಾರತೀಯ ವ್ಯಾಪಾರಿ ಲೋಕೋಪಕಾರಿಯಾಗಿದ್ದು 19ನೇ ಶತಮಾನದ ಉತ್ತರಾರ್ಧದಲ್ಲಿ ಒಂದು ಭೀಕರ ಬರಗಾಲ ಬಳಲ್ತಾ ಇರ್ಬೇಕಾದಾಗ ಮಳೆ ನೀರನ್ನ ಶೇಖರಣೆ, ಇವತ್ತು ನಾವು ಹನಿ ನೀರಾವರಿ, ಆ ನೀರಾವರಿ, ಈ ನೀರಾವರಿ, ಆಮೇಲೆ ಮಳೆ ನೀರಿನ ಕೊಯ್ಲು ಅಂತ ಇದೀವಿ. ಆ ವೇಳೆಯಲ್ಲಿ ಅವರು ಆ ಒಂದು ಆಲೋಚನೆಯನ್ನ ಮಾಡುವ ಮೂಲಕವಾಗಿ ಒಂದು ದೊಡ್ಡ ಕೆರೆಯನ್ನು ನಿರ್ಮಾಣ ಮಾಡಿದ್ದು, ಅದನ್ನ ದಾನವಾಗಿ ಕೊಟ್ಟಿದ್ದು, ಇವತ್ತು ಅದನ್ನ ಎಲೆ ಮಲ್ಲಪ್ಪ ಶೆಟ್ಟಿ ಕೆರೆ ಅಂತ ಹೇಳ್ತಾ ಇದ್ದದ್ದು, ಅನೇಕ ವಿಷಯಗಳನ್ನ ಇವತ್ತು ಅನಾವರಣ ಮಾಡಿದ್ರಿ. ಅಷ್ಟೇ ಅಲ್ಲದೆ ಮೊದಲ ಹೆರಿಗೆ ಆಸ್ಪತ್ರೆ, ಎಷ್ಟೊಂದು ಅವರು ಸಮಾಜೋಮುಖಿ ಕೆಲಸದಲ್ಲಿ ತೊಡಗಿದ್ರು ಅನ್ನೋದನ್ನ
ಇವರ ಒಂದು ಲೋಕೋಪಕಾರಕ್ಕಾಗಿನೇ ಬ್ರಿಟಿಷ್ ಸರ್ಕಾರ ಇವರಿಗೆ ರಾವ್ ಬಹದ್ದೂರ್ ಎಂಬ ಬಿರುದನ್ನು ಸಹಿತ ನೀಡಿತ್ತು ಅನ್ನೋದನ್ನ ನಾನ್ ನಿಜ ಹೇಳ್ಬೇಕಂದ್ರೆ ಸರ್ ಈ ಟಾಪಿಕ್ ಆರಿಸ್ಕೊಂಡ ತಕ್ಷಣ ಅನೇಕ ಕಡೆ ಹುಡ್ಕಾಡ್ಲಿಕ್ಕೆ ಶುರು ಮಾಡಿದೆ. ಅನೇಕ ಕಡೆ ಏನಿದೆ ಇವರು ಯಾರು ಇವರು ಅಂತ, ಯಾಕಂದ್ರೆ ಮುಂಚೆ ನಮಗೆ ಇಷ್ಟು ಯಾವ ವಿಷಯಗಳು ಅವ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಇಂತ ಅನೇಕ ವ್ಯಕ್ತಿತ್ವವನ್ನ ಪರಿಚಯವನ್ನ ಈ ವೇದಿಕೆಯಲ್ಲಿ ಮಾಡ್ತಾ ಇದ್ದಾರೆ. ಅನಂತ ಧನ್ಯವಾದಗಳು. ಅದ್ಭುತವಾಗಿತ್ತು ಸರ್ ನಿಜವಾಗ್ಲೂ ಉಪನ್ಯಾಸ. ಬಹಳಷ್ಟು ವಿಷಯಗಳನ್ನ ನಾವು ತಿಳ್ಕೊಂಡ್ವಿ. ಎಲೆ ಮಲ್ಲಪ್ಪ ಶೆಟ್ರ ಒಂದು ಮೈಗ್ರೇಷನ್ ಹೆಂಗಾದ್ರು ಯಾಕಾದ್ರು ಅನ್ನೋ ವಿಷಯ ಎಲ್ಲೂ ಸಿಗೋದಿಲ್ಲ ನಮ್ಗೆ. ಅಂತ ಅನೇಕ ವಿಷಯಗಳನ್ನ ತಾವಿಲ್ಲಿ ಅನಾವರಣ ಮಾಡಿದ್ರಿ. ಅದ್ರ ಜೊತೆಗೆ ಅವ್ರು ಮಾಡಿದಂತ ಅನೇಕ ಕಾರ್ಯಗಳು ಅದು ಈ ಕೈಯಿಂದ ಕೊಟ್ಟಿದ್ದು ಈ ಕೈಗೆ ಗೊತ್ತಾಗ್ಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಅವ್ರು ಮಾಡಿದ್ದು ನಿಜವಾಗ್ಲೂ ನಮ್ಗೆಲ್ಲರಿಗೂ ಒಂದು ದಾರಿದೀಪ ಅನಿಸ್ತಾ ಇದೆ. ಯಾಕಂದ್ರೆ ನಾವೇನೋ ಅಷ್ಟು ಇಷ್ಟು ಮಾಡಿ ಆ ಕಟ್ಟಿ ಮೇಲೆ ಕಲ್ಲಿ ಮೇಲೆ ಹೆಸರು ಬರೆಯೋದು, ಅಲ್ಲಿ ನನ್ನ ಹೆಸರು ಐತಿಲ್ಲ ಅಂತ ನೋಡೋದು, ಇಂತಹ ಆಲೋಚನೆಯಲ್ಲಿರುವಂತ ಈಗಿನ ಜನಕ್ಕೂ ಅಷ್ಟೆಲ್ಲ ಅವರು ದಾನ ಮಾಡಿ ದಾಸೋಹವನ್ನ ಮಾಡಿ ದಾಸೋಹದ ನಿಟ್ಟಿನಲ್ಲಿ ಅವ್ರು ಅಷ್ಟೆಲ್ಲ ಮಾಡಿದ್ರು, ಎಲ್ಲಿಯೂ ತಮ್ಮ ಹೆಸರನ್ನ ಕಾಣಿಸ್ಕೊಳ್ಳಿಲ್ಲ. ಮತ್ತೆ ಇವಾಗ್ಲೂ ಸಹಿತ ಅನೇಕ ಕಡೆಗೆ ನಾವು ನೋಡಿದಾಗ ತಾವ್ ಹೇಳಿದಂತ ಅನೇಕ ವಿಷಯಗಳು ನಮಗೆ ಇಂಟರ್ನೆಟ್ ಅಲ್ಲೂ ಸಿಗೋದಿಲ್ಲ ಸರ್. ಅಂತ ಅನೇಕ ವಿಷಯಗಳನ್ನ ತಾವೆಲ್ಲ ಇಲ್ಲಿ ಅನಾವರಣಗೊಳಿಸಿದ್ರಿ. ಮತ್ತೆ ಇಂಥ ವ್ಯಕ್ತಿತ್ವವನ್ನ ಇದೇ ಸರ್ ಹೇಳ್ದಂಗೆ ನಿಜವಾಗ್ಲೂ ಇಂಥ ವ್ಯಕ್ತಿತ್ವವನ್ನ ಪರಿಚಯ ಮಾಡೋದು ಈ ವೇದಿಕೆ ಮೂಲಕ ಮಾತ್ರ ನೋಡಿದ್ದು. ಅನೇಕ ವಿಷಯಗಳನ್ನ ನಮ್ಗೆ ಗೊತ್ತಿಲ್ಲದಂತ ಅನೇಕ ವಿಷಯಗಳನ್ನ ಅನೇಕ ವ್ಯಕ್ತಿಗಳನ್ನ ಅವ್ರು ಮಾಡಿದಂತ ಸಮಾಜೋಮುಖಿ ಕಾರ್ಯಗಳನ್ನ ಅವನನ್ನ ನಮಗೆ ಇನ್ನಷ್ಟು ಓದ್ಕೊಳ್ಳೋಷ್ಟು ತಿಳ್ಕೊಳ್ಳಿಕ್ಕೆ ನಮಗೆ ಪ್ರೋತ್ಸಾಹವನ್ನ ಕೊಡೋದ್ರ ಜೊತೆಗೆ ನಮ್ಗೆ ಗೊತ್ತಿಲ್ಲದ ವಿಷಯಗಳನ್ನ ಈ ಒಂದು ವೇದಿಕೆಯಲ್ಲಿ ತಾವು ತಿಳಿಸ್ಕೊಡ್ತಾ ಇದ್ರಿ. ತುಂಬಾ ಧನ್ಯವಾದಗಳು ನಿಜವಾಗ್ಲೂ ಸರ್. ಆಮೇಲೆ ಎಲೆ ಮಲ್ಲಪ್ಪ ಶೆಟ್ರು ಅವರು ಯಾಕೆ ಎಲೆ ಮಲ್ಲಪ್ಪ ಅಂತ ಹೆಸರು ಬಂತು ಅನ್ನೋ ವಿಷಯ ಆಗ್ಲಿ, ಅಥವಾ ಅವ್ರು ಮಾಡಿದಂತ ಅನೇಕ ಅಂದ್ರೆ ಅವ್ರು ಯಾವುದೇ ಒಂದು ವಿಷಯವನ್ನ ಗಮನಿಸುವಂತ ಒಂದು ಆಲೋಚನೆ ಮಾಡ್ತಾ ಇರುವಂತದ್ದನ್ನ ತಮ್ಮ ಎದುರಿಗೆ ಏನಾದ್ರು ಸಮಸ್ಯೆ ಬರ್ತಂದ್ರೆ ಇದೇ ಸಮಸ್ಯೆ ಬಿಡಪ್ಪ, ಇದು ಯಾರ್ದೋ ಐತಿ ನಾನ್ ಯಾಕೆ ಮಾಡ್ಬೇಕು ಅಂತೆಂದು ಆಲೋಚನೆ ಮಾಡ್ಲಿಲ್ಲ. ಎಲ್ಲಾ ಸಮಸ್ಯೆಗೆ ಪರಿಹಾರವನ್ನ ಏನಾದ್ರು ಕಂಡ್ಕೋಬಹುದಾ ಅಂತ ಅವರು ಅದಕ್ಕೆ ಆ ನಿಟ್ಟಿನಲ್ಲಿ ದುಡಿದು ಹೋದಂತ ಮಹನೀಯರವರು. ಅಂತ ವ್ಯಕ್ತಿತ್ವವನ್ನ ತಿಳ್ಕೊಳ್ಳುವಂತ ಅವಕಾಶ ಈ ವೇದಿಕೆಯಿಂದ ಆಯ್ತು ಸರ್. ತಮಗೆ ಅನಂತ ಧನ್ಯವಾದಗಳನ್ನ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಶರಣಾರ್ಥಿಗಳು ಸರ್. ಧನ್ಯವಾದಗಳು ಸರ್. ಇನ್ನೊಂದು ವಿಷಯ ಅಂತಂದ್ರೆ ಎಲೆ ಮಲ್ಲಪ್ಪ ಶೆಟ್ರು ತಮಿಳುನಾಡಿನ ಲಿಂಗಾಯತರಿಗೆ, ಕೇರಳ ಲಿಂಗಾಯತರಿಗೆ, ಆಂಧ್ರ ಲಿಂಗಾಯತರಿಗೆ ಇತ್ತೀಚೆಗೆ ನಡೆದಂತ ಅಧೋನಿ ಕನ್ನಡ ಸಾಹಿತ್ಯ ಸಮ್ಮೇಳನದೊಳಗೆ, ಹೊರನಾಡು ಕನ್ನಡ ಸಾಹಿತ್ಯ ಸಮ್ಮೇಳನದೊಳಗ ಎಲೆ ಮಲ್ಲಪ್ಪ ಶೆಟ್ರು ಹೆಸರಿಟ್ಟಿದ್ದು ಬಹಳ ಮಂದಿ ಗೊತ್ತಿಲ್ಲ. ಎಲೆ ಮಲ್ಲಪ್ಪ ಶೆಟ್ರು ಆಧೋನಿಗೆ ಅಲ್ಲಿರ್ತಕ್ಕಂಥ ಲಿಂಗಾಯತ ಜನರಿಗೆ ವ್ಯಾಪಾರ ವಹಿವಾಟನ್ನ ಮಾಡಿ ಇಡೀ ಅದ್ವಾನಿ ಅಥವಾ ಆಧೋನಿ ಅಂತಕ್ಕಂಥ ಅದ್ವಾನಿ ಬಳ್ಳಾರಿಯಿಂದ ಅತ್ಯಂತ ಹತ್ತಿರ ಅದು, ಅದನ್ನು ಸಮಗ್ರವಾಗಿ ಬೆಳೆಸಿದವರು ಅಂತಂದ್ರೆ ಎಲೆ ಮಲ್ಲಪ್ಪ ಶೆಟ್ರು. ಹಿಂಗಾಗಿ ಅವ್ರ ನೆನಪಿಗೋಸ್ಕರ ಇತ್ತೀಚೆಗೆ ನಡೆದಂತ ಹೊರನಾಡ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಎಲೆ ಮಲ್ಲಪ್ಪ ಶೆಟ್ರ ಹೆಸರನ್ನ ಇಟ್ಟಿದ್ರು. ಅಂದ್ರೆ ಹೊರಗಿನವ್ರು ನೆನೆಸ್ತಾರ, ನಮ್ಮವ್ರು ನೆನೆಸಂಗಿಲ್ಲ ಅಂತ. ಅದು ಹೊರಗಿನ ಇಷ್ಟೆಲ್ಲ ಮಾಡಿದ್ರು ಬೆಂಗಳೂರಿನವರು ನಾನು ಇವತ್ತು ನೋವಿನ ಸಂಗತಿ ಅಂದ್ರೆ ಎಲ್ಲಿಯೂ ಕೂಡ ಎಲೆ ಮಲ್ಲಪ್ಪ ಶೆಟ್ರ ಮೂರ್ತಿಯನ್ನು ಕೂಡ ನೋಡಿಲ್ಲ. ಒಂದು ಎಲೆ ಮಲ್ಲಪ್ಪ ಶೆಟ್ರ ಪೋರ್ಟ್ರೇಟ್ ದೊಡ್ಡ ಫೋಟೋ ನೋಡಿದ್ರೆ ವಾಣಿ ವಿಲಾಸ ಆಸ್ಪತ್ರೆ ಒಳಗೆ. ಇಂಥ ಮಹನೀಯರನ್ನ ನಾವು ಯಾಕೆ ನಾವು ನೆನೆಸ್ತೀವಿ ಅಂತಂದ್ರೆ ಸಮಾಜಕ್ಕಾಗಿ ತಮ್ಮ ಇಡೀ ಸಂಪತ್ತನ್ನ ತ್ಯಾಗವನ್ನ ಮಾಡಿ ಅವ್ರು ಏನೋ ಮಾಡ್ಬೋದಾಗಿತ್ತು. ತಮ್ಮ ಮಕ್ಕಳಿಗೆ ಆಸ್ತಿ ಮಾಡ್ಬೋದಾಗಿತ್ತು. ಮಿಲ್ ತೆಗೆದು ಹೇಳಿದಲ್ಲ, ಬೆನ್ನಿ ಮಿಲ್ ಹಿಡ್ಕೊಂಡು ರೋಡ್ ಹಿಡ್ಕೊಂಡು ಚಾಮರಾಜಪೇಟೆ ಮೈಸೂರು ಸರ್ಕಲ್, ಅದ್ರ ಮುಂದೆ ಮೈಸೂರು ಸರ್ಕಲ್ ದಾಟ ಮೇಲೆ ಅಲ್ಲಿ ಒಂದು ಹಾಸ್ಟೆಲ್, ಲೇಡೀಸ್ ಹಾಸ್ಟೆಲ್, ಇಂದಿರಾನಗರ ಲೇಡೀಸ್ ಹಾಸ್ಟೆಲ್, ಎಲ್ಲ ಏರಿಯಾಕ್ಕೆ ಮಹಿಳಾ ಅಬಲೆಯರಿಗೆ ಆಶ್ರಮವನ್ನು ಕಟ್ಟಿಕೊಟ್ಟವರು. ಹಿಂಗಾಗಿ ಅವರನ್ನ ಹೊರನಾಡಿನವ್ರು ನೆನೆಸ್ತಾರ, ನಾವು ಕೂಡ ನೆನೆಸೋಣ. ಇನ್ನೂ ಸಾಕಷ್ಟು ಜನ ಮಹನೀಯರ ಲಿಸ್ಟನ್ನ ನಾನು ಮಾಡಿಟ್ಟಿನಿ. ಸುಮಾರು ಒಂದು 70 ರಿಂದ 80 ಜನ ಈ ರೀತಿಯ ಮಾಡೀನಿ. ಅದರ ಒಂದು 5-6 ಜನ 10 ಜನ ಈಗ ಅನಾವರಣ ಆಗಿದೆ. ಖಂಡಿತ ನಾನೇ ಪ್ರತಿ ಸಲ ಮಾತಾಡ್ಬಾರ್ದು, ಎಲ್ಲ ಹಿರಿಯರು ಮಾತಾಡ್ಲಿ ಅಂತಕ್ಕಂಥದ್ದು. ಒಮ್ಮೊಮ್ಮೆ ಪುನರಾವರ್ತನೆ ಆದ್ರೂ ಕೂಡ ಹೊಸಬರಿಗೆ ಇಲ್ಲಿಯವ್ರು ಹೇಳಿದ್ರು ಒಮ್ಮೊಮ್ಮೆ ವಿಷಯ ಪುನರಾವರ್ತನೆ ಆಗತ್ತೆ ಅಂತಕೊಂಡು, ಅದು ವಚನ ವಿಶ್ಲೇಷಣೆ ಒಳಗಾಗ್ಲಿ ಎಲ್ಲೆಲ್ಲೂ ಆದ್ರೂ ಕೂಡ ಹೊಸಬರಿಗೆ ಅಥವಾ ಅಪ್ಡೇಟ್ ಆಗ್ಲಿ. ಯಾಕಂದ್ರೆ ಈಗ ಕರಡಿ ಸಕ್ಕನವ್ರ ಬಗ್ಗೆ ನಾವು 2 ವರ್ಷ ಹಿಂದೆ ಮಾಡಿದ್ವಿ, 2-3 ವರ್ಷದ ಹಿಂದೆ. ಅವಾಗ ಈ ತಂಗಿರ್ಲಿಲ್ಲ ನಮ್ಮ ಶೈಲಜಾ ಪವಾಡ್ ಶೆಟ್ರು. ಈಗ ಹೊಸಬರು ಬರ್ಲಿ ಅಂತಕೊಂಡು ನಮಗಿದು. ಬಿಜಾಪುರಿನ ಸಹೋದರಿ ಬನಶ್ರೀ ಹತ್ತಿಯವರು ತಮ್ಮ ಅಭಿಪ್ರಾಯ. ಎಲ್ಲರಿಗೂ ಶರಣಾರ್ಥಿಗಳು ಸರ್. ತುಂಬಾ ನನಗೆ ಖುಷಿ ಆಯ್ತು. ಸಾಕಷ್ಟು ಕೆಲಸದ ಒತ್ತಡಗಳ ಮಧ್ಯದಲ್ಲಿಯೂ ಕೂಡ ನನಗಿಂತ ಅವಕಾಶವನ್ನ ಕೇಳಲಿಕ್ಕೆ ಅವಕಾಶ ಕೊಟ್ಟಲ್ಲ, ಮೊದಲು ತಮಗೆ ಧನ್ಯವಾದಗಳನ್ನ ಹೇಳ್ತೇನೆ. ನನಗೆ ಮಲ್ಲಪ್ಪ ಶೆಟ್ಟಿ ಅಂದ್ಮೇಲೆ ಕಿತ್ತೂರು ಚೆನ್ನಮ್ಮನಿಗೆ ಮೋಸ ಮಾಡಿದಂತಹ ಮಲ್ಲಪ್ಪ ಶೆಟ್ಟಿ ಮಾತ್ರ ಗೊತ್ತಿತ್ತು ನನಗೆ. ಆದ್ರ ಎಲೆ ಮಲ್ಲಪ್ಪ ಶೆಟ್ಟಿ ಅವ್ರ ಬಗ್ಗೆ ಬಹಳ ತುಂಬಾ ಮಾರ್ಮಿಕವಾಗಿ ಪರಿಚಯ ಮಾಡಿಕೊಟ್ರಿ. ತಮ್ಗೆ ತುಂಬಾ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಸರ್. ನಮಸ್ಕಾರಗಳು ತಮ್ಗೆ. ಧನ್ಯವಾದಗಳು. ಕಿತ್ತೂರು ಮಲ್ಲಪ್ಪ ಶೆಟ್ಟಿ ಕೂಡ ಆ ವ್ಯವಹಾರಕ್ಕೆ ಅವನ ಹೆಸರು ಕೆಡ್ಸಾಕ ಹಾವೇರಿ ವೆಂಕೋಬರಾಯರ್ ಅನ್ಕೊಂತ ಅಲ್ಲಿರ್ತಕ್ಕಂಥ ವೈದಿಕರ ಮನಸ್ಸು ಸುಮಾರು ಲಿಂಗಾಯತರ ಸಂಸ್ಥಾನವನ್ನು ಲಿಂಗಾಯತರ ಹಾಳು ಮಾಡಿದ್ರು ಅಂತ ಅಪವಾದ ಕೊಡ್ಲಿಕ್ಕೆ ಅಲ್ಲಿ ಅವರಡಿ ವೀರಪ್ಪ ಮತ್ತು ಇನ್ನೊಬ್ರು ಹಾವೇರಿ ವೆಂಕೋಬರಾಯರ್ ಅಂತಕೊಂಡು ಅವರು ಹೆಸರು ಕೆಡಿಸ್ತಾ ವಿನ ಸುಳ್ಳು ಅದನ್ನ ತಂದು ಆ ತಪ್ಪನ್ನ ಎಲ್ಲಿಯೂ ಕೂಡ
ಇವ್ರ ಹೆಸರನ್ನ ಕೆಡಿಸುವಂತ ಕೆಲಸ ಅಂದ್ರೆ ಲಿಂಗಾಯತರು ಮಾಡಿದ್ರು ಅಂತ ತಿಳ್ಕೊಂಡು ಒಬ್ಬ ಬ್ರಾಹ್ಮಣರ ಮಾಡಿದಂತ ಪಿತೂರಿ ಇಲ್ಲಾರೆ ಆ ರೀತಿ ಮಾಡಿಲ್ಲ ಅಂತಕ್ಕಂಥ ತಮ್ಮ ಗಮನಕ್ಕೆ ತರ್ತೀನಿ. ಧನ್ಯವಾದ. ಸರಿ ಸರಿ, ಧನ್ಯವಾದ ಧನ್ಯವಾದ. ನಮಸ್ತೆ. ದಾನಮ್ಮ ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಸರ್, ಒಂದು ಕುತೂಹಲಕ್ಕಾಗಿ ಒಂದು ಪ್ರಶ್ನೆ ಸರ್. ಈಗ ವಂಶಜರು ಇದಾರ ಅಥವಾ ಇದ್ರೆ ಎಲ್ಲಿದ್ದಾರೆ, ಅವ್ರ ಬಗ್ಗೆ ಏನಾದ್ರೂ ಸುಳಿವುಗಳು ಸಿಗುತ್ತಾ ಅಂತ ಸರ್? ಅವ್ರಿಗೆ ಇಬ್ರು ಹೆಣ್ಮಕ್ಳು, ಅವ್ರಿಗೆ ಇಬ್ರು ಹೆಣ್ಮಕ್ಳು, ನಂಜಮ್ಮ ಮತ್ತು ನಿರ್ಮಲಮ್ಮ. ಅವ್ರಿಗೆ ಎರಡನೇ ಹೆಂಡತಿಗೆ ಹೊನ್ನಮ್ಮ ಅಂತಕ್ಕಂತ ಮದುವೆಗೆ ಮಕ್ಕಳಾಗ್ಲಿಲ್ಲ. ಅವ್ರು ಇದೇ ಇಲ್ಲ, ಸುಮ್ಮನೆ ಸಂಪರ್ಕಕ್ಕಂತ ಮದುವೆ ಆದವ್ರು. ಅವ್ರ ಮಕ್ಕಳು ಒತ್ತಾಯಕ್ಕೆ ಇಲ್ಲದ್ರೆ ಬಹಳ ಸಣ್ಣ ವಯಸ್ಸಿನಾಗ ಸರ್ವಣಮ್ಮ ತಿಳ್ಕೊಂಡ್ರು. ಅವ್ರ ಮಕ್ಕಳು ಎಲ್ಲಿ ಕೊಟ್ರು ಅಂತಕ್ಕಂಥದ್ದು ಸ್ಪಷ್ಟವಾದದ್ದು ಇಲ್ಲ. ಯಾಕಂದ್ರೆ ನಾವು ಈಗ ಅವರು ತಿಳ್ಕೊಂಡು ಅವ್ರಿಗೆ 1887 ತಿಳ್ಕೊಂಡ್ರ ಅಂತಂದ್ರ ಅದು ಸುಮಾರು 136 ವರ್ಷ, ಹೆಚ್ಚು ಕಡಿಮೆ 34 ವರ್ಷನ 130. ಅವ್ರ ಲಿಂಗೈಕ್ಯ ಆಗಿ 134 ವರ್ಷ ಆಯ್ತು. ಬಹುತೇಕ ಅವ್ರು ಹೇಳ್ದಂಗೆ, ನಮ್ BR ಪೊಲೀಸ್ ಪಾಟೀಲ್ ಹೇಳ್ದಂಗೆ ಇವ್ರ ಮೇಲೆ ಎಷ್ಟೋ PhD ಆಗ್ಬೇಕಾಗಿತ್ತು. ಒಂದ್ 5 ಅಲ್ಲ, ಒಂದು 10 PhD ಆಗುವಷ್ಟು ಮಟ್ಟಿಲ್ಲ. ಬಟ್ ಯಾರು ಕೂಡ ಅದನ್ನ ಯಾಕಂದ್ರೆ ಈ ಲಿಂಗಾಯತರ ನಿರ್ಭಯಮಾನ ಮತ್ತ ಉಳಿದವರ ನಮ್ಮ ತುಳಿಬೇಕು ಅಂತಕ್ಕಂಥ ಒಂದು ಹುನ್ನಾರ. ಹೀಗಾಗಿ ಈಗ ಎಚ್ಚೆತ್ತುಕೊಳ್ಬೇಕು. ಅದನ್ನ ಖಂಡಿತ ನಾವು ಹುಡುಕ್ಬೋದು. ಅದು ಇಲ್ಲಿವರೆಗೆ ಎಲ್ಲೂ ಕೂಡ ಕಂಡು ಬಂದಿಲ್ಲ. ಅಂದ್ರೆ ಅವ್ರ ಮೊಮ್ಮಕ್ಕಳು ಎಲ್ಲ ಇದಾರ ಅಥವಾ ಇರ್ಬೇಕು, ಅಂದ್ರೆ ಹೆಣ್ಮಕ್ಳು ಮೊಮ್ಮಕ್ಕಳು ಇರ್ತಾರ. ಮತ್ತ ಅವ್ರ ಅಣ್ತಂಬ್ರದ್ದು ಏನಾಗಿದೆ ಅನ್ನೋದು ಕುತೂಹಲ ಇದು. ಯಾಕಂದ್ರೆ ಅವ್ರು ಹುಟ್ಟಿದ್ದು 1815 ಎಸ್ ಸರ್, ಎಸ್ ಬಹಳ ಹಳೆ ಇತಿಹಾಸ. ಇಷ್ಟು ತೆಗಿಬೇಕಾದ್ರೂ ಬಹಳ ನಾನು ಸುಮಾರು ಒಂದು 7-8 ಪುಸ್ತಕಗಳನ್ನು ತೆಗೆದು ನಾವೊಂದು ಕೊಡ್ಬೇಕಂದ್ರೆ ಬಹಳ ಶಾರ್ಟ್ ಮಾಡಿ ನಾನು ಇವತ್ತು ಮಾತಾಡೋದು. ಥ್ಯಾಂಕ್ ಯು ಸರ್. ಬಸಮ್ಮಕ್ಕ ಭರಮಶೆಟ್ಟಿ ಹಲೋ ಸರ್, ಮಾತಾಡ್ರಿ. ನಾ ಕೇಳಿದ್ ಮಾತಾಡ್ರಿ, ಸ್ವಲ್ಪ ಜೋರ ಮಾತಾಡ್ರಿ. ಮಾತಾಡ್ರಿ ಸರ್, ನಮ್ಗೆಲ್ಲ ಗೊತ್ತಿರ್ಲ ಎಷ್ಟೋ ವಿಷಯ ಇಲ್ಲಿ ಬಂದು ಗೊತ್ತಾಗ್ಲಿಕತ್ತವ್ರಿ. ನಮ್ ನಾಲೆಜೇ ಇರ್ಲಿಲ್ಲ ನಮ್ಗೆ. ನಾವು ಸಂಸಾರದಾಗ ಎಷ್ಟು ಮುಳುಗಿದ್ದೇವ ಅಂದ್ರಿ ಯಾವ್ದ್ರ ಬಗ್ಗೆ. ಬಿಜಾಪುರದಾಗ 20 ವರ್ಷ ಇದ್ದೀವಿ ಸರ್, ನಮ್ಗೆ ಏನೂ ಗೊತ್ತಿಲ್ಲ ಬಿಜಾಪುರ ಬಗ್ಗೆನು. ಸಿಂದಗಿ ಬಗ್ಗೆ ಗೊತ್ತಿಲ್ಲ, ಯಾವ್ದ್ರ ಬಗ್ಗೆ ಗೊತ್ತಿಲ್ಲ ನಮಗೆ. ಇಲ್ಲಿ ಬಂದು ಎಲ್ಲ ತಿಳ್ಕೊಳಕತ್ತೀವಿ. ತಮ್ಮ ಪುಣ್ಯ ಸರ್, ನಮಗೆ ಇಲ್ಲಿ ವೇದಿಕೆಗೆ ಇದ್ದಿದ್ದು ನಮಗೆ ಭಾಳ ಖುಷಿ ಅನ್ಸದೆ. ಇನ್ಮ್ಯಾಲೆ ನನಗೂ ಸ್ವಲ್ಪ ಅವಕಾಶ ಕೊಡ್ರಿ ಎಲ್ಲದಕ್ಕೂ ಅಂತ ಕೇಳ್ಕೊತೀನಿ ಅಷ್ಟೇ ಸರ್. ವೇದಿಕೆ ನಿಮ್ದೇ ಇದು ಅವಕಾಶ ನಿಮ್ದು ತಗೊಳ್ರಿ. ಇಲ್ಲ ಸರ್, ನನಗೆ ಎದ್ರ ಬಗ್ಗೆನೂ ನಾಲೆಜ್ ಇಲ್ಲ. ಖರೆ ಅಂದ್ರಿ ನನಗೆ ಸುಮ್ಮನೆ ನಾವು ದುಡಿದು ತಿನ್ನೋದು ಎರಡೇ ಮಾಡೀವ್ರಿ ಎಷ್ಟು ದಿವಸ. ನಮಗೆ ಕೊಲ್ಲಬೇಡ ಒಂದು ವಚನದ ಹೊರತು ಇನ್ನೊಂದು ವಚನ ಗೊತ್ತಿರಲಿಲ್ಲ. ನಮ್ಗೆ ಎಷ್ಟು ಖುಷಿ ಆಗ್ಯದ ಅಂದ್ರೆ ಈ ಸಂಘಕ್ಕೆ ಸೇರ್ರಿ ಅಷ್ಟೊಂದು ತಿಳ್ಕೊಳ್ಳಿಕ್ಕೆ ಅವಕಾಶ ಆಗ್ಯದಲ್ಲ ಅನ್ನಿಸ್ತದೆ. ಧನ್ಯವಾದಗಳು ಸರ್ ತಮಗೆ. ಧನ್ಯವಾದ. ಧರಣೇಂದ್ರ ಕುಮಾರ್ ಮಾತಾಡಿ. ಶರಣಾರ್ಥಿ ಸರ್. ಇಲ್ಲ, ಇವತ್ತಿನ ವಿಚಾರ ತುಂಬಾನೇ ಖುಷಿ ಆಯ್ತು ಸರ್. ನಾನು ಪಟ್ಟಣ ಶೆಟ್ಟಿ ಒಮ್ಮೆ ಚಿಕ್ಕಮಗಳೂರಲ್ಲಿ ಅಂದ್ರೆ 1968 ಕನ್ನಡ ಸಾಹಿತ್ಯ ಇದು ಸಮ್ಮೇಳನದ ಅಧ್ಯಕ್ಷರಾಗಿದ್ರು. ಅದನ್ನೊಂದು ಕೇಳಿದ್ದೆ, ಸ್ವಲ್ಪ ಇತ್ತೀಚೆಗೆ ಯಾವುದೋ ಕೆಲವು ಪುಸ್ತಕದಲ್ಲಿ ಓದಿದ್ದೆ. ಮತ್ತೆ ನೀವು ಅವರು ಸಹ ಬೆಂಗಳೂರಲ್ಲೇ ಇದ್ದಿದ್ದು. ಇದನ್ನು ಸಹ ಪೂರ್ವಕವಾಗಿ ಒಳ್ಳೆ ಮಾಹಿತಿಯನ್ನ ಕೊಟ್ರಿ. ನಮ್ಗೆ ಇನ್ನೂ ತುಂಬಾ ಜಿಜ್ಞಾಸೆ, ಇಷ್ಟು ತಿಳ್ಕೊಂಡಿದ್ದೆ ನಾವು. ಎಷ್ಟು ಹಾಳಕ್ ಹೋಗಿ ಲಿಂಗಾಯತ ಪರಂಪರೆ ಎಷ್ಟು ದೊಡ್ಡದಾಗಿದೆ, ಬಸವಾದಿ ಶರಣರು ಕೊಟ್ಟರಂತ ದಾರಿಲಿ ಇಂತಿಂತ ಮಹಾನ್ ಭಾವರಿದ್ದಾರೆ ಅನ್ನೋದು ನಮಗೆ ಇನ್ನೂ ಒಂದು ಹೃದಯಕ್ಕೆ ತಟ್ಟಿತು. ಮತ್ತೆ ಇನ್ನು ಆಳವಾಗಿ ನಾವು ಇನ್ನೂ ಅಭ್ಯಾಸ ಮಾಡ್ಬೇಕು ಅನ್ನೋ ಒಂದು ಬದ್ಧತೆಯನ್ನ ತೋರಿಸಿಕೊಡ್ತು. ನೀವಂತೂ ನಮಗಂತೂ ಬಹಳ ದೊಡ್ಡ ಮಾದರಿ ಆಗಿರ್ತೀರಿ, ಬಹಳ ದೊಡ್ಡ ಆದರ್ಶ. ತುಂಬಾ ಹೆಮ್ಮೆ ಆಗುತ್ತೆ ಸರ್. ನಿಮ್ ಕಾರ್ಯಕ್ರಮ ಇದೆ ಅಂತಂದ್ರೆ ಅದು ಅಷ್ಟು ಕಾಯ್ತಾ ಇರ್ತೇವೆ ನಿಮ್ಮ ವಿಚಾರಗಳನ್ನ ಕೇಳಲಿಕ್ಕೆ. ನೀವೊಂದು ಬಹಳ ದೊಡ್ಡ ಜ್ಞಾನದ ಆಗರವಾಗಿ ನಮಗಂತೂ ಕಾಣ್ತಾ ಇರ್ತೀರಾ. ನಾನಂತೂ ಈ ಬಳಗದಲ್ಲಿರೋದಕ್ಕೆ ಬಹಳ ಹೆಮ್ಮೆ ಪಡ್ತೇನೆ ಸರ್. ಎಷ್ಟು ಹೇಳಲಿಕ್ಕೆ ಅವಕಾಶ ಕೊಟ್ರಿ, ಧನ್ಯವಾದ ಸರ್. ಶರಣಾರ್ಥಿ. ಡಾಕ್ಟರ್ ಬಸವರಾಜ್ ಕಂಬ್ಳ್ಯಾಳ್ ಸರ್, ಅನ್ಮ್ಯೂಟ್ ಮಾತಾಡಿ. ಹಲೋ, ಬಹಳ ಕುಂತ್ಕೊಂಡು ಕೇಳ್ಕೊಂತ ಅಂದ್ರೆ ಹಂಗ ಕೇಳ್ಕೊಂತಾನೆ ಇರ್ಬೇಕು ಅನ್ಸತ್ ನಿಮ್ ಭಾಷಣ. ನಮ್ಗೆ ಎಂತ ಒಂದು ಅದ್ಭುತವಾದಂತ ಒಂದು ಹಿಂದಕ್ಕೆ ನಾ ಸಣ್ಣವಿದ್ದಾಗ ಒಂದು ಕಡ್ಡಿಪಟ್ಟಣ ಮೇಲೆ ಇಂಪ್ರೆಗ್ನೇಟೆಡ್ ಅಂತೇಳಿ ಒಂದು ವರ್ಡ್ ಬರ್ತಿತ್ತು. ಇಂಪ್ರೆಗ್ನೇಟೆಡ್ ಅಂತಂದ್ರೆ ಅದು ಬಹುಶಃ ನಿಮ್ಗೆ ಅಪ್ಲೈ ಆಗುತ್ತೆ ಅನ್ಸದ. ಇಂಪ್ರೆಗ್ನೇಟೆಡ್ ಅಂತ ಒಂದು ಫುಲ್ ಆಫ್ ನಾಲೆಜ್ ಇದೆ ನಿಮ್ಗೆ. ನಾವ್ ಎಷ್ಟು ಹೇಳಿದ್ರು ಕಡಿಮೆನೇ ಅದ್ರ ಬಗ್ಗೆ. ಅದಕ್ಕೆ ದಯವಿಟ್ಟು ನಮ್ಮ ಅಭಿನಂದನೆಗಳನ್ನು ಸ್ವೀಕಾರ ಮಾಡಿ ಸರ್. ನಿಮ್ಗೆ ದೇವ್ರು ಆಯುಷ್ಯ ಆರೋಗ್ಯ ಇನ್ನೂ ಹೆಚ್ಚಿಗೆ ಕೊಟ್ಟು ನಮ್ಮಂತ
ತಿಳುವಳಿಕೆ ಇಲ್ಲದವರಿಗೆ ತಿಳುವಳಿಕೆ ಕೊಡುವಂತಹ ಒಂದು ಕಾರ್ಯವನ್ನು ಮಾಡಲಿ ಅಂತ ತಿಳ್ಕೊಂಡು ಹೇಳಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್. ಧನ್ಯವಾದ. ಜಯದೇವಿ ಯದ್ಲಾಪುರಿ. ನಾನು ಕೊಡ್ಬೋದು. ಜಯದೇವಿ ಯದ್ಲಾಪುರಿ ಮೇಡಮ್. ವಿಜಯಲಕ್ಷ್ಮಿ ನೆಕ್ಸ್ಟ್ ನೋಡ್ರಿ. ಆಯ್ತು ಸರ್. ಶರಣು ಸಮರ್ಪಣೆಯನ್ನು ಶರಣಿ ಸುಧಾ ಪಾಟೀಲ್ ಅಕ್ಕನವರು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಸುಧಾ ಮೇಡಮ್. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಅದು ಬೇಕು ಇದು ಬೇಕು ಎಂಬ ಎದೆಗುದಿಹತನ ಬೇಡ, ಹದುಳಿಗನಾಗಿದ್ದರೆ ಸಾಕು, ಪಡಿ ಪದಾರ್ಥ ತನ್ನಿದ್ದೆಡೆಗೆ ಬಹುದು, ನಿಧಿ ನಿಕ್ಷೇಪ ತನ್ನಿದ್ದೆಡೆಗೆ ಬಹುದು. ಸಕಲೇಶ್ವರ ದೇವನು ಹೃದಯ ಶುದ್ಧನಾಗಿ ಶರಣೆಂದರೆ ನಿಜ ಪದವಿಯ ನೀವನು ಎನ್ನುವ ಸಕಲೇಶ ಮಾದರಸರ ವಚನದೊಂದಿಗೆ ಸಮಸ್ತ ಶರಣಸ್ತೋಮವನ್ನು ಮನದಲ್ಲಿ ನೆನೆಯುತ್ತಾ, ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ವಿಶೇಷ ಉಪನ್ಯಾಸದ ಅಡಿಯಲ್ಲಿ ಮೊದಲಿಗೆ ಇಂದಿನ ಉಪನ್ಯಾಸಕರು ಮತ್ತು ನಮ್ಮೆಲ್ಲರ ಮಾರ್ಗದರ್ಶಕರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಸಾವಿಲ್ಲದ ಶರಣರು ಮಾಲಿಕೆಯಲ್ಲಿ ಬರುವ ಲಿಂಗಾಯತ ಸಮುದಾಯದ ಮಹಾದಾಸೋಹಿ, ಬೆಂಗಳೂರಿನ ನವ ನಿರ್ಮಾಪಕರು ಆದ ಎಲೆ ಮಲ್ಲಪ್ಪ ಶೆಟ್ಟರ್ ಅವರ ಬಗೆಗೆ ಅತ್ಯಂತ ಎಳೆಯಾಗಿ ಎಲ್ಲವನ್ನೂ ವಿವರವಾಗಿ ನಮಗೆಲ್ಲ ತಿಳಿಸಿಕೊಟ್ಟರು. ನಮ್ಮ ಜ್ಞಾನ ಭಂಡಾರವನ್ನು ನಿರಂತರವಾಗಿ ಇನ್ನಷ್ಟು ಮತ್ತಷ್ಟು ಹೆಚ್ಚಿಸುವ ಕಾರ್ಯ ಮಾಡುತ್ತಿರುವ ಅವರಿಗೆ ವೇದಿಕೆಯ ಪರವಾಗಿ ಭಕ್ತಿಯ ಶರಣು ಶರಣಾರ್ಥಿ. ಸರ್ ಮಾತು ಕೇಳುತ್ತಾ ನಾನು ಬರೆದ ಒಂದೆರಡು ಕವನದ ಸಾಲುಗಳು ನೆನಪಾದವು. ಅಕ್ಕನ ಅರಿವು ಇರದಿದ್ದರೆ, ಶಶಿಕಾಂತ್ ಪಟ್ಟಣ್ ಸರ್ ಅವರ ಮಾರ್ಗದರ್ಶನದ ನುಡಿಗಳನ್ನು ಕೇಳದಿದ್ದರೆ ನಾವು ಅರಿಯುತ್ತಿರಲಿಲ್ಲ ಶರಣರ ತತ್ವಗಳನ್ನು, ಸಾವಿಲ್ಲದ ಶರಣರನ್ನು ತಿಳಿಯುತ್ತಿರಲಿಲ್ಲ ವಚನದ ಸಾರಗಳನ್ನು ಅಂತ ನೆನಪಾಯ್ತು. ಧನ್ಯವಾದಗಳು ಸರ್. ನಂತರ ಇಂದಿನ ಮಾರ್ಗದರ್ಶಕರಾದ ಗೌರಮ್ಮ ಮೇಡಮ್ ಅವರು ತಮ್ಮದೇ ಆದ ಶೈಲಿಯಲ್ಲಿ ಅತ್ಯಂತ ಭಕ್ತಿಪೂರ್ವಕವಾಗಿ ಮಾರ್ಗದರ್ಶನದ ನುಡಿಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡರು. ಅವರಿಗೂ ವೇದಿಕೆಯ ಪರವಾಗಿ ಭಕ್ತಿಯ ಶರಣು ಶರಣಾರ್ಥಿ. ಇಂದಿನ ಕಾರ್ಯಕ್ರಮದಲ್ಲಿ ಸುಮಧುರವಾಗಿ ವಚನ ಪ್ರಾರ್ಥನೆ ಮಾಡಿದ ವಿದ್ಯಾ ಮುಗ್ದುಂ ಅವರಿಗೆ ಪ್ರೀತಿಯ ಧನ್ಯವಾದಗಳು. ಸ್ವಾಗತ, ಪ್ರಾಸ್ತಾವಿಕ ಮತ್ತು ಪರಿಚಯವನ್ನು ಅತ್ಯಂತ ಸಮರ್ಪಕವಾಗಿ ಮಾಡಿಕೊಟ್ಟ ಪ್ರಿಯಮದಾ ಮೇಡಮ್ ಅವರಿಗೆ ನಲುಮೆಯ ಧನ್ಯವಾದಗಳು. ಕಾರ್ಯಕ್ರಮ ನಿರ್ವಹಣೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿಕೊಡುತ್ತಿರುವ ವಿಜಯಲಕ್ಷ್ಮಿ ಮೇಡಮ್ ಅವರಿಗೆ ಆತ್ಮೀಯ ಧನ್ಯವಾದಗಳು. ಇನ್ನು ಮುಂದೆ ವಚನ ಮಂಗಳ ಮಾಡುತ್ತಿರುವ ಡಾಕ್ಟರ್ ತಾರಾ ಮೇಡಮ್ ಅವರಿಗೂ ಸಹ ಅನಂತ ಧನ್ಯವಾದಗಳು. ಸಂವಾದದಲ್ಲಿ ಪಾಲ್ಗೊಂಡ ಪರಟ್ಟಿ ಸರ್, ಪೊಲೀಸ್ ಪಾಟೀಲ್ ಸರ್, ನಿರ್ಮಲಾ ಭಟ್ಟಲ್ ಮೇಡಮ್, ಶಕುಂತಲಾ ಸಿಂಧೂರ್ ಮೇಡಮ್, ವೀಣಾ ಎಲಿಗಾರ್ ಮೇಡಮ್, ಶೈಲಜಾ ಪವಾರ್ ಶೆಟ್ಟರ್ ಮೇಡಮ್, ಬಸವರಾಜ್ ಕಂಬಳಾಳ್ ಸರ್, ಕಸ್ತೂರಿ ದಳವಾಯ್ ಮೇಡಮ್, ವಿಜಯ್ ಕುಮಾರ್ ತೆಲಿ ಸರ್, ಧರ್ಣೇಂದ್ರ ಕುಮಾರ್ ಸರ್, ಕೆಬಿ ಮಹಾದೇವಪ್ಪ ಸರ್, ಬಸಮ್ಮ ಬರಂ ಶೆಟ್ಟಿ ಮೇಡಮ್, ದಾನಮ್ಮ ಜಳಕೆ ಮೇಡಮ್ ಮತ್ತು ಬನಶ್ರೀ ಹತ್ತಿ ಮೇಡಮ್ ಅವರಿಗೂ ಅನಂತ ಧನ್ಯವಾದಗಳು. ಇಂದಿನ ಸಂಯೋಜಕರಾದ ರತ್ನಕ್ಕ ಕಾದ್ರೋಳಿ ಮೇಡಮ್, ಡಾಕ್ಟರ್ ವೀಣಾ ಬಿರಾದಾರ್, ಅನ್ನಪೂರ್ಣ ಕೆಂಚನಗೌಡರ್ ಮೇಡಮ್, ಅನಸೂಯ ಸಿದ್ದರಾಮ್ ಮೇಡಮ್, ಸವಿತಾ ಲಗಳಿ ಮೇಡಮ್, ಸುಮಂಗಲಾ ಮೇಟಿ ಮೇಡಮ್ ಅವರಿಗೂ ಅನಂತ ಧನ್ಯವಾದಗಳು. ಸಂಘಟಕರು ಮತ್ತು ಹಿರಿಯರಾದ ಶಾರದಮ್ಮ ಮೇಡಮ್ ಮತ್ತು ಗೌರಮ್ಮ ಮೇಡಮ್ ಅವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ತಾಂತ್ರಿಕ ಸಹಾಯವನ್ನು ಎಂದಿನಂತೆ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಿರ್ವಹಿಸುವ ಡಾಕ್ಟರ್ ದಾನಮ್ಮ ಜಳಕೆ ಮೇಡಮ್ ಅವರಿಗೆ ವೇದಿಕೆಯ ಪರವಾಗಿ ಆತ್ಮೀಯ ಧನ್ಯವಾದಗಳು. ಇಲ್ಲಿ ನೆರೆದ ಎಲ್ಲ ಶರಣು ಮನಸ್ಸುಗಳಿಗೆ ಇನ್ನೊಮ್ಮೆ ನಮಸ್ಕರಿಸುತ್ತಾ, ನಾಳೆ 11:25ಕ್ಕೆ ಬೇಲಿಮಠದ ಶ್ರೀಗಳ ಉಪನ್ಯಾಸವಿದೆ. ತಾವೆಲ್ಲರೂ ತಪ್ಪದೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಾಗಬೇಕಾಗಿ ವಿನಂತಿ ಎನ್ನುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಶರಣು ಸಮರ್ಪಣೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿದ ಸುಧಾ ಪಾಟೀಲ್ ಅಕ್ಕನವರಿಗೆ ಧನ್ಯವಾದಗಳು. ವಚನ ಮಂಗಳವನ್ನು ಶರಣಿ ಡಾಕ್ಟರ್ ತಾರಾ BN ಅಕ್ಕನವರು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ತಾರಾ ಮೇಡಮ್. ಎಲ್ಲರಿಗೂ ಅನಂತ ಕೋಟಿ ಶರಣು ಶರಣಾರ್ಥಿಗಳು. ಈ ಒಂದು ವೇದಿಕೆಯಲ್ಲಿ ನನಗೆ ಅವಕಾಶ ನೀಡಿರ್ತಕ್ಕಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಮತ್ತೆ ಎಲ್ಲ ಸಂಘಟಕರಿಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಈಗ ಅಕ್ಕ ಮಹಾದೇವಿಯವರ ಒಂದು ವಚನನ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದೊಡೆ ಎಂಥಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ,
ಮೃಗಗಳಿಗೆ ಅಂಜಿದೊಡೆ ಎಂಥಯ್ಯ. ಸಮುದ್ರದ ತಡೆಯಲೊಂದು ಮನೆಯ ಮಾಡಿ, ಸಮುದ್ರದ ತಡೆಯಲೊಂದು ಮನೆಯ ಮಾಡಿ, ನೊರೆ ತೆರೆಗಳಿಗಂಜಿದೊಡೆ ಎಂಥಯ್ಯ, ನೊರೆ ತೆರೆಗಳಿಗಂಜಿದೊಡೆ ಎಂಥಯ್ಯ, ನೊರೆ ತೆರೆಗಳಿಗಂಜಿದೊಡೆ ಎಂಥಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದೊಡೆ ಎಂಥಯ್ಯ. ಸಂತೆಯೊಳಗೆ ಸಣ್ಣದೊಂದು ಮನೆಯ ಮಾಡಿ, ಸಂತೆಯೊಳಗೆ ಸಣ್ಣದೊಂದು ಮನೆಯ ಮಾಡಿ, ಶಬ್ದಕ್ಕೆ ನಾಚಿದೊಡೆ ಎಂಥಯ್ಯ, ಸಂತೆಯೊಳಗೆ ಸಣ್ಣದೊಂದು ಮನೆಯ ಮಾಡಿ, ಶಬ್ದಕ್ಕೆ ನಾಚಿದೊಡೆ ಎಂಥಯ್ಯ, ಶಬ್ದಕ್ಕೆ ನಾಚಿದೊಡೆ ಎಂಥಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದೊಡೆ ಎಂಥಯ್ಯ. ಓ ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಚನ್ನಮಲ್ಲಿಕಾರ್ಜುನ ದೇವ. ಲೋಕದೊಳಗೆ ಹುಟ್ಟಿರ್ದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ, ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ, ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು, 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 ಸಮಾಧಾನಿಯಾಗಿರಬೇಕು. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದೊಡೆ ಎಂಥಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದೊಡೆ ಎಂಥಯ್ಯ, ಮೃಗಗಳಿಗೆ ಅಂಜಿದೊಡೆ ಎಂಥಯ್ಯ, ಮೃಗಗಳಿಗೆ ಅಂಜಿದೊಡೆ ಎಂಥಯ್ಯ. ಎಲ್ಲರಿಗೂ ಅನಂತ ಧನ್ಯವಾದಗಳು. ಧನ್ಯವಾದಗಳು. ನಾಳೆ ಹಂಪಿಯ ಪ್ರೌಢದೇವರಾಯಣ ಕಾಲದ ಕಲ್ಲು ಮಠದ ಶ್ರೀ ಪ್ರಭು ಸ್ವಾಮಿಗಳ ಲಿಂಗದೇವನ ಲೀಲಾವಿಲಾಸ, ಬಹುಶಃ ಇದು ಶರಣ ಧರ್ಮ ನಿರ್ಧಾರ ಮಾಡ್ತಕ್ಕಂಥ ಈ ಎಲ್ಲ ಸಮಕಾಲೀನ ಸಾಹಿತ್ಯ ಒಳಗ ಒಂದು ಒಳ್ಳೆಯ ಕೃತಿಯನ್ನ ಬರೆದವ್ರಂದ್ರ ಕಲ್ಲು ಮಠದ ಶ್ರೀ ಪ್ರಭು ಸ್ವಾಮಿಗಳು. ವಚನ ಸಾಹಿತ್ಯದ ಆಧಾರವಾಗಿ ಇಟ್ಕೊಂಡು ವಚನಗಳನ್ನೇ ತೆಗೆದುಕೊಂಡು ಮಾಡಿದಂಥ ಬಹಳ ದೊಡ್ಡ ಸಂವಾದ. ಬಹುಶಃ ಈ ಕೃತಿ ಮುಂದೆ ಶೂನ್ಯ ಸಂಪಾದನೆಗೆ ಪ್ರೇರಣೆ ಆಯ್ತು ಅಂತಕ್ಕಂಥದ್ದು ಬಹಳಷ್ಟು ಜನ ಇದ್ರ ಚರ್ಚೆ ಆಗಿಲ್ಲ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬರ್ರಿ. ಬೇರಿ ಮಠದ ನಮ್ಮ ಶಿವರುದ್ರ ಸ್ವಾಮಿಗಳು, ಡಾಕ್ಟರ್ ಶಿವರುದ್ರ ಸ್ವಾಮಿಗಳು ಬರ್ತಾರೆ. ಅವೆಲ್ಲರೂ ಬರ್ರಿ ಅಂತ ತಿಳ್ಕೊಂಡು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳಿದ್ವಿ. ವಿದ್ಯಾಮಗ್ಧಮ್ ಮತ್ತು ತಾರಾ ಇವೆರಡು ಕಾಣಕೋಗಿಲಿ ಅವರಿಗೆ ಅನಂತ ಶರಣಾರ್ಥಿ. ಪಾಲ್ಗೊಂಡ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು ಹೇಳಿ ಇವತ್ತಿನ ಕಾರ್ಯಕ್ರಮ ಮುಗಿತು ಅಂತ ಈ ಸಂದರ್ಭದಲ್ಲಿ ಮಾತಾಡ್ತೀನಿ. ಶರಣಾರ್ಥಿ ಶರಣಾರ್ಥಿಗಳು.